ಭಗತ್ ರಾಜ್ ಅಂತ, ಚಿತ್ರ ನಿರ್ದೇಶಕ. ನಾನು ಇವತ್ತು 10ನೇ ತಾರೀಕು ಭಾನುವಾರ ಸಂಜೆ 4 ಗಂಟೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಗುರುಪ್ರಸಾದ್ ಸಾರು ಇಹಲೋಕ ತ್ಯಜಿಸಿದ್ದಾರೆ. ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮನ ಇಲ್ಲಿ ಸುಚಿತ್ರಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಅಂದರೆ ಗುರುಪ್ರಸಾದ್ ಸಾರ್ ಅವರ ಎಲ್ಲ ಅವರ ಬಳಗ, ಅವರ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಇದು ಮಾಡ್ತಾಯಿದ್ದೀವಿ. ನಾನು ಎದ್ದೇಳು ಮಂಜುನಾಥ ನಂತರದಲ್ಲಿ ಸಾರ್ ಜೊತೆ ಒಂದು 11 ತಿಂಗಳು ಒಡನಾಟ ಇತ್ತು. ಒಂದು ಸ್ಕ್ರಿಪ್ಟ್ ವರ್ಕ್ ಅಂದರೆ ಡೈರೆಕ್ಟರ್ ಸ್ಪೆಷಲ್ 2ನೇ ಸಲ ಸ್ಕ್ರಿಪ್ಟ್ಗಳನ್ನು ನಡೆಸ್ತಾ ಇದ್ದಾಗ ನಾನು ಅಲ್ಲಿ ಸಾರ್ ಜೊತೆ ಇದ್ದೆ. ಅದಾದಮೇಲೆ ಸಾರು ತೀರ್ಕೊಂಡಿದ್ದಾರೆ ಅನ್ನೋದನ್ನ ಆ್ಯಕ್ಚುಲಿ ನಂಬೋಕ್ಕಾಗಿಲ್ಲ. ತುಂಬ ಜನ ಏನಂತಂದರೆ ಸಾರ್ ಯಾವಾಗಲೂ ಒಂದು ಹೇಳೋರು, ಒಂದು ಜೋಕ್ ಹೇಳ್ತೀನಿ ಅಂತ. ಯಾರೋ ನನಗೆ ತೀರ್ಕೊಂಡಿದ್ದಾರೆ ಅಂತ, ಇದು ಜೋಕ್ ಇರ್ಬೋದೇನೋ ಅಂತ ನನಗೆ ಅನ್ನಿಸ್ತಿತ್ತು. ಬಟ್ ಅದು ಹಾಗೆ ಆಗಲಿ ಅಂತ ನನ್ನ ಮನಸ್ಸು ಯಾವಾಗಲೂ ಹೇಳೋದು. ಬಟ್ ಅದು ಓಕೆ, ಅವರ ಮಾತುಗಳು, ಅವರ ಹೇಳ್ಕೊಟ್ಟಂತಹ ದಾರಿ ನಮಗೆ ಯಾವತ್ತೂ ಇದನ್ನು ಮಾಡೋಕ್ಕಾಗಲ್ಲ. ಏನಂತಂದರೆ ಇದಕ್ಕೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಅಂದರೆ ಸಂಗೀತ ಅವರ ಬಳಗ ಒಂದು ಕಂಪ್ಲೀಟು ಸಪೋರ್ಟನ್ನು ಮಾಡ್ತಾಯಿದ್ದಾರೆ. ಇವತ್ತು ಏನಂತಂದರೆ ಇನ್ನೊಂದು ಸಂಗತಿ ಏನು ಅಂತಂದರೆ ತುಂಬ ಜನ ಅಂದರೆ ನಿರ್ದೇಶಕರಿಗೆ, ಟೆಕ್ನಿಷಿಯನ್ ಯಾರೇ ಇಹಲೋಕ ಇದಾದರೂ ಅವ್ರಿಗೊಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಆಗ್ಬೋದು, ಮತ್ತೊಂದಾಗ್ಬೋದು ಮಾಡಲ್ಲ. ಅದೇನು ಅಂತ ನನಗೆ ಗೊತ್ತಿಲ್ಲ. ಅದು ನಮ್ಮ ಇದರಲ್ಲಿ ಮಾಡ್ತಾ ಇಲ್ಲ, ಅದು ಏನೋ ಬೆಳೆಸ್ಕೊಂಡು ಬಂದಿಲ್ವೇನೋ, ಅದು ಇಲ್ವೇನೋ ಅನ್ನೋದು ಗೊತ್ತಿಲ್ಲ ನನಗೆ. ಆದರೆ ಯಾರೇ ಒಬ್ಬರು ನಟರು, ಕಲಾವಿದರು ಹೋದರೆ ಅದು ದೊಡ್ಡ ಮಟ್ಟದಲ್ಲಾಗುತ್ತೆ. ಒಬ್ಬ ನಿರ್ದೇಶಕನಿಗೆ ಒಂದು ಜ್ಞಾನ, ಒಂದು ನಿರ್ದೇಶಕ, ಮಾರ್ಗದರ್ಶಕ, ಈ ಥರದವನಿಗೆ ಒಂದು ಶ್ರದ್ಧಾಂಜಲಿ ಆಗಬೇಕು ಮುಂದಿನ ದಿನಗಳಲ್ಲಿ ಅನ್ನೋದು ನನ್ನ ಒಂದು ಮನವಿ. ಅದಕ್ಕೋಸ್ಕರ ನಾವೆಲ್ಲ ಸ್ನೇಹಿತರೆಲ್ಲ ಮಾತಾಡಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಹಾಗೆ ಇದಕ್ಕೆ ಎಲ್ಲರೂ ಕರೆ ಮಾಡಿದಾಗ TN ಸೀತಾರಾಮ ಸರ್ ಆಗ್ಬೋದು, ಸುನಿಲ್ ಕುಮಾರ್ ದೇಸಾಯಿ ಅವರಾಗ್ಬೋದು, ಅಂದರೆ ನಂತರದಲ್ಲಿ ಅವರ ಗುರುಪ್ರಸಾದ್ ಸರ್ ಅವರ ಇಡೀ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಗುರುಪ್ರಸಾದ್ ಸಾರು ಅದು ಜ್ಞಾನ ಯಾವತ್ತೂ ಸಾವಿಲ್ಲ, ಜ್ಞಾನಕ್ಕೆ ಯಾವತ್ತೂ ಸಾವಿಲ್ಲ. ಜ್ಞಾನ ನಮ್ಮೊಳಗೆ ಮತ್ತು ಅವರು ನೀಡಿದ ಸಿನಿಮಾದೊಳಗೆ ಯಾವತ್ತೂ ಅವ್ರು ಇರ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಮಾನಸ ಹೊಳ್ಳ ಮಾತಾಡ್ತಿದ್ದೀನಿ, ಹಿನ್ನೆಲೆ ಗಾಯಕಿ ಹಾಗೂ ಸಂಗೀತ ನಿರ್ದೇಶಕಿ. ಇವತ್ತು ಇಲ್ಲಿ ಸುಚಿತ್ರಾ ಫಿಲ್ಮ್ ಸೊಸೈಟಿಗೆ ಬಂದಿದ್ದೀನಿ. ಇಲ್ಲಿ ಎಸ್ ಭಗತ್ ರಾಜ್ ಅವರು ಇತ್ತೀಚೆಗೆ ನಾವು ಅಗಲಿದಂಥ ಗುರುಪ್ರಸಾದ್, ನಿರ್ದೇಶಕರಾದ ಗುರುಪ್ರಸಾದ್ ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಇವತ್ತು ಕೆಲವು ಗೀತೆಗಳನ್ನ ಹಾಡೋದಕ್ಕೆ ಬಂದಿದ್ದೀನಿ. ಅವರ ಜೊತೆ ನನ್ನ ಒಡನಾಟ ಏನೂ ಇರಲಿಲ್ಲ. ಆದರೆ ಭಗತ್ ರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಒಂದೆರಡು ಹಾಡಬೇಕು ಅಂದಾಗ ಅವರ ಒಂದಷ್ಟು ಯಾವಾಗಲೂ ನಾವು ಮ್ಯೂಸಿಷಿಯನ್ ಆಗಿ ಅವರ ಹಾಡುಗಳು ಯಾವಾಗಲೂ ವಿಭಿನ್ನವಾಗಿರ್ತಿತ್ತು. ಮತ್ತು ಜೀವನದ ಆಗು ಹೋಗುಗಳನ್ನ ಡೈರೆಕ್ಟಾಗಿ, ಡೈರೆಕ್ಟಾಗಿ ಅವರು ಹೇಳಿದ್ದೆ ಜಾಸ್ತಿ ಎಲ್ರಿಗೂ ಮನ ಮುಟ್ಟುವಂಥ ಸಾಹಿತ್ಯ ಯಾವಾಗಲೂ ಅವ್ರದ್ದಾಗ್ತಿತ್ತು. ಮತ್ತು ಅವ್ರಿಗೆ ಮನೋಹರ್ ಸರ್ ಮತ್ತು ಅನೂಪ್ ಸಿಡಿನವರು ಹೆಚ್ಚಾಗಿ ಸಂಗೀತ ನೀಡಿದ್ದಾರೆ. ಸೊ ಅನೂಪ್ ಸಿಡಿನವ್ರ ಜೊತೆ ಒಂದೆರಡು ಮೂವಿ ನಾನು 2ನೇ ಸಲ ಮೂವಿಗೆ ನಾನು ವರ್ಕ್ ಮಾಡಿದ್ದೆ. ಮತ್ತು ಅವರ ಹಾಡುಗಳು ಯಾವಾಗಲೂ ವಿಭಿನ್ನವಾಗಿರ್ತಿತ್ತು. ಮತ್ತು ಅವರ ಚಿತ್ರಕಥೆನ ಹೇಳೋ ಶೈಲಿ ಯಾವಾಗಲೂ ವಿಭಿನ್ನವಾಗಿರ್ತಿತ್ತು. ಸೊ ಆ ವಿಭಿನ್ನ ಶೈಲಿಯ ಒಂದು ಚಲನಚಿತ್ರಕ್ಕೆ ಎಷ್ಟೋ ಜನ ಫ್ಯಾನ್ಸ್ ಇದ್ದಾರೆ, ಅದರಲ್ಲಿ ನಾನೂ ಒಬ್ಬಳು. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದೆರಡು ಹಾಡುಗಳನ್ನ ಹಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಅವ್ರು ಮಾಡಿದ ಸಿನಿಮಾಗಳ ಬಗ್ಗೆ ಯಾವುದು ಸಿನಿಮಾ ನೋಡಿದ್ರಿ? ಮಠ ಒನ್ ಆಫ್ ಮೈ ಫೇವ್ರೆಟ್ಟು. ಯಾಕಂದರೆ ಅದರಲ್ಲಿ ಇದ್ದಂಥ ಡೈಲಾಗ್ಸ್ಗಳು ಆ ಮೂವಿನ ಒಂದು 4-5 ಸಲ ಆದಮೇಲೆ ಆ ಡೈಲಾಗ್ಸ್ಗಳು ಏನು ಅಂತ ಅರ್ಥ ಆಗ್ತಾ ಇತ್ತು. ಆಲ್ಮೋಸ್ಟ್ ಎಲ್ಲ ಚಿತ್ರದಲ್ಲೂ ಅದೇ ರೀತಿ ಇರ್ತಿತ್ತು. ಬಟ್ ಮಠ ತುಂಬ ಹೆಚ್ಚಾಗಿ ಪರಿಣಾಮ ಬೀರಿದಂಥ ಒಂದು ಚಲನಚಿತ್ರ ಅಂತ ಹೇಳ್ಬೋದು. ಅದಾದಮೇಲೆ ಎದ್ದೇಳು ಮಂಜುನಾಥ. ಹೌದು, ಎದ್ದೇಳು ಮಂಜುನಾಥ. ಅವರ ಎಲ್ಲ ಚಲನಚಿತ್ರಗಳು ವಿಭಿನ್ನವಾಗಿ ಯೋಚನೆ ಮಾಡೋರು. ಅಂದರೆ ಸಮಾಜದ ಬಗ್ಗೆ ತುಂಬ ಕಾಳಜಿ ಇದ್ದು ಅದ್ರ ಬಗ್ಗೆ ಜನರಿಗೆ ಡೈರೆಕ್ಟಾಗಿ ಅವರು ಕೆಲವೊಂದು ಮೆಸೇಜ್ಗಳನ್ನ ಹೇಳ್ತಾಯಿದ್ರು. ಜನ ಹೇಗೆ ಸ್ವೀಕರಿಸಿದ್ರು ಚಿತ್ರರಂಗ ಅವ್ರನ್ನೇ ಸ್ವೀಕರಿಸಿದ್ರು? ಜನ 2 ರೀತಿಯೂ ಸ್ವೀಕರಿಸಿದ್ದಾರೆ. ಬಟ್ ಒಪ್ಕೊಂಡಿದ್ದಾರೆ. ಕೆಲವರು ಇಲ್ಲ ಹೇಳ್ತಿರೋ ಸತ್ಯ ಇದೆ ಅನ್ನೋದನ್ನು ಖಂಡಿತ ಒಪ್ಕೊಂಡಿದ್ದಾರೆ. ಚಿತ್ರ ನಾವು ಎಲ್ಲರೂ ಅವ್ರನ್ನ ಒಪ್ಕೊಂಡಿದ್ದೀವಿ ಸರ್.
ಸ್ವಲ್ಪ. ನಾನು ಶಿವಕೀರ್ತಿ ಅಂತ, ಸರ್ಜಾಪುರ ರಸ್ತೆ, ಪುಸ್ತಕ ಪ್ರಕಾಶಕ, ಗುರುಪ್ರಸಾದ್ ಅವರ ಪಕ್ಕ ಅಭಿಮಾನಿ. ಗುರುಪ್ರಸಾದ್ ಅವರು ನಮಗೆಲ್ಲ ಗೊತ್ತಿದ್ದ ಹಾಗೆ 5 ಸಿನಿಮಾ ಮಾಡಿದ್ರೆ 5 ಸಿನಿಮಾನೂ ಅದರಲ್ಲಿ 3 ಸಿನಿಮಾ ಅಂತೂ ನಾವು ಜೀವಮಾನದಲ್ಲಿ ಚಿತ್ರರಂಗದಲ್ಲಿ ಮೈಲಿಗಲ್ಲಾಗಿ ನಿಂತ್ಕೊಳ್ಳೋಂಥ ಸಿನಿಮಾಗಳನ್ನ ಮಾಡಿದ್ದಾರೆ. ಅದು ನಮಗೆಲ್ರಿಗೂ ಗೊತ್ತಿದೆ. ನಾನು ಎದ್ದೇಳು ಮಂಜುನಾಥ, ಮಠ ಅಥವಾ ಡೈರೆಕ್ಟರ್ ಸ್ಪೆಷಲ್ ಅನ್ನೋ ಚಿತ್ರಗಳನ್ನ ಒಂದು 100 ಬಾರಿ ನೋಡಿರ್ಬೋದು. ಅದರಲ್ಲಿರೋ ಒಂದೊಂದು ಡೈಲಾಗ್ಗಳು ನಮಗೆಲ್ಲ ಬಾಯಿಪಾಠ ಆದಷ್ಟು ಮನಸ್ಸಲ್ಲಿ ಚಿರಸ್ಥಾಯಿಯಾಗಿ ನಿಂತ್ಕೊಂಡಿದ್ದಾವೆ. ಅಂಥ ಗುರುಪ್ರಸಾದ್ ಅವರು ಇನ್ನಷ್ಟು ದಿನ ನಮ್ಮ ಚಿತ್ರರಂಗಕ್ಕೆ ಇರಬೇಕಾಗಿತ್ತು ಅನ್ನೋದೇ ನಮ್ಮೆಲ್ಲರ ಭಾವನೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಅವ್ರ ಜೊತೆಯಲ್ಲಿ ಒಡನಾಡಿರೋಂಥದ್ದು, ಸ್ವಲ್ಪ ಹೊತ್ತು ಕಾಲ ಕಳೆದಿರುವಂಥದ್ದು ಕೂಡ ನಮಗೆ ಒಂದೊಂದು ನಿಮಿಷವೂ ತುಂಬ ಚೆನ್ನಾಗಿ ನೆನಪಿದೆ. ಅಂಥ ನೆನಪುಗಳ ಜೊತೆಲೇ ಇನ್ನು ಮುಂದೆ ನಾವು ಕಳಿಬೇಕಲ್ಲ ಅನ್ನೋಂಥದ್ದೊಂದು ಬೇಜಾರಿದೆ ಸರ್. ಜೀವನ ಅನ್ನೋದು ಭಾಳ ದೊಡ್ಡದು ಸರ್. ಜೀವನಕ್ಕೆ ಬದುಕೋದಕ್ಕೆ, ಜೀವನದಲ್ಲಿ ಅರಳೋದಕ್ಕೆ 1000 ಕಾರಣಗಳಿದ್ದಾವೆ. ಸೋಲೋದಕ್ಕೆ 100 ಕಾರಣ ಇದ್ದರೆ ಗೆಲ್ಲೋದಕ್ಕೆ 1000 ಕಾರಣ ಇರುತ್ತೆ. ನಾವು ಅವರು ಗುರುಪ್ರಸಾದ್ ಅವರು ನಮ್ಮ ಪ್ರಕಾರ ಪ್ರತಿ 2 ವರ್ಷಕ್ಕೋ 3 ವರ್ಷಕ್ಕೋ ಒಂದೊಂದು ಸಿನಿಮಾ ಮಾಡಿದ್ದಿದ್ರು ಕನಿಷ್ಠ 25 ಸಿನಿಮಾ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಅವರೇ ಹೇಳೋ ಪ್ರಕಾರ ನಾನು ಸತ್ತು ನನ್ನ ದೇಹ ತಗೊಂಡು ಹೋಗ್ಬೇಕಾದ್ರೆ ಟಿ ವಿಯಲ್ಲಿ ನಾನು ಗೆಲ್ಸಿರೋಂಥ ಸಿನಿಮಾಗಳದ್ದು ಹಾಕಬೇಕು ಅಂತ ಅವ್ರ ಅಪೇಕ್ಷೆ ಆಗಿತ್ತು. ಅದು ಯಾಕೋ ಗೊತ್ತಿಲ್ಲ, ಅವರು ತುಂಬ ಬೇಗ ಈ ಥರದ್ದೊಂದು ಆ ಥರದ ನಿರ್ಧಾರ ತಗೋಬಾರ್ದಾಗಿತ್ತು. ಏನು ಮಾಡೋಂಗಿಲ್ಲ. ಸೊ ನಾವು ಕಾಲಾಯ ತಸ್ಮೈ ನಮಃ ಅದನ್ನು ನೋಡಿಕೊಂಡು ಮುಂದಿನ ದಿನಗಳನ್ನ ಕಳಿಬೇಕಾಗಿದೆ. ಧನ್ಯವಾದ. ಇದು ತುಂಬ ಬೇಜಾರಾಗೋ ವಿಷಯ, ಅದು ಎಲ್ರಿಗೂ ಗೊತ್ತಿರೋದೆ. ಆದರೆ ಘಟನೆ ಆಗೋಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಒಬ್ಬ ವ್ಯಕ್ತಿಯಾಗಿ ಅವ್ರನ್ನ ಯಾರು ನಾನಾ ರೀತಿ ನೋಡಿರ್ಬೋದು, ಕಂಡಿರ್ಬೋದು, ದ್ವೇಷಿಸ್ಲೂಬೋದು, ಪ್ರೀತಿಸ್ಲೂಬೋದು. ಇಟ್ ಡಸಂಟ್ ಮ್ಯಾಟರ್. ಇವತ್ತು ಅವರೊಬ್ಬರು ಶಕ್ತಿಯಾಗಿದ್ದರು ಅನ್ನೋದು ಮಾತ್ರ ಎಲ್ರಿಗೂ ಗೊತ್ತು. ಆ ಶಕ್ತಿನ ನಾವೆಲ್ಲರೂ ಇಷ್ಟಪಟ್ಟಿದ್ವಿ, ಪ್ರೀತಿಸಿದ್ವಿ. ಅದಕ್ಕೆ ಅವರು ಇಷ್ಟೊಂದು ಶಿಷ್ಯವೃಂದ, ಸ್ನೇಹಿತರನ್ನ ಸಂಪಾದಿಸಿದ್ರು ಅಂತ ಹೇಳಬಲ್ಲೆ. ಇಷ್ಟೇ. ಭಾಳ ಹತ್ತಿರದಿಂದ ಲಾಸ್ಟ್ 3-4 ಮಂತ್ಸ್ ಬೇರೆ ಅವರ ಲಾಸ್ಟ್ ಸಿನಿಮಾ ಎದ್ದೇಳು ಮಂಜುನಾಥ ಪಾರ್ಟ್ 2ಗೆ ಕೆಲಸ ಮಾಡ್ತಾಯಿದ್ವಿ ಒಟ್ಟಿಗೆ. ತುಂಬ ಪಾಸಿಟಿವ್ ಆಗಿದ್ದರು. ಏನೇ ಆದರೂ ನಾನು ಗೆಲ್ತೀನಿ, ಏನೇ ಆದರೂ ನೋಡಿಸ್ತೀನಿ ಜಗತ್ತಿಗೆ, ನಾನೇನು ರಿಯಲ್ ಗುರುಪ್ರಸಾದ್ ಏನು ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಅಷ್ಟು ಪಾಸಿಟಿವ್ ಆಗಿ ಮಾತಾಡ್ತಿದ್ದವರು ಒಳಗಡೆ ಇಷ್ಟೊಂದು ನೋವು ಇಟ್ಕೊಂಡಿದ್ರು ಅನ್ನೋದು ಹೊರಗಡೆ ಗೊತ್ತಾಗಲೇ ಇಲ್ಲ. ದಟ್ ಈಸ್ ವೆರಿ ಬ್ಯಾಡ್. ಅದೇ ಬೇಜಾರಾಗುತ್ತೆ. ಅದೆಲ್ಲೋ ಒಂದು ಕಡೆ ಯಾರ ಹತ್ರ ಆದರೂ ಹೇಳ್ಕೊಂಡಿದ್ದಾದರೂ ಏನೋ ಸಹಾಯ ಗೊತ್ತಿಲ್ಲ, ಯಾವ ರೀತಿ ಯಾರ್ಯಾರು ಸಹಾಯ ಮಾಡಿರೋರು. ಇಷ್ಟು ಹೇಳಿ ಐ ಆಮ್ ವೆರಿ ಸಾರಿ ಆ್ಯಂಡ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ. ಚಿತ್ರರಂಗ ಮೆಚ್ಚಲಿಲ್ವಾ ಅವ್ರನ್ನ? ಜನ ಮೆಚ್ಚಿದ ನಿರ್ದೇಶಕರಾಗಿದ್ದರು. ಹೌದು ಅಲ್ವಾ? ಹೌದು, ಯಾಕಂದ್ರೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರೋದೇ ಸಾಕ್ಷಿ. 100%. ಚಿತ್ರರಂಗ ದೂರ ಇಟ್ಬಿಡ್ತಾರೆ. ಇಲ್ಲ, ಅದು ಹಾಗೆ ಹೇಳೋಕ್ಕಾಗಲ್ಲ ಸರ್. ಚಿತ್ರರಂಗ ದೂರ ಇಡ್ತಾ ಇವರೇ ಆ ರೀತಿ ಇವರು ವರ್ಕ್ ಮಾಡ್ತಿದ್ರ ಅಂದರೆ ಒಬ್ಬೊಬ್ಬರು ವರ್ಕಿಂಗ್ ಸ್ಟೈಲ್ ಒಂದೊಂದು ಥರ ಇರುತ್ತಲ್ವ, ಆ ರೀತಿ ಅಂತ ನನಗನ್ಸುತ್ತೆ. ಹಾಗಾಗಿ ಯಾರನ್ನೂ ಹೇಳೋಕ್ಕಾಗಲ್ಲ. ಅವರ ವರ್ಕಿಂಗ್ ಸ್ಟೈಲ್ ಆ ಥರ ಇತ್ತು ಅಂತ ಹೇಳಬಲ್ಲೆ. ನನಗೇನು ಆ ರೀತಿ ಕಾಣಿಸ್ಲಿಲ್ಲ ಸರ್. ಲಾಸ್ಟ್ 5 ಇಯರ್ಸಿಂದ ನೋಡ್ತಾ ಇದ್ದೀನಿ, ಹಾಗೇನು ಕಾಣಿಸ್ತಾ ಇಲ್ಲ. ಕೆಲವು ತಪ್ಪುಗಳು ನಮ್ಮಲ್ಲೂ ಇರುತ್ತೆ, ಕೆಲವು ನಾವು ತಿದ್ಕೋಬೇಕಾಗುತ್ತೆ ಸರ್. ಯಾವಾಗಲೂ ಸಮಾಜಕ್ಕೆ ಬೆಟ್ಟು ಮಾಡಿ ತೋರ್ಸೋಕ್ಕಾಗಲ್ಲ. ನಮ್ಮ ಕಡೆಗೂ 5 ಬೆರಳಲ್ಲಿ ಒಂದು ಆ ಕಡೆ ತೋರಿಸಿದ್ರೆ 4 ಈ ಕಡೆ ಇರುತ್ತೆ ಅಂತ ಹೇಳ್ತಾರಲ್ವ, ಅದರಲ್ಲಿ ನಾವು ಸ್ವಲ್ಪ ತಿದ್ಕೋಬೋದಿತ್ತು ಅಂತ ಅನಿಸುತ್ತೆ. ಅವ್ರಿಗೆ ನಿರ್ದೇಶನದ ಸಾಮರ್ಥ್ಯ ಮತ್ತು ಬದುಕೋ ಸಾಮರ್ಥ್ಯದ ಕಂಪೇರ್ ಮಾಡಿದ್ರೆ ಅವರು ಬದುಕನ್ನ ದುರಂತ ಮಾಡ್ಕೊಂಡು ಹೌದು, ಸಿನಿಮಾನ ಎಲ್ಲ ಗೆಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ. ಹೌದು ಅಲ್ವಾ? ಹೌದು. ಅವರು ಆ ಸಾಮರ್ಥ್ಯ ಕ್ಯಾಲಿಬರ್ ಏನು ಅಂದರೆ ಬದುಕನ್ನು ಜಯಿಸೋದು ಅದೇ ತುಂಬಾ ಇತ್ತು. ಅದನ್ನೇ ನಾವು ಹೇಳ್ತಾ ಇದ್ದಿದ್ದು. ಅವರ ಮಾತಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡೇ ಕಾಣಿಸೋದೇ ಹೊರತು ನೆಗೆಟಿವ್ ಯಾವತ್ತೂ ಕಾಣಿಸಿಲ್ಲ. ನಮಗೂ ಧೈರ್ಯ ತುಂಬೋರು, ನಾವು ಗೆಲ್ತೀವಿ ಕಣೋ, ರಂಗನಾಯಕ ಸೋತ್ರೆ ಇದು ಮಾಡೋಣ, ಪಾಸಿಟಿವೇ ತೋರಿಸೋರು. ಬಟ್ ಅದನ್ನೇ ನಾನು ಬರೆದಿರೋದು, ಹೇಳೋದು, ಮನಸ್ಸಲ್ಲೊಂದು ಆತ್ಮಕ್ಕೊಂದು ಮೋಸ ಮಾಡ್ಕೋಬಾರ್ದು. ಅಂದರೆ ನಾವು ಹೊರಗಡೆ ಒಂದು ಒಳಗಡೆ ಒಂದು ತೋರಿಸ್ಕೊಂಡ್ರೆ ಆ ಒಂದು ಗಲಿಬಿಲಿಲಿ ನಾವೇ ಧ್ವಂಸ ಆಗ್ಬಿಡ್ತೀವ ಅಂತ, ಅದನ್ನು ತಪ್ಪು ಮಾಡಿದ್ರು ಅಂತ ನನಗನ್ಸುತ್ತೆ. ಅಂದರೆ ಹೊರಗಡೆ ಒಂದು ಒಳಗಡೆ ಒಂದು ಮಾಡಬಾರ್ದಿತ್ತು ಅಂತ ನನ್ನ ಅನಿಸಿಕೆ. ಆತ್ಮೀಯ ವಲಯದಲ್ಲಿ ಇದುವರೆಗೆ ಇದ್ರ ಬಗ್ಗೆ ಏನು ಅವರು ಚರ್ಚೆ ಮಾಡಿದ್ದಿಲ್ಲ? ಯಾವುದ್ರ ಬಗ್ಗೆ? ಜೀವನ ದುರಂತ ಮಾಡ್ಕೊಳ್ಳೋದು ಖಂಡಿತ ಇಲ್ಲ. ಎಲ್ಲೂ ಅವರು ಆ ರೀತಿ ಮಾತಾಡಿಲ್ಲ. ಅಂತರ್ಮುಖಿ ಆ ವಿಷಯದಲ್ಲಿ ನೋಡೋರಿಗೆ ನಾವೆಲ್ಲ ಈಸ್
ಮಾತಾಡೋದು ಎಲ್ಲ ನೋಡಿದ್ರೆ ವೆರಿ ಔಟ್ವರ್ಡ್ ಪರ್ಸನ್, ವೆರಿ ಇದು ಅಂತ ಅನಿಸೋದು. ಈಗ ಈ ಘಟನೆ ಆದಮೇಲೆ ನಮ್ಗೆ ಅನಿಸ್ತಾ ಇರೋದು ಈಸ್ ತುಂಬ ಅಂತರ್ಮುಖಿ ಕೆಲವು ವಿಷಯಗಳಲ್ಲಿ. ಅದನ್ನೇ ಹೇಳ್ತಿದ್ದೆ, ಅಷ್ಟು ಜೋರಾಗಿ ನಗೋರಲ್ವಾ, ನಗುವಿನಿಂದ ಅಂಥ ನೋವನ್ನು ಮರೆಮಾಚಿದ್ರು ಅಂತ ಈಗ ಅನಿಸ್ತಾ ಇದೆ ಈ ಘಟನೆ ಆದಮೇಲೆ. ಸರ್, ಇದು ನಮಗೆಲ್ಲರಿಗೂ ಏನಕ್ಕೆ ಇಷ್ಟು ಶಾಕಿಂಗ್ ಅಂದರೆ ಇದೊಂದೇ ಇದು ವಿಷಯಕ್ಕೆ ಅಷ್ಟು ನಗ್ನಗ್ತಾ ಅಷ್ಟು ಜೋರಾಗಿ ಮಾತಾಡೋವಂಥ ವ್ಯಕ್ತಿ ಈ ರೀತಿಯಾಗಿರೋದೇ ಶಾಕಿಂಗ್. ನಾರ್ಮಲ್ ಬೆಡ್ ರಿಡನ್ ಆದರೂ ಪ್ರಾಬ್ಲಮ್ ಆಯಿತು, ಹಾರ್ಟು, ಲಿವರು, ಐ ಥಿಂಕ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಎಲ್ಲ ಆತ್ಮೀಯರಲ್ಲೂ ಗೊತ್ತಿದ್ದೆ ಅದು. ಅವರು ಡಿಸಿಪ್ಲಿನ್ಡ್ ಆಗಿರಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದ್ದು. ಬಟ್ ಇದು ಇದೆಯಲ್ಲ, ಇದು ಅದೇ ಎಲ್ರಿಗೂ ಶಾಕ್ ಆಗಿರೋದು. ಅವರು ಕೊನೆಗೆ ಎಲ್ಲಿ ಫೋಕಸ್ ಮಾಡ್ಕೊಂಡ್ರು? ನಿರ್ದೇಶನದಲ್ಲಿ ಒಂದು ಫೋಕಸ್ ಮಾಡ್ಕೊಂಡಿದ್ರು. ಹಾಂ, ಯಾವ ಥರ ಜಾನರ್ನ, ಹೇಗೆ? ಅವರು ನಮಗೆ ಹೇಳ್ತಿದ್ದು, ನಾನು ನೋಡ್ದಂಗೆ ಹತ್ತಿರದಲ್ಲಿ ಅವ್ರ ಜಾನರ್ ಬಿಟ್ಟು ಬರ್ತಿರ್ಲಿಲ್ಲ ಸರ್. ಅವ್ರದ್ದು ಏನಿದೆ ಇವಾಗ, ಯಾಕೆಂದರೆ ಈಗ ಎದ್ದೇಳು ಮಂಜುನಾಥ ಪಾರ್ಟ್ 2 ಅಂತ ಏನು ಮಾಡಿದ್ದೀವಿ, ನಾನು ನೋಡ್ದಂಗೆ ನಾನೊಂದು 60-70% ಆ ಮೂವಿ ಲೆಂತಲ್ಲಿದ್ದೀನಿ ಅವ್ರ ಜೊತೆ. ಹಾಗಾಗಿ ನಾನು ಅದೇ ಜಾನರೇ, ಕಾಮಿಡಿ, ರೇಡಿಯೋ ಅಂತ ಏನೋ ಹೇಳೋರಲ್ಲ ಅವಾಗ, ಮಾತುಗಳು ಅಂತ ಅದೇನೋ ಹೇಳೋರು. ಸೊ ಅದೇ ರೀತಿಯೇ ಇತ್ತು ಅವ್ರದ್ದು, ಕಾನ್ವರ್ಸೇಷನ್ಸು, ಟಾಕ್ಸು, ಕಾಮಿಡಿ, ಬಟ್ ಸ್ವಲ್ಪ ಸಸ್ಪೆನ್ಸು ಆ ಥರ. ಒಟ್ಟು ಜಾನರ್ ಚೇಂಜ್ ಮಾಡಿಲ್ಲ ಸರ್, ಹೇಳೋ ಸ್ಟೈಲ್ ಅದೇ. ಅವ್ರ ಕ್ಯಾಮ್ರಾ ಇಡೋ ಸ್ಟೈಲು, ಅವ್ರ ಕತೆ ಹೇಳೋ ಶೈಲಿ ಎಲ್ಲವೂ ಸೇಮ್ ಅಂತ ನನಗನ್ಸಿದ್ದು. ಲಾಸ್ಟ್ ಬೇಗ ಹೋಗ್ಬಿಟ್ರಾ ಅದಕ್ಕೆ ಫೀಲ್ಡಿಗಾಗಲಿ ಲೈಫಿಗಾಗಲಿ? ಹಾಗೆ ಅನಿಸ್ತಾ ಇದೆ. ಬೇಗ ಹೆಸರು ಗಳಿಸಿದ್ರು, ಅಷ್ಟೇ ಬೇಗ ಹೆಸರು ಕೆಡಿಸ್ಕೊಂಡ್ರು, ಅಷ್ಟೇ ಬೇಗ ವ್ಯಾನಿಸ್ಟ್. ಸರ್ ಎಗೇನ್ ನಾವೇನು ಕಾಮೆಂಟ್ ಮಾಡೋಕ್ಕಾಗಲ್ಲ. ಎಗೇನ್ ನಾನು ಒಬ್ಬ ವ್ಯಕ್ತಿಯಾಗಿ ನಿಮಗೆ ಬೇರೆ ರೀತಿ ಕಾಣ್ಬೋದು, ಇನ್ನೊಬ್ರಿಗೆ ಇನ್ನೊಂದು ರೀತಿ ಕಾಣ್ಬೋದು. ಒಬ್ಬೊಬ್ಬರು ನೋಡೋ ರೀತಿ, ನೋಡಿರೋ ಪರಿಸ್ಥಿತಿ. ಸೊ ಹಾಗಾಗಿ ನಮಗೆ ಗೊತ್ತಿಲ್ಲ ಅವರಾಗೆ ಕೆಡಿಸ್ಕೊಂಡ್ರ, ಅವರು ಡಿಸಿಪ್ಲಿನ್ ಇಲ್ದಿರ ಈ ರೀತಿ ಆಯಿತಾ. ಸ್ವಲ್ಪ ನನಗನ್ಸಿದ್ದಕ್ಕೆ, ನಾನು ನೋಡ್ದಂಗೆ ಸ್ವಲ್ಪ ಅಷ್ಟು ಜವಾಬ್ದಾರಿ ತೊಗೊಂಡ್ಮೇಲೆ, ಅಷ್ಟು ಫೇಮಸ್ ಆದಮೇಲೆ ಸ್ವಲ್ಪ ಡಿಸಿಪ್ಲಿನಾಗಿ ಇರಬೇಕಿತ್ತು ಅಂತ ನನಗನ್ಸಿದ್ದು ಸರ್. ಅಂದರೆ ಅವ್ರು ಇಲ್ಲ, ಇವತ್ತು ಮಾತಾಡ್ತಿದ್ದೀವಿ, ಅವ್ರ ಎದುರೂ ಮಾತಾಡಿದ್ದೀವಿ, ಹಾಗಾಗಿ ಕೆಟ್ಟವರಾಗಿದ್ದೀವಿ. ನಾನೇ ಎಲ್ಲ, ನಮ್ಮದೊಂದು ತಂಡ ಇದೆ, ಹಿರಿಯರು ಅವರು ಎಲ್ಲ ಅಡ್ವೈಸ್ ಮಾಡೋರು, ನಾವು ಕುಳಿತು ಚರ್ಚೆ ಮಾಡ್ತಿದ್ವಿ. ಬಟ್ ಅವರು ನಮ್ಮ ಮುಂದೆ ಆಯ್ತು ಕಣ್ರು, ಆಯಿತು ಮಾಡೋಣ ಅಷ್ಟೇ, ಬೆಳಗ್ಗೆ ಮರೆತು ಕ್ಯಾಶುವಲಾಗಿ ತೊಗೊಂಬಿಟ್ರ, ಅಥವಾ ಏನೋ ಅವ್ರಿಗಿತ್ತ ಬೇರೆ ರೀತಿ ಅವರ ಯೋಚನೆ ಅಂತ ನನಗನ್ನಿಸ್ತಾ ಇರೋದು. ಮುಂದೆ ಈಗ ಅವರ ಸಿನಿಮಾಗಳನ್ನು ಅದೇ ಇವಾಗ ಇದೊಂದು ಸಿನಿಮಾನೇ ಇವಾಗ ಪೋಸ್ಟ್ ಪ್ರೊಡಕ್ಷನ್ನಲ್ಲಿತ್ತು. ಇನ್ನೊಂದು 2 ಮಂತ್ಸ್ಗೆ, ಅದು ಡಿಸೆಂಬರ್ ಎಂಡ್ ಜನವರಿಗೆ ಹಿ ವಾಸ್ ಪ್ಲ್ಯಾನಿಂಗ್ ಎದ್ದೇಳು ಮಂಜುನಾಥ ಪಾರ್ಟ್ 2 ಅಂತ. ಅವ್ರಿಗೆ ಹೀರೋ ಆಗಬೇಕು ಅನ್ನೋದು ಒಂದು ಕನಸಿತ್ತು, ಅದನ್ನು ಇದರಲ್ಲಿ ನನಸು ಮಾಡ್ಕೊಂಡಿದ್ದಾರೆ. ಹಿ ಈಸ್ ದ ಮೇಯ್ನ್ ಪ್ರೊಟೋಗನಿಸ್ಟ್ ಇದರಲ್ಲಿ. ಅದೇ ಅಷ್ಟು ಪಾಸಿಟಿವ್ ಆಗಿದ್ದವ್ರು ಏನಕ್ಕೆ ಹಿಂಗಾಯಿತು ಅನ್ನೋದೇ ನಮ್ಗೆ ಇನ್ನೂ ಕುತೂಹಲ. ಅಂದರೆ ಒಂದು ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅದು. ಸಿನಿಮಾ ನಂಬಿದ್ರಲ್ವ ಅಷ್ಟೊಂದು? ಹೌದು, ಈ ಸಿನಿಮಾನ ನಂಬಿದ್ರು. ರಂಗನಾಯಕ ಸೋಲಿಂದ ಕಂಗಾಲಾಗಿದ್ದು ನಿಜ, ಇದರಲ್ಲಿ ನಾನು ಆನ್ಸರ್ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ಸರ್ ಅದೇ ಅವ್ರಿಗೆ ಏನು ಅನಿಸ್ತೋ ಏನೋ, ನನಗೆ ಅಂದ್ಕೊಂಡಿರೋಂಗೆ ಇದು ಸಡನ್ ಡಿಸಿಷನ್ ಸರ್. ಯಾಕೆಂದರೆ ನಾವು ಹುಡುಗರು ನಾವು ಎಲ್ಲ ಟಚ್ಚಲ್ಲಿ 28 ತನಕನೂ ಚೆನ್ನಾಗೇ ಇದ್ದಾರೆ. 29th ಐ ಥಿಂಕ್, ಅಥವಾ ನಮಗೆ ಹಂಗೆ ತೋರಿಸ್ಕೊಂಡಿದ್ದಾರೆ ಚೆನ್ನಾಗಿದ್ದೀವಿ ಅಂತ. 29th ಪ್ರಾಬ್ಲಿ ಐ ಡೋಂಟ್ ನೋ ವಾಟ್ ಹ್ಯಾಪನ್. ಒಂದೊಂದು ಸಲ ಅನ್ಸೋದು ಆಗುತ್ತಲ್ಲ ಸರ್, ಒಂದು ಸಣ್ಣ ಥಾಟು, ಸಣ್ಣ ಇದು. 29th ಅಪ್ಪು ಅವರು ಹೋಗಿದ್ದ ದಿನ, ಮೇ ಬಿ ಐ ಡೋಂಟ್ ನೋ ವಾಟ್ ಆ್ಯಂಡ್ ಆಲ್ ಹಿ ಥಾಟ್, ಐ ಡೋಂಟ್ ನೋ ಏನೇನು ಅನಿಸಿರುತ್ತೆ ಆ ಸಮಯದಲ್ಲಿ ಅಂತ ನನಗೆ ಅನಿಸ್ತಾ ಇದೆ. 100%. ನಾನಂತೂ ಸರ್, ನಾನು ಯಾವ ಸಿನಿಮಾ ಬ್ಯಾಕ್ಗ್ರೌಂಡ್ ನಾಟಕ ಮಾಡ್ಕೊಂಡಿದ್ದವನ್ನ ನನ್ನನ್ನು ಗುರುತಿಸಿ ಕರೆದು ರಂಗನಾಯಕಲ್ಲಿ ಪಾರ್ಟ್ ಕೊಟ್ಟರು. ಎದ್ದೇಳು ಮಂಜುನಾಥ ಪಾರ್ಟ್ 2 ಅವ್ರ ಪಕ್ಕ ಕೂಡಿಸ್ಕೊಂಡು ಮೇಯ್ನ್ ರೋಲ್ ಕೊಟ್ಟರು. ಇನ್ನೊಂದು ಅವರೇ ರೆಫರ್ ಮಾಡಿ ಬಾಡಿ ಗಾರ್ಡ್ ಅಂತ ಬಂತು, ಅದರಲ್ಲಿ ನನಗೆ ಪಾತ್ರ ಕೊಡಿಸಿದ್ರು. ಏನೋ ಒಂದು ಭರವಸೆ ಇತ್ತು ಅವ್ರಿಗೆ ನನಗೆ. ಮಾಡ್ತಾನೆ ಇವನು, ರಂಗಭೂಮಿ ಶಾರ್ಟ್ ಮೂವಿ ಎಲ್ಲ ಮಾಡ್ತಾಯಿದ್ದೆ, ಭರವಸೆ ಇತ್ತು. ಹಾಗಾಗಿ ನನಗಂತೂ ಖಂಡಿತ ಮಿಸ್. ಅದೇ ಇವಾಗ ನಮ್ಮ ತಂಡ ಇದೆ, ನಾವು ಅದು ಫ್ರೆಂಡ್ಸ್ ಫೋರಮ್ ಅಂದ್ಬಿಟ್ಟು ಒಂದು 60-70 ಜನ ಶೇರ್ ಹಾಕಿ ಸಿನಿಮಾ ಮಾಡ್ತಾ ಇರೋದು. ನಾವೆಲ್ಲರೂ ಏನನ್ನ ಮಾಡಿ ಅದನ್ನು ರಿಲೀಸ್ ಮಾಡಿ ಅವರಿಗೆ ಶ್ರದ್ಧಾಂಜಲಿ ರೂಪದಲ್ಲಿ ಕೊಡಬೇಕು ಇನ್ನೊಂದು 2 ಮಂತ್ಸಲ್ಲಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಶುರು ಮಾಡಿದ್ದಾರೆ ಆಲ್ರೆಡಿ. ಸೊ ಹಾಗಾಗಿ ಅದು ಮಾಡ್ತಾ ಇದ್ದಾರೆ ಸರ್. ನಮ್ಮ ಸ್ಯಾಂಡಲ್ವುಡ್ ಪ್ರೇಕ್ಷಕರಿಗೆ ಏನು ಹೇಳ್ತೀವಿ ಆ ಸಿನಿಮಾ ಬಗ್ಗೆ ಮತ್ತು ನಿಮ್ಮ ಬಗ್ಗೆ? ಗುರುಗಳ ನಾನು ಆಗಲೇ ಹೇಳ್ದಂಗೆ ಅವರು ವ್ಯಕ್ತಿಯಾಗಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಕಾಣಿಸಿರ್ಬೋದು, ಬಟ್ ಶಕ್ತಿಯಾಗಿ ಖಂಡಿತವಾಗ್ಲೂ
ಅದೊಂದು ಅದ್ಭುತ ಶಕ್ತಿ ಅನ್ನೋದು ಸಾಬೀತು ಆಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಆ ಸಿನಿಮಾದಲ್ಲಿ ಆ ಶಕ್ತಿ ಕಾಣಿಸುತ್ತೆ ಅನ್ನೋದು ನನ್ನ ಭರವಸೆ, ನಾನು ಡಬ್ಬಿಂಗ್ ಮಾಡಿ ನೋಡಿದಾಗ. ಸೊ ಹಾಗಾಗಿ ಅವರ ಕೊನೆಯ ಚಿತ್ರವನ್ನು ಬಿಡುಗಡೆ ಆದಮೇಲೆ ಖಂಡಿತ ಎಲ್ಲ ಬಂದು ನೋಡಬೇಕು ಅಂತ ಅದೇ ನಾವು ಸಲ್ಲಿಸೋ ಶ್ರದ್ಧಾಂಜಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. DVGಯವರ ವಾಣಿಯಂತೆ ಬದುಕು ಜಟಕ ಬಳ್ಳಿ, ವಿಧಿ ಅದರ ಸಾಹೇಬ. ಎಲ್ಲಿಯೋ ವಿಧಿಯ ಗೂಢದ ಕರ್ಮಶಾಲೆಯಲ್ಲಿ ನಿಲ್ಲದಾಡುತ್ತಿಹುವು ಯಂತ್ರಕೀಲಗಳು. ಹದವರಿತು ವಿಧಿ ತಾನೇ ಕುದುರಿಸುವನು ಎಲ್ಲವನು. ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ. ಅಂತೆಯೇ 108 ತೊಡಕು ತಿಣುಕುಗಳನ್ನು ನಡುವೆ ಜಗ್ಗಾಡಿ 100 ಜಡೆಯ ಕೋಲಾಟದಂತೆ ಕಾಣುವ ಜೀವನವನ್ನು ಮುಗಿಸಿ ಇತ್ತೀಚೆಗೆ ಬಾರದ ಲೋಕಕ್ಕೆ ತೆರಳಿದ ವ್ಯಕ್ತಿ ಗುರುಪ್ರಸಾದ್ ಅವರು. ಶ್ರೀಮತಿ ಉಷಾ ಮತ್ತು ರಾಮಚಂದ್ರನ್ ಅವರಿಗೆ ಜನಿಸಿರುವಂಥವರು ಗುರುಪ್ರಸಾದ್ ಅವರು. ಮೂಲತಃ ಕನಕಪುರದವರು, ನಿರ್ದೇಶಕರು, ನಟರು, ಕೆಲವು ರಿಯಾಲಿಟಿ ಶೋಗಳ ಸ್ಪರ್ಧಿ ಹಾಗೂ ತೀರ್ಪುಗಾರರಾಗಿ, ಉತ್ತಮ ವಾಗ್ಮಿಯಾಗಿ, ಆರೋಗ್ಯಕರವಾದ ಹಾಸ್ಯ ಪ್ರಜ್ಞೆಯುಳ್ಳ ಚತುರ ವ್ಯಕ್ತಿತ್ವದವರು ಕೂಡ ಹೌದು. ಕನ್ನಡ ಸಿನಿಮಾ ರಂಗದಲ್ಲಿ ವಿಭಿನ್ನ ಕಥಾ ಹಂದರವನ್ನು ಹೊಂದಿರುವ ಮಠ, ಎದ್ದೇಳು ಮಂಜುನಾಥ, ಡೈರೆಕ್ಟರ್ಸ್ ಸ್ಪೆಷಲ್, 2ನೇ ಸಲ, ರಂಗನಾಯಕ ಎಂಬ ಜನಪ್ರಿಯ ಚಿತ್ರಗಳ ಮೂಲಕ ಕನ್ನಡ ಸಿನಿ ರಸಿಕರ ಮನಸೆಳೆದು ಖ್ಯಾತರಾದ ಪ್ರತಿಭಾವಂತ ನಿರ್ದೇಶಕರಾಗಿದ್ದವರು ಗುರುಪ್ರಸಾದ್ ಅವರು. ಅವರು ದೈಹಿಕವಾಗಿ ನಮ್ಮನ್ನು ಅಗಲಿದ ಚೇತನ ಶಕ್ತಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲು ನಾವೆಲ್ಲರೂ ಕೂಡ ಇಂದು ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಭಾಗಿಯಾದ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಗುರುಪ್ರಸಾದ್ ಅವರ ಗುರುಗಳಲ್ಲಿ ಒಬ್ಬರಾಗಿರುವಂಥ ಖ್ಯಾತ ನಿರ್ದೇಶಕರು TN ಸೀತಾರಾಮ್ ಸರ್ ಅವರ ಮನ್ವಂತರ ಧಾರಾವಾಹಿಯಲ್ಲೂ ಕೂಡ ಗುರುಪ್ರಸಾದ್ ಸರ್ ಅವರು ಕಾರ್ಯವನ್ನು ನಿರ್ವಹಿಸಿದರು. ಈಗ ಆ ನೆನಪಿಗಾಗಿ ಮನ್ವಂತರ ಧಾರಾವಾಹಿಯ ಒಂದು ಗೀತೆ ಮರಳಿ ಬಾ ಮನ್ವಂತರವೇ, ಗಾಯಕರು ಶ್ರೀಮತಿ ಮಾನಸ ಹೊಳ್ಳ ಮತ್ತು ಈಗ ಆಗಮಿಸಿರುವ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರಬೇಕು ಅಂತ ಶ್ರೀಯುತ ಭಗತ್ ರಾಜ್ ಸರ್ ಅವರನ್ನು ವಿನಂತಿಸ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಗತ್ ರಾಜ್ ಅಂತ. ಸಾರ್ ಜೊತೆ ನಾನು ಎದ್ದೇಳು ಮಂಜುನಾಥ ನಂತರದಲ್ಲಿ ನಾನು ಅವ್ರದ್ದು ಎದ್ದೇಳು ಮಂಜುನಾಥನ ಮಲಯಾಳಂ ಮಾಡಬೇಕು ಸಿನಿಮಾ ಅಂತ ಒಬ್ಬರು ರವಿ ಅಂತ ನನ್ನ ಜೊತೆ ಬಂದಾಗ ನಾನು ಸಾರ್ ಜೊತೆ ಪರಿಚಯ ಆಗಿದ್ದು ಸಾರ್ ನನಗೆ. ಅದಾದಮೇಲೆ ಒಂದು 11 ತಿಂಗಳು ಸಾರ್ ಜೊತೆ ನಾನಿದ್ದೆ. ಅಂದರೆ ಡೈರೆಕ್ಟರ್ ಸ್ಪೆಷಲ್ಲು ಮತ್ತು ಎದ್ದೇಳು ಮಂಜುನಾಥ ಮಧ್ಯದಲ್ಲಿ ಸ್ಕ್ರಿಪ್ಟ್ ವರ್ಕು, ಅಂದರೆ ಡೈರೆಕ್ಟರ್ ಸ್ಪೆಷಲ್ ಮತ್ತು 2ನೇ ಸಲದ ಒಂದಷ್ಟು ಸ್ಕ್ರಿಪ್ಟ್ ಕೆಲಸ ನಡೀತಾ ಇತ್ತು ಜೊತೆಗೆ. ಈ ಸ್ಥಳ ನನಗೆ ನೆನಪಿರೋ ಹಾಗೆ ಸಾರ್ ಮನೆ ಮುಂಚೆ ಕತ್ರಿಗುಪ್ಪೆಲಿತ್ತು. ಅಂದರೆ ಕಾಮಾಖ್ಯ ಥಿಯೇಟ್ರು ಬ್ಯಾಕ್ ಸೈಡಲ್ಲಿ ಅವ್ರ ಮನೆ ಇತ್ತು. ನಮ್ಮದು ಅಲ್ಲೇ ಮನೆ. ನಾನು ಏನಾದರೂ ಕೆಲಸ ಅಂದರೆ ಆಫೀಸಿಗೆ ಕೋಣದಕುಂಟೆ ಕ್ರಾಸು ಸಾರ್ ಮನೆ ಆಫೀಸ್ ಇತ್ತು, ಶಂಕರ್ ರೆಸಿಡೆನ್ಸಿ. ಏನಾದರೂ ಕೆಲಸ ಏನಾದರೂ ತರಬೇಕು, ಏನಾದರೂ ಬೇಕು ಅಂದರೆ ಆಫೀಸ್ಗೆ ನನಗೆ ಹೇಳೋರು. ಒಂದ್ಸಲಿ ನಾನು ಸ್ಪೈರಲ್ ಬೈಂಡು ಕೆಲವೊಂದು ಪ್ರಿಂಟೌಟ್ನ ತಗೊಂಡು ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ಅಂದರೆ ನಾನು ಬಂದೆ, ಸಾರ್ ಆಮೇಲೆ ಇದನ್ನು ನೋಡ್ತಾ ಇದ್ರು. ಈ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಆ ಬಿಲ್ಡಿಂಗ್. ಇದನ್ನು ನೋಡಿದ್ರು ಸಾರ್. ಇದನ್ನು ನೋಡ್ಬಿಟ್ಟು, ಅಂದರೆ ಸಾರ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅಂತಂದರೆ ಅವರು ಅಂದರೆ ಪ್ರತಿಯೊಂದು ಹಾಸ್ಯ, ಆಮೇಲೆ ಒಂದು ಸಣ್ಣ ಜಾಗದಲ್ಲಿ ಸಿನಿಮಾ ಮಾಡಬೇಕು, ಈ ಥರದ್ದೆಲ್ಲ ಅವ್ರದ್ದು ಆಲೋಚನೆಗಳು. ಇದನ್ನು ನೋಡ್ಬಿಟ್ಟು ಹೇಳ್ತಾ ಇದ್ರು, ಇಲ್ಲೊಂದು ಸಿನಿಮಾ ಮಾಡ್ಬೇಕು ನಾನು, ಬರೀ ದೆವ್ವಗಳೇ ಇರ್ತಾರೆ, ಆ ದೆವ್ವಗಳು ಸೀರಿಯಸ್ ದೆವ್ವಗಳು, ಆ ದೆವ್ವಗಳು ಎಲ್ಲರನ್ನೂ ನಗಿಸ್ಬೇಕು. ಆಮೇಲೆ ಇವಾಗ ದೆವ್ವ ಅಂದ್ರೆ ನಮ್ಗೆ ಎಲ್ಲರಿಗೂ ಭಯ ಆಗುತ್ತೆ.
ಬಟ್ ಇನ್ಮೇಲೆ ಈ ಸಿನಿಮಾ ನೋಡಿದ್ಮೇಲೆ ಎಲ್ಲರಿಗೂ ದೆವ್ವ ಅಂತಂದ್ರೆ ಖುಷಿ ಆಗ್ಬೇಕು, ದೆವ್ವ ಎಲ್ಲೇ ಕಂಡ್ರು ತಪ್ಕೋಬೇಕು ಅನ್ನೋ ಥರದ್ದು ಹೇಳೋರು. ಆಮೇಲೆ ಎದ್ದೇಳು ಮಂಜುನಾಥ ನೀವು ನೋಡಿರುವ ಹಾಗೆ ಇಲ್ಲಿ ಈ ಸುಚಿತ್ರ ಆ ಗೇಟ್ ಹತ್ರ ಶೂಟಿಂಗು, ಅಂದ್ರೆ ಜಗ್ಗೇಶ್ ಅವರು ಚೇರ್ ಮೇಲೆ ಕೂತಿರೋದು ವಾಚ್ಮ್ಯಾನ್, ಆ ಥರದ್ದು ಒಂದು ಶೂಟಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಇನ್ನೊಂದು 3ನೇ ತಾರೀಕು ಸಾರು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ನನಗನ್ನಿಸ್ದಾಗ ನಾನು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಬರ್ತೀನಿ ಅಂತಾನೆ ಹೇಳಿದ್ದು. ಪ್ರತಿಯೊಬ್ಬರು ಹೇಳಿದಾಗ ಪ್ರತಿಯೊಬ್ಬರಿಗೂ ಅವರ ನೋವಿನ ಇದನ್ನ ಹೇಳ್ಕೊಂಡೇ ಹೇಳಿದ್ದು. ಹಾಗೆ ಸುನಿಲ್ ಕುಮಾರ್ ದೇಸಾಯಿ ಸರ್ ಆಗ್ಬೋದು, ಸೀತಾರಾಮ್ ಸರ್ ಬರ್ತೀನಿ ಅಂತಂದ್ರು, ಬಟ್ ಅವ್ರಿಗೇನೋ ತುಂಬ ಹೆಲ್ತ್ ಇದಾಗಿದೆ, ನನಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಜಸ್ಟ್ ಈಗ ಮೆಸೇಜ್ ಹಾಕಿದ್ದಾರೆ. ಇನ್ನು ಕೆಲವರು ಸ್ಟಾರ್ಟ್ ಮಾಡಿ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ನಾನು ಫೋನ್ ಮಾಡಿದಾಗ ಎಲ್ಲರೂ ರೆಸ್ಪಾನ್ಸ್ ಮಾಡಿ ದಯವಿಟ್ಟು ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ನಾನು ನಮ್ಮ ಸಂಗೀತ ನಿರ್ದೇಶಕರು ಮಾನಸ ಹೊಳ್ಳ ಅವ್ರ ಹತ್ರ ಕೇಳಿದೆ, ಈ ಥರ ಒಂದು ಹಾಡನ್ನು ಹಾಡ್ಕೊಡಿ ಅಂತ. ಹಾಗೆ ಅನೂಪ್ ಸಿರೀನ್ ಸರ್ ಹತ್ರನೂ ಕೇಳ್ಕೊಂಡೆ. ಸಾಕಷ್ಟು ಎಲ್ಲ ಗುರು ಸರ್ಗೆ ಫ್ಯಾಮಿಲಿ ಆಗ್ಬೋದು, ಸ್ನೇಹಿತರು ಎಲ್ಲರೂ ಬಂದಿದ್ದೀರಿ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಸ್ವಾಗತವನ್ನು ಕೋರಿರುವಂಥ ಭಗತ್ರಾಜ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಗುರುಪ್ರಸಾದ್ ಸರ್ ಅವರ ಸಹೋದರನಾಗಿರುವಂಥ ಶ್ರೀಯುತ ಹರಿ ಸರ್ ಅವರು ವೇದಿಕೆಗೆ ಆಗಮಿಸಿ ದೀಪವನ್ನು ಬೆಳಗಿ ಪುಷ್ಪ ನಮನವನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ಕೊಳ್ತೇನೆ. ಗುರುಪ್ರಸಾದ್ ಸರ್ ಅವರ ಪತ್ನಿಯಾಗಿರುವಂಥ ಸುಮಿತ್ರಾ ಮೇಡಮ್ ಅವರು, ಸಂಗೀತ ನಿರ್ದೇಶಕರಾಗಿರುವಂಥ ಅನೂಪ್ ಸಿರೀನ್ ಅವರು ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ಕೊಳ್ತೇನೆ. ಜೊತೆಲೇ ಇದ್ದಂಥ ಶಂಕರ್ ಗುರು ಸರ್ ನಿರ್ದೇಶಕರು ದಯವಿಟ್ಟು ಅಲ್ಲಿದ್ರು.
ಹಂಚಿಕೊಳ್ಳಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಜಾಸ್ತಿ ಹೊತ್ತು ಮಾತಾಡುವಷ್ಟು ಬುದ್ಧಿವಂತಿಕೆಯೂ ನಮಗಿಲ್ಲ, ಮತ್ತು ನನಗಿಂತ ತಿಳುವಳಿಕೆ ಇದ್ದೀರಾ. ಒಂದೇ ಅವ್ನು ಮಾಡಿದ್ದು ಒಂದು ಶ್ರೇಷ್ಠವಾದ ಸೀನ್ ಅಂತ ನನಗನ್ಸಿದ್ರ ಬಗ್ಗೆ ಹೇಳ್ತೀನಿ. ಮಠದ ಕೊನೆ, ನಾನು ಒಬ್ಬ ಪ್ರೇಕ್ಷಕನಾಗೆ ನೋಡಿರೋದು, ಅಣ್ಣ ಅಥವಾ ತಮ್ಮನಾಗಿ ನೋಡಿಲ್ಲ. ಕೊನೆಯಲ್ಲಿ ಆ ಪ್ರಣವ್ ಮೂರ್ತಿ ಇರ್ತಾರೆ. ಪ್ರಣವ್ ಮೂರ್ತಿ ಕಷ್ಟಪಡ್ತಿರ್ತಾರೆ. ಅವ್ರಿಗೇನು ದುಡಿಮೆ ಇರೋಲ್ಲ, ಏನೂ ಇರುತ್ತಿಲ್ಲ. ಭಾಗೀರಥಿಂತ ಒಬ್ಬರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದೊಬ್ಬರು ಲೇಡಿ ಅದರಲ್ಲಿ ಬ್ಲೈಂಡಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಮಾಡಿದಾಗ ಅವ್ರ ಹತ್ರ ಬಂದು ಇವರು ಪ್ರಣವ್ ಮೂರ್ತಿ ತೋಡ್ಕೋತಾರೆ. ನೆನ್ನೆ ಅಡಿಕೆ ಮಂಡಿಗೆ ಹೋದೆ, ದುಡ್ದೆ ₹100 ಅಂತ. ಅವಾಗ ಅವ್ರ ಬಾಯಲ್ಲಿ ಸತ್ಯ ಬರುತ್ತೆ. ನನಗೆ ಗೂಸ್ ಬಂಪ್ ಬರ್ತಾ ಇದೆ. ಅಲ್ಟಿಮೇಟ್ ಆಗಿ ಎಲ್ಲ ಸಕ್ಸಸ್ಗೂ ಅದೊಂದೇ ಕಾರಣ, ಹಾರ್ಡ್ ವರ್ಕ್, ಡೆಡಿಕೇಟೆಡ್ ವರ್ಕ್. ಅದ್ರಲ್ಲಿ ಅವನು ಜೀವನ ಸತ್ವನೇ ಹೇಳ್ಬಿಟ್ಟ. ಅದು ನನ್ನ ಒಂದು ಅಷ್ಟು ಮೂವೀಸಲ್ಲಿ ಅದರ ಬೆಸ್ಟ್ ಸೀನ್ ಅಂತಂದ್ರೆ ನಂಗೆ ಅದೇ ಅನ್ಸೋದು. ಜೀವನ ಸತ್ಯ ಏನಂದ್ರೆ ಕಷ್ಟಪಡೋದು, ಆನೆಸ್ಟ್ ಆಗಿ, ಇನ್ನೇನು ಇಲ್ಲ. ಇದನ್ನ ಮೀರಿ ನನಗೆ ಹೇಳುವಂಥದ್ದೇನಿಲ್ಲ. ಕೇಳಿದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ಎದ್ದೇಳು ಮಂಜುನಾಥ ಡೈರೆಕ್ಟರ್ ಸ್ಪೆಷಲ್ 2ನೇ ಸಲ ಮತ್ತು ರಂಗನಾಯಕ ಎಂಬ 4 ಚಿತ್ರಕ್ಕೆ ಸಂಗೀತ ನಿರ್ದೇಶಕರಾಗಿರುವಂಥವರು ಶ್ರೀಯುತ ಅನೂಪ್ ಸೆಳೀನ್ ಅವರು ಈಗ ಅವರ ನುಡಿನಮನ ಹಾಗೂ ಒಂದು ಗಾಯನದ ಮೂಲಕ ಗುರುಪ್ರಸಾದ್ ಸರ್ ಅವರಿಗೆ ಗೌರವವನ್ನು ಸೂಚಿಸಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೊತ್ತಿರೋ ವಿಷಯ, ಗುರು ಸರ್ ಬಗ್ಗೆ ಎಲ್ಲರೂ ಯಾವತ್ತಾದರೂ ಒಂದಿನ ಹೋಗಲೇಬೇಕು. ಆ ನೋವು ಇದ್ದೇ ಇರುತ್ತೆ. ಬಟ್ ಈ ಥರ ಗುರು ಸರ್ ಈ ಥರ ಹೋಗಿದ್ದು ಅದು ಬೇರೆ ಥರ ತಿಳ್ಕೊಂಬಿಡ್ತು. ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದಿದ್ದ ರೀತಿ, ಇದ್ದಿದ್ದ ರೀತಿ, ಅದಕ್ಕೂ ಇವ್ರು ಹೋಗಿದ್ದಕ್ಕೂ ಸಂಬಂಧನೇ ಇಲ್ಲ. ಅಂದರೆ ಅಷ್ಟು ಪಾಸಿಟಿವ್ ಆಗಿ ಜೀವನದ ಬಗ್ಗೆ ಮಾತಾಡ್ತಾ ಇದ್ದವರು ಸಡನ್ನಾಗಿ ಗೊತ್ತಿಲ್ಲ. ಸಾರಿ. ಅಂದರೆ ತುಂಬ ಪ್ರತಿಭೆಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟರು. ಮಠ ಅವ್ರ ಮೊದಲನೇ ಚಿತ್ರ ಆದ್ರೂ ಒಂದು ಹೊಸ ಪ್ರತಿಭೆಗಳ ದಂಡೆ ಕನ್ನಡ ಚಿತ್ರರಂಗಕ್ಕೆ ಅರ್ಪಿಸಿದ್ರು ಅವರು. ತಬಲಾ ನಾಣಿ ಆಗಿರ್ಬೋದು, ಅಲ್ಲಿ ಮಂಡ್ಯ ರಮೇಶ್, ಬಿರಾದರು, ಜಗ್ಗೇಶು, ನಾಗ್ತಿಹಳ್ಳಿ ಚಂದ್ರಶೇಖರ್, ಈ ಥರ ಬಿಟ್ಟರೆ ಇನ್ನೆಲ್ಲರೂ ಹೊಸಬ್ರನ್ನ ನಮಗೆ ಕನ್ನಡ ಇವತ್ತೂ ಆ ಮಠ ಚಿತ್ರದಿಂದ ಯಾರ್ಯಾರು ಇಂಟ್ರೊಡ್ಯೂಸ್ ಆಗಿದ್ದಾರೆ ಎಲ್ಲ ಚೆನ್ನಾಗಿ ದುಡಿತಾ ಇದ್ದಾರೆ, ಆರಾಮಾಗಿದ್ದಾರೆ. ಹಾಗೆ ನನ್ನ ಮೊದಲ ಸಂಗೀತ ನಿರ್ದೇಶನ ಎದ್ದೇಳು ಮಂಜುನಾಥನೇ ಕೆಲಸ ಶುರು ಮಾಡಿ ಈಗ ಅವರೇ ಚಾನ್ಸ್ ಕೊಟ್ಟಿದ್ದು ಫಸ್ಟ್ ಮ್ಯೂಸಿಕ್ ಕಂಪೋಸರ್ ಆಗಿ. ಬಟ್ ಅವ್ರಿಗೆ ಯಾವಾಗಲೂ ನಾನು ವಿವೇಕಿಸ್ತಾ ಇರ್ತೀನಿ ಅವ್ರಿಗೆ. ಅವ್ರ ಜೊತೆಗಿರೋರಿಗೆಲ್ಲ ಗೊತ್ತು, ಪಂಚವಾರ್ಷಿಕ ಯೋಜನೆ ನಿಮ್ಮದು ಸಿನಿಮಾ ಅಂತ. ಸೊ 2000 ಮಠ ಆದ್ಮೇಲೆ ಶುರು ಮಾಡಿದ್ದು ಸಿನಿಮಾ 2009ಗೆ ರಿಲೀಸ್ ಆಗುತ್ತೆ. ಅಷ್ಟರಲ್ಲಿ ನಂದು ಇನ್ನೊಂದು ಸಿನಿಮಾನೇ ರಿಲೀಸ್ ಆಗೋಗಿತ್ತು. ಸೊ ಬಟ್ ಅಫಿಷಿಯಲಿ ಕೆಲಸ ಕೊಟ್ಟಿದ್ದು ನನಗೆ ಮ್ಯೂಸಿಕ್ ಕಂಪೋಸರ್ ಆಗಿ ಗುರು ಸರೇನೆ. ಸೊ ಅಂದರೆ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬ ಸಂಗೀತ ನಿರ್ದೇಶಕರನ್ನ ಅವರ ಅರ್ಪಣೆನೇ ಅದು. ಹಾಗೆ ನಾವು ಇಡೀ ಇಂಡಸ್ಟ್ರಿಯಲ್ಲಿ ನನಗೆ ಒಬ್ಬರು ನಿರ್ದೇಶಕರು ಅನೂಪ ಅಂತ ಕೂಗ್ತಾ ಇದ್ದಿದ್ದು ಗುರು ಸರ್ ಒಬ್ಬರೇ. ಇನ್ನೆಲ್ಲರೂ ಅನೂಪ್ ಸರ್ ಅದೇ ಥರ ಬರುತ್ತೆ, ಬಟ್ ಇವರೊಬ್ಬರೇ ಮಾತ್ರ ಅನೂಪ ಅಂತ ಇದ್ದಿದ್ದು. ಸೊ ಅದು ಯಾವಾಗಲೂ ನನಗೆ ಕಿವಿಲಿ ಗುಯಿ ಅಂತಲೇ ಇರುತ್ತೆ ಯಾವಾಗಲೂ. ಹಾಗೆ ಇನ್ನೂ ಎಷ್ಟು ಜನ ಶಂಕರ್ ಗುರು ಇದ್ದಾರೆ, ಧೀರಜ್ ಇದ್ದಾರೆ, ರಂಗ ಇದ್ದಾರೆ, ನಾವೆಲ್ಲರೂ ಅವ್ರ ಶಿಷ್ಯಂದ್ರೇ. ನಾವೇನೇ ಕೆಲಸ ಮಾಡಿದ್ರು, ಏನೇ ಇದ್ದಿದ್ರು ಅವ್ರು ಏನು ನಮಗೆ ಫೌಂಡೇಶನ್ ಹಾಕ್ಕೊಟ್ಟಿದ್ದಾರೆ, ಅದರಿಂದನೇ ನಾವು ಮುಂದುವರಿತಾ ಇರೋದು. ಇನ್ನು ಮುಂದೇನು ಹಾಗೆ ಅವರು ಇದ್ದಾಗಲೂ ಇದನ್ನ ಹೇಳ್ತಾ ಇದ್ವಿ ನಾವು. ಅವ್ರಿಗೆ ಹೋಗಿದ್ದಾರೆ ಅಂತ ಅನ್ಕೊಳಕ್ಕಾಗಲ್ಲ. ಯಾಕಂದರೆ
ಅವ್ರು ಕೊಟ್ಟಿರುವಂಥ 2 ಚಿತ್ರಗಳು ಮಠ ಹಾಗೂ ಎದ್ದೇಳು ಮಂಜುನಾಥ ಟೆಕ್ಸ್ಟ್ ಬುಕ್ ಅದು. ಕನ್ನಡ ಚಿತ್ರರಂಗ ಇರೋವರೆಗೂ ಅದನ್ನ ಅಳಿಸಕ್ಕಾಗಲ್ಲ 2 ಸಿನಿಮಾ. ಯಾಕೆಂದ್ರೆ ಕನ್ನಡ ಅವ್ರ ಸಿನಿಮಾ ನೋಡಿದ್ರೆ ನನ್ಗನ್ಸ್ತಾ ಇದ್ದಿದ್ದು ಒಂದು ಪರಿಪೂರ್ಣ ಕನ್ನಡ ಸಿನಿಮಾ ಅಂತ ಅನ್ಸೋದು. ಅವೆರಡು ಸಿನಿಮಾ ನಿಮಗೆ ಏನಕ್ಕೆ ತುಂಬಾ ವಿಶೇಷವಾಗಿ ಅಂದ್ರೆ ಕಂಪ್ಲೀಟ್ಲಿ ಗುರುಪ್ರಸಾದ್ ತನ ಹಾಗೂ ಕನ್ನಡ ಭಾಷೆನ ಒಂದು ಚಿತ್ರಕಥೆ, ಕನ್ನಡ ಚಿತ್ರದಲ್ಲಿ ಆ ಚಿತ್ರಕಥೆ ಆಗಿರ್ಬೋದು, ಆ ಸಂಭಾಷಣೆ ಆಗಿರ್ಬೋದು, ಈ ಥರನೂ ಈಗ ಬಳಸ್ಬೋದು ಅಂತ ತೋರಿಸ್ಕೊಟ್ಟಿದ್ದು ಗುರುಪ್ರಸಾದ್ ಸರ್. ಆ ಸಿನಿಮಾ ಇವಾಗ್ಲೂ ಬೇಜಾರಾದಾಗ ಅಥವಾ ಟ್ರಾವೆಲಿಂಗ್ ಅಲ್ಲಿ ಎಷ್ಟೊಂದು ಜನ ಅದನ್ನೇ ನೋಡ್ತಾ ಇರ್ತಾರೆ. ನನಗೂ ಅದನ್ನೆಲ್ಲ ಫೋನ್ಗಳು ಬರುತ್ತೆ, ಎದ್ದೇಳು ಮಂಜುನಾಥ ಹಾಡು ಹೀಗೆ ಮಾಡಿದ್ದೀರಾ, ಹಾಗೆ ಮಾಡಿದ್ದೀರಾ, ಮತ್ತೆ ಯಾವಾಗ ಗುರು ಸರ್ ಜೊತೆ ಈ ತರ ಒಂದು ಸಿನಿಮಾ ಮಾಡೋದು ಅಂತ ಲಾಸ್ಟ್ 2 weeks ಬ್ಯಾಕು ಯಾರೋ ಕೇಳಿದ್ರು. ಹಾಗೆ ಅವರು ಹೋದಾಗ ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಜನ ಒಂದು ಲೈನ್ ಬರೆದಿದ್ದು ಏನಂದ್ರೆ, ಈ ಮನುಷ್ಯನಿಂದಲೇ ನಾವು ನಿರ್ದೇಶಕನಾಗಬೇಕು ಅಂತ ಒಂದು ಆಸೆ ಹುಟ್ಟಿತು ಅಂತ. ಇಷ್ಟೊಂದು ಜನ ಅದನ್ನ ಹಾಕೊಂಡಿದ್ದಾರೆ. ಸೊ ಇಲ್ಲಿ ನನಗೆ ಇನ್ನೊಬ್ರು ಕೂಡ ಶಶಾಂಕ್ ಅಂತ, ಅವರು ಅಷ್ಟೇ ಡೇರ್ ಡೆವಿಲ್ ಮುಸ್ತಫಾ ಅಂತ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ. ಈ ಮುಂದೆ ಧನಂಜಯ್ ಜೊತೆ ಸಿನಿಮಾ ಮಾಡ್ತಿದ್ದಾರೆ. ಅವರು ಅದನ್ನೇ ಹೇಳಿದ್ರು, ಒಂದು ಟೈಮಲ್ಲಿ ನಾವು ಅವ್ರ ಸಿನಿಮಾ ನೋಡ್ಬಿಟ್ಟು ನಿರ್ದೇಶಕನಾಗಬೇಕು ಅಂತ ಒಂದು ಆಸೆ ಬಂದಿದ್ದು ಅಂತ. ಸೊ ಈ ತರ ಒಂದು ಶಕ್ತಿ ಮರೆಯಾಗಿರೋದು ಇನ್ನ ನಂಬಕ್ಕಾಗಲ್ಲ. ಅವ್ರಿಗೆ ನಾನು ಅವರು ಕೆಲ್ಸಕ್ಕೆ ಕೂತಾಗೆಲ್ಲ ಅಂದ್ರೆ ಅವರು ನನ್ನಿಂದ ಹೇಗೆ ಕೆಲಸ ತೆಗೆಸ್ತಾ ಇದ್ರು ಅಂತ ಶಂಕರಿಗೆ ಗೊತ್ತು, ಧೀರಜಿಗೆ ಗೊತ್ತು, ರಂಗಕ್ಕೆ ಗೊತ್ತು. ಅವ್ರ ಜೊತೆ ಕೆಲಸ ಮಾಡಿ ನಾನು ಆಚೆ ಬಂದ್ರೆ ಬೇರೆ ಯಾವ ನಿರ್ದೇಶಕರು ಇವತ್ತಿನವರೆಗೂ ನಾನು ಯಾವ ನಿರ್ದೇಶಕರ ಹತ್ರ ಕೆಲಸ ಮಾಡ್ತೀನಿ ಈಸಿಯಾಗಿ ಕೆಲಸ ಮಾಡ್ತೀನಿ. ಬಿಕಾಸ್ ಗುರುಪ್ರಸಾದ್ ಅವರು ಅಲ್ಲಿ ನನಗೆ ಹೇಗೆ ಕೆಲಸ ಇದು ಮಾಡ್ತಾ ಇದ್ರಲ್ಲ, ಅದು ಈಸಿ ಆಗೋದು ಬೇರೆ ನಿರ್ದೇಶಕರ ಹತ್ರ ಹೋದಾಗ. ಹಾಗೆ ನನಗೆ ಅವ್ರಿಗೆ ತುಂಬಾ ಇಷ್ಟ ಅಂದ್ರೆ BR ಲಕ್ಷ್ಮಣರಾವ್ ಸರ್ ಅವರ ಕವನಗಳು, ಲಕ್ಷ್ಮೀನಾರಾಯಣ್ ಭಟ್ರದು ಕವನಗಳು, ಆ ಥರ ಕೆಲಸ ಮಾಡ್ತಾ ಇದ್ದಿದ್ದು. ನಮ್ಗೆ ಯಾವಾಗ ಡೈರೆಕ್ಟರ್ ಸ್ಪೆಷಲ್ ಅಲ್ಲಿ ನೀವು ಕೇಳಿರ್ಬೋದು, ದೇವರೇ ಅಗಾಧ ಇದು ಹಾಡು, ಅದು ಅವರೇನೆ ಸೆಲೆಕ್ಟ್ ಮಾಡಿ ಇದಕ್ಕೆ ಮಾಡಲೇಬೇಕು ಟ್ಯೂನು ಅಂತ ಹೇಳಿದ್ರು. ಅದನ್ನ ಅವ್ರ ನೆನಪಲ್ಲ ಇವಾಗ ಹಾಡ್ಬೇಕು ಅದನ್ನ. ದೇವರೇ ಅಗಾಧ ನಿನ್ನ ಮಹಿಮೆಯ ಕಡಲು, ದೇವರೇ ಅಗಾಧ ನಿನ್ನ ಮಹಿಮೆಯ ಕಡಲು, ಹೇಗೆ ಸಾಧ್ಯವೋ ಅದರ ಆಳವಳೆಯಲು, ದೇವರೇ ಅಗಾಧ ನಿನ್ನ ಮಹಿಮೆಯ ಕಡಲು, ತೋಳಕ್ಕೆಂದು ಕುರಿಯ ಕೊಟ್ಟೆ, ಸಿಂಹಕ್ಕೆಂದು ಜಿಂಕೆ ಇಟ್ಟೆ, ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು, ಅಗಾಧ 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 ನಿನ್ನ ಮಹಿಮೆಯ ಕಡಲು, ದೇವರೇ ಅಗಾಧ ನಿನ್ನ ಮಹಿಮೆಯ ಕಡಲು. ಇದು ನನ್ನ ಗುರು ಸರ್ನ ನಮ್ಮಿಬ್ರಿಗೇನೆ ತುಂಬಾ ಫೇವ್ರೇಟ್ ಇದು ಕಂಪೋಸ್ ಮಾಡಿದ್ಮೇಲೆ. ಅದಾದ್ಮೇಲೆ ನಾವು ಎಷ್ಟೊಂದು ಹಾಡುಗಳು ಸಿನಿಮಾಗೆ ಮಾಡಿ ಸಿನಿಮಾಗೆ ನಾವು ಬಳಕೆನೇ ಮಾಡಿಲ್ಲ. ಲಕ್ಷ್ಮೀನಾರಾಯಣ್ ಭಟ್ರದು ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಅದು ಅಷ್ಟೇ. ಅದು ಯಾವಾಗಲೂ ನಾವು ಆ ಸಿನಿಮಾಗೆ ಯೂಸ್ ಮಾಡಿದ್ರೆ ಕಂಪೋಸಿಂಗ್ ಸೆಷನ್ ಕೂತಾಗ ಈ ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಹಾಡು ಹಾಡಿಸ್ತಾನೆ ಇದ್ರು ನನ್ನ ಹತ್ರ. ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬಾ ಪ್ರೀತಿ, ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬಾ ಪ್ರೀತಿ, ಈಗ ಯಾಕೆ
ಯಾಕೆ ಜ್ವಲಿಸುತ್ತಿದೆ ಏನು ಶಂಕೆ ಭೀತಿ, ಹಿಂದೆಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ, ಕಣ್ಣ ತುಂಬ ಪ್ರೀತಿ. ಇದೆಲ್ಲ ಯಾವಾಗ್ಲೂ ಈ ಹಾಡನ್ನ ನಾನು ಮುಂದಿನ ಸಿನಿಮಾಗೆ ಬಳಸ್ತೀನಿ, ನಾನು ಮುಂದಿನ ಸಿನಿಮಾಗೆ ಬಳಸ್ತೀನಿ ಅಂತ. ಬಟ್ ಇದು ನಾವು ಕಂಪೋಸ್ ಮಾಡಿದ್ದು ಎದ್ದೇಳು ಮಂಜುನಾಥ್ ಆಗಿ ಈ ಹಾಡು. ಈ ಥರ ಹಾಡಿಂದು ಇದೇ ಇದೆ ಎಷ್ಟೊಂದು, ಒಂದು 10-15 ಹಾಡು 20 ಹಾಡು ಏನೋ ಅವ್ರದ್ದೇ ಸಪ್ರೇಟ್ ಫೋಲ್ಡರ್ ಮಾಡಿ ಅವ್ರಿಗೆ ಬೇರೆ ಯಾರಿಗೂ ನಾನು ಕೇಳಿಸ್ತಾನೆ ಇರಲಿಲ್ಲ. ಆ ಥರ ಅವ್ರು ಯಾವತ್ತೂ ನನ್ನ ಜೀವನದಿಂದ ಅಥವಾ ನನ್ನ ಮ್ಯೂಸಿಕ್ಕಿಂದ ಮರೆಯಾಗೋಕ್ಕೆ ಚಾನ್ಸೇ ಇಲ್ಲ. ಅವ್ರು ಹೋದ್ಮೇಲೆ ಕೆಲವರು ಮಾತಾಡಿದ್ರು, ಅವರು ಕೆಟ್ಟತನಗಳು, ಇದು ಹಂಗಾಗ್ಬಿಟ್ರು ಹಿಂಗಾಗ್ಬಿಟ್ರು ಅಂತ. ಬಟ್ ಇಷ್ಟು ಜನ ಸೇರಿದ್ದೀರ ಅಂದರೆ ಅವರು ಸಾಧನೆಗೇನೆ ಸೇರಿದರು ಅಲ್ವಾ? ಸೊ ಕೆಟ್ಟತನಗಳೆಲ್ಲ ನನ್ನಲ್ಲೂ ಇರುತ್ತೆ, ನಿಮ್ಮಲ್ಲೂ ಇರುತ್ತೆ. ಎಲ್ಲರೂ ಇಲ್ಲಿ ಆಲ್ಮೋಸ್ಟ್ ಆಲ್ ಯಾರ್ಯಾರು ಗಂಡಸರಿದ್ದೀರಾ 99.99% ಎಲ್ಲರೂ ಕುಡಿಯೋರೇನೆ ಇರ್ತೀರ, ಎಲ್ಲೋ ಒಂದು 0.1% ಯಾರೋ ಕುಡಿಯೋರು. ಸೊ ನಾನು ಹೇಳ್ತಾ ಇದ್ದೆ ಕೆಲವ್ರಿಗೆ, ಅವರಿಗೆ ಕುಡ್ತಾ ಇಷ್ಟ ಅಂದಾಗ ಯಾವತ್ತು ಇವತ್ತು ಯಾರು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ, ಅವರಿಗೆ ಕುಡ್ತಾ ಇಷ್ಟ ಅಂದ್ಬಿಟ್ಟು ಅವರೇ ಬಾಟ್ಲುಗಳು ತಗೊಂಡೋಗಿ ಎಷ್ಟೊಂದು ಸರಿ ಕೊಟ್ಟಿದ್ದಾರೆ, ಅವರು ಜೊತೆ ಕುತ್ಕೊಂಡು ಕುಡ್ದಿದ್ದಾರೆ, ಅವರು ಏನು ಕಾಮಿಡಿ ಹೇಳ್ತಾರೆ ಅದಕ್ಕೆ ಇವರು ಕೇಕೆ ಹಾಕೊಂಡು ನಕ್ಕಿದ್ದಾರೆ. ಸೊ ಇವತ್ತು ಮಾತಾಡೋಕ್ಕಿಂತ ಮುಂಚೆ ಒಂದು ಸೆಕೆಂಡ್ ಯೋಚನೆ ಮಾಡಿ, ಆ ಮನುಷ್ಯನ ಜ್ಞಾನ ಏನು, ಆ ಮನುಷ್ಯನ ಸಾಧನೆ ಏನು ಅನ್ನೋದನ್ನ ಒಂದ್ಸಲಿ ಯೋಚನೆ ಮಾಡ್ಬಿಟ್ಟು ಮಾತಾಡಬೇಕು. ಕನ್ನಡ ಚಿತ್ರರಂಗಕ್ಕೆ ಈ ನಿರ್ದೇಶಕ ಕೊಟ್ಟಿರೋ ಕೊಡುಗೆ ಯಾವತ್ತೂ ಅದು ಕಣ್ಮರೆ ಆಗಲ್ಲ. ಹೇಗೆ ಕಣ್ಮರೆ ಆಗುತ್ತೆ? ಆ ಥರ ಸ್ಕ್ರೀನ್ ಪ್ಲೇ ಬರೆಯೋರು ಮತ್ತೆ ಇನ್ನೊಬ್ರು ಹುಟ್ಟಲ್ಲ, ಆ ಥರ ಡೈಲಾಗ್ ಬರೆಯೋರು ಮತ್ತೆ ಇನ್ನೊಬ್ರು ಹುಟ್ಟಲ್ಲ. ಬಟ್ ಏನಂದ್ರೆ ಅವ್ರು ಏನ್ ದಾರಿ ತೋರಿಸಿದ್ರೆ ಅದರಲ್ಲಿ ನಾನಾಗ್ಲಿ, ಶಂಕರ್ ಗುರು ಆಗ್ಲಿ, ಈಗ ಧೀರಜ್ ಆಗ್ಲಿ, ರಂಗ ಆಗ್ಲಿ, ಅವ್ರ ಶಿಷ್ಯಂದ್ರೆ ಯಾರ್ಯಾರಿದ್ದೀವಿ ನಾವು ಅದನ್ನ ಒಂದ್ ಸ್ವಲ್ಪ ಅವ್ರೇನ್ ಜ್ಞಾನ ಕೊಟ್ಟಿದ್ದಾರೆ ಅದನ್ನ ನಾವು ಉಪಯೋಗಿಸ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಷ್ಟೇ. ಸೊ ಈ ಮಹಾನ್ ಚೇತನಕ್ಕೆ ಯಾವತ್ತು ಚಿರಋಣಿ. ಅವ್ರದ್ದು ಇನ್ನೊಂದು ಫೇವರೇಟ್ ಹಾಡು, ಅದನ್ನು ನಾವು ಎಲ್ಲೂ ಬಳಕೆ ಮಾಡಿಲ್ಲ. ಏನ್ BR ಲಕ್ಷ್ಮಣರಾವ್ ಸರ್ದೇನೆ ಹೇಳಿ ಹೋಗು ಕಾರಣ ಹೋಗುವ ಮೊದಲು, ಹೇಳಿ ಹೋಗು ಕಾರಣ ಹೋಗುವ ಮೊದಲು, ನನ್ನ ಬಾಳಿನಿಂದ ನನ್ನ ಬಾಳಿನಿಂದ ದೂರಾಗುವ ಮೊದಲು, ದೂರಾಗುವ ಮೊದಲು ಹೇಳಿ ಹೋಗು ಕಾರಣ ಹೋಗುವ ಮೊದಲು. ಗುರು ಸರ್ ಕಾರಣ ಹೇಳದಲ್ಲೇ ಹೊರಟ್ಬಿಟ್ರು. ಇರಲಿ, ಅವರ ಚಿತ್ರಗಳಾಗಲಿ, ಅವ್ರ ಜೊತೆ ಕಳೆದಿದ್ದ ಕ್ಷಣಗಳು ಯಾವತ್ತಿಗೂ ಸ್ಫೂರ್ತಿನೇ. ನನ್ನ ಮಾತಿಂದ ಕೆಲವ್ರಿಗೆ ಯಾರಿಗಾದ್ರೂ ಬೇಜಾರಾಗಿದ್ರೆ ಕ್ಷಮಿಸಿ. ಬಟ್ ಯಾವತ್ತಿದ್ರು ನಾನಂತೂ ಅವ್ರ ಜೊತೆ ಏನು ಕಳೆದಿದ್ದೀನಿ ಅಥವಾ ಅವರಿಂದ ನಾನು ಏನು ಕಲ್ತಿದ್ದೀನಿ ಅದನ್ನ ಯಾವತ್ತೂ ಸಂಭ್ರಮಿಸ್ತಾ ಇರ್ತೀನಿ. ಯಾವಾಗಲೂ ಚಿರಋಣಿ ಗುರು ಸರ್. ಥ್ಯಾಂಕ್ ಯು ಗುರು ಸರ್, ಥ್ಯಾಂಕ್ ಯು. ಭಾವಪೂರ್ಣ ನುಡಿಗಳು ಮತ್ತು ಗಾಯನದೊಂದಿಗೆ ಗುರು ಸರ್ ಅವರಿಗೆ ನಮನವನ್ನು ಸಲ್ಲಿಸಿರುವಂಥ ಅನೂಪ್ ಸೇಡಿನವರಿಗೆ ಧನ್ಯವಾದಗಳು. ಈಗ ಗುರು ಸರ್ ಅವರ ಶಿಷ್ಯರಲ್ಲಿ ಇನ್ನೊಬ್ಬರಾಗಿರುವಂಥವರು ಬಡವ ರಾಸ್ಕಲ್ ಚಿತ್ರದ ನಿರ್ದೇಶಕರು ಶ್ರೀ ಶಂಕರ್ ಗುರು ಸರ್ ಅವರು ಈಗ ಮಾತನಾಡಬೇಕು ಅಂತ ವಿನಂತಿಸ್ಕೊಳ್ತೇನೆ. ಶ್ರೀಯುತ ಶಂಕರ್ ಗುರು ಸರ್ ಅವರು
ಕೆಲವೇ ಅಂದರೆ 5 ಸಿನಿಮಾಗಳಾದರೂ ಕೂಡ ಎಲ್ಲ ಸಿನಿಮಾಗಳ ಚಲನಚಿತ್ರ ಗೀತೆಯೂ ಕೂಡ ಜನಪ್ರಿಯವಾಗಿ ಜನಮಾನಸದಲ್ಲಿ ಹಾಗೆ ಉಳಿದಿರುವಂಥದ್ದು. ಏಕೆಂದರೆ ಅಂತಹ ಅರ್ಥಪೂರ್ಣವಾಗಿರುವಂಥ ಗೀತೆ ಮತ್ತು ಮಧುರವಾಗಿರುವಂಥದ್ದು ಅಂತ ಹಾಡನ್ನು ಹೇಳಿರುವಂಥ ಮಾನಸ ಹೊಳ್ಳ ಅವರಿಗೆ ಧನ್ಯವಾದಗಳು. ಈ ಸಂದರ್ಭಗಳಲ್ಲಿ ಮಾತನಾಡುವಂಥದ್ದು ಕಷ್ಟ, ಆದ್ರೂ ಕೂಡ ಯಾರಾದ್ರೂ ಕೂಡ ಅವರ ಒಡನಾಟದಲ್ಲಿ ಇರುವಂಥವರು ಬಂಧು ಮಿತ್ರರಾಗಿರ್ಬೋದು, ಯಾರಾದ್ರೂ ಕೂಡ ಮಾತನಾಡೋದಕ್ಕೆ ಅವರು ಬಯಸಿದರೆ ಇಲ್ಲಿ ಬಂದು ಮಾತಾಡ್ಬೋದು. ಈಗ ಡೇರ್ ಡೆವಿಲ್ ಮುಸ್ತಾಫಾ ಚಿತ್ರದ ನಿರ್ದೇಶಕರಾಗಿರುವಂಥ ಶಶಾಂಕ್ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಆ ನಂತರದಲ್ಲಿ ಎಲ್ರಿಗೂ ನಮಸ್ಕಾರ. ನಾನು ಗುರು ಸರ್ ಜೊತೆ ವೈಯಕ್ತಿಕವಾಗಿ ಒಡನಾಟ ಇಲ್ಲ, ಸುಮ್ಮನೆ ನಾನು ಅವ್ರ ಮೇಲೆ ತುಂಬ ಗೌರವ, ಹಾಗಾಗಿ ಈ ಕಾರ್ಯಕ್ರಮ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೆಚ್ಚು ನನಗೆ ವೈಯಕ್ತಿಕ ಒಡನಾಟ ಇದ್ದಿರೋದ್ರಿಂದ ನನಗೆ ತುಂಬ ಏನು ಹೇಳೋಕ್ಕಾಗಲ್ಲ. ಅನೂಪ್ ಸರ್ ಹೇಳಿದ್ರು, ಅಂದರೆ ತುಂಬ ಜನ ಡೈರೆಕ್ಟರ್ಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ನಾನು ಕಾಲೇಜ್ ಡೇಸಲ್ಲಿದ್ದಾಗ ಮಠ ಎದ್ದೇಳು ಮಂಜುನಾಥ ಎಲ್ಲ ಅಂದರೆ ಲೂಪಲ್ಲಿ ನೋಡಿದವನು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಬರೀ ಇನ್ಸ್ಪೈರ್ ಅಷ್ಟೇ ಅಲ್ಲ, ಅಂದರೆ ಭಯ ಹುಟ್ಟಿಸಿದ್ದಾರೆ. ಅಂದರೆ ಆ ಬೆಂಚ್ ಮಾರ್ಕ್ ರೈಟಿಂಗು, ಆ ಡೈರೆಕ್ಷನ್ನು. ಎಷ್ಟೋ ಜನ ಹೇಳ್ತಾರೆ ಗುರುಪ್ರಸಾದ್ ಸರ್ ಬರೀ ಆಡಿಯೋ ಡೈಲಾಗಲ್ಲಿ ಇದು ಮಾಡ್ತಾರೆ, ಅಂದರೆ ಆಡಿಯೋ ರೇಡಿಯೋ ನಾಟಕ ಥರ ಇರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವಿಜುವಲ್ ಮೀಡಿಯಮಲ್ಲೂ ತುಂಬ, ಅಂದರೆ ಅವ್ರ ಕ್ಯಾನ್ವಾಸ್ಗಳು ಚಿಕ್ಕದಾಗಿರ್ಬೋದು, ಬಟ್ ಅವ್ರ ವಿಜುವಲ್ ಮೀಡಿಯಮಲ್ಲೂ ಮಾಸ್ಟರು. ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಠಾಲಿ ಎದ್ದೇಳು ಮಂಜುನಾಥಲ್ಲಿ ವಿಜುವಲಲ್ಲೂ ಅದ್ಭುತವಾದ ಸ್ಟೋರಿ ಟೆಲಿಂಗ್ ಹೇಳ್ತಿದ್ರು. ಹಾಗಾಗಿ ಅಂದರೆ ಆ ಎರಡೂ ಚಿತ್ರಗಳು ಕಂಟಿನ್ಯೂಸ್ ಆಗಿ ಟೆಕ್ಸ್ಟ್ ಬುಕ್ ಆಗಿ ಸಾರ್ವಕಾಲಿಕವಾಗಿ ಕನ್ನಡ ಸಿನಿಮಾ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಉಳ್ಕೊಳ್ಳುತ್ತೆ. ಜಾತಿ ಮತ ಇಲ್ಲ, ನಾವೆಲ್ಲ ಕಲಾರಸಿಕರು, ಈ ಥರ ತುಂಬ ಈ ಥರ ಎಷ್ಟೋ ಸಾಲುಗಳು ಇನ್ಸ್ಪೈರ್ ಮಾಡಿದೆ, ಸ್ಫೂರ್ತಿ ಕೊಟ್ಟಿದೆ, ಮತ್ತು ಒಂದು ಬೆಂಚ್ ಮಾರ್ಕ್ ಕೂಡ. ಅಂದರೆ ಕಾಲೇಜ್ ಡೇಸಲ್ಲಿ ಡೈರೆಕ್ಟರ್ ಆಗ್ಬೇಕಂದ್ರೆ ಈ ರೀತಿ ಬಿಟ್ಟಿರ್ಬೇಕಾ, ಈ ರೀತಿ ಬರವಣಿಗೆ ಇರಬೇಕಾ, ನಮ್ಮ ಕೈಲಿ ಆಗಲ್ವೇನೋ ಅಂತ ಭಯ ಹುಟ್ಟಿಸಿದವರು ಅವರೇ. ಅದ್ಭುತವಾದ ಚಿತ್ರಗಳು ಮಾಡಿ ನಮಗೂ ಒಂದಷ್ಟು ಅಂದರೆ ಈ ಇಂಡಸ್ಟ್ರಿಗೆ ಬರೋಕ್ಕೆ ಸ್ಫೂರ್ತಿ ತುಂಬಿದವರು ಅವರೇ. ಹಾಗಾಗಿ ಇಲ್ಲಿಂದನೇ ನಮಸ್ಕಾರ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಅಂತ. ನಮ್ಮ ಗುರುಪ್ರಸಾದ್ ಅವ್ರ ಬ್ರದರ್ ಹರಿಯವರು ಇದ್ದಾರೆ. ಗುರುಪ್ರಸಾದ್ಗೆ ನಾನು ಹೈಸ್ಕೂಲಲ್ಲಿ ಕನಕಪುರದಲ್ಲಿ 3 ವರ್ಷ ಕ್ಲಾಸ್ಮೇಟ್, 8th, 9th, 10th ಒಟ್ಟಿಗೆ ಓದಿದ್ದು. ನನಗೆ ತುಂಬ ನೋವಾಯ್ತು, ಯಾಕಂದ್ರೆ ನಾನು ಈ ಬೆಂಚಲ್ಲಿ ನನ್ನ ಫ್ರೆಂಡ್ ಜೊತೆ ಕೂತ್ಕೊಂಡೆ. ಅದು ನನ್ನ ಕ್ಲಾಸಲ್ಲಿ 3 ವರ್ಷ ಗುರುಪ್ರಸಾದ್ ಪಕ್ಕನೇ ಕೂತ್ಕೊಂಡು ಪಾಠ ಕೇಳ್ಕೊಂಡು ಅವನ ಒಡನಾಡಿಯಾಗಿ ಆತ್ಮೀಯವಾಗಿ ಕಾಲ ಕಳೆದಂತ ಆತ್ಮೀಯ ಗೆಳೆಯ ನಾನು. ನನಗೆ ಗುರುಪ್ರಸಾದ್ ನನ್ನ ಅದೇ ರೀತಿ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು, ಎಷ್ಟೇ ಸಾಧನೆ ಮಾಡಿದ್ರು, ನನ್ನ ಮಾತ್ರ ನನಗೆ ತಮಾಷೆ ಮಾಡೋಕ್ಕೆ ವಿ.ಸಿ. ರಾಘವೇಂದ್ರ ಅಂತ ಕರಿತಿದ್ದ. ಯಾಕಂದ್ರೆ ನಮ್ಮ ಕ್ಲಾಸಲ್ಲಿ 3-4 ಜನ ರಾಘವೇಂದ್ರ ಇದ್ವಿ. ನನ್ನ ಗುರುತುಗೋಸ್ಕರ ನಾನು ಸ್ವಲ್ಪ ವಿ.ಸಿ. ತಪ್ಪಿತ್ತು ಅಂತ ವಿ.ಸಿ. ರಾಘವೇಂದ್ರ ಅಂತ ಕರಿತಿದ್ದ. ಇವತ್ತು ಐ ಜಸ್ಟ್ ಮಿಸ್ಸಿಂಗ್ ಹಿಮ್. ಈ ಬೆಂಚಲ್ಲಿ ಕೂತಾಗ ನನ್ನ ಗುರುಪ್ರಸಾದ್ ನೆನಪು ಬಂದ. ಕನ್ನಡ ಚಿತ್ರರಂಗದಲ್ಲಿ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ಡೈರೆಕ್ಟರ್ಗೆ ಕಟೌಟ್ ನಿಲ್ಸಿದ್ದಂದ್ರೆ ಅದು ಗುರುಪ್ರಸಾದ್ಗೆ. ಜೋರಾಗಿ ಚಪ್ಪಾಳೆ ಬರಲಿ. ಇಡೀ ಭಾರತೀಯ ಚಿತ್ರರಂಗದಲ್ಲಿ ಗುರುಪ್ರಸಾದ್ ಮಾತ್ರ ಕಟೌಟ್ ನಿಲ್ಸಿದ್ದು. ಇವತ್ತು ಅದೇ ಕಟೌಟ್ ನಿಲ್ಸಿದ್ದಾರೆ ಅಂದ್ರೆ ನನಗೆ ತುಂಬಾ ನೋವಾಯ್ತು ಕಟೌಟ್ ನೋಡಿದ ತಕ್ಷಣ. ಆದ್ರೆ ಅಷ್ಟೇ ಹೆಮ್ಮೆನೂ ಆಯ್ತು. ಯಾವುದೇ ವ್ಯಕ್ತಿಯಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಗುರುಪ್ರಸಾದ್ ಅದೇ ಹೇಳ್ತಾ ಇದ್ರು ಯಾವಾಗಲೂ, ಪಾಸಿಟಿವ್ ತಗೋಬೇಕು, ನೆಗೆಟಿವ್ ನ ಬಿಟ್ಟಾಕ್ಬೇಕು. ಯಾರು ಪರ್ಫೆಕ್ಟ್ ಅಲ್ಲ, ಯಾವ ಮನುಷ್ಯನೂ ಪರ್ಫೆಕ್ಟ್ ಅಲ್ಲ. ಎಲ್ಲರೂ ಪರ್ಫೆಕ್ಟ್ ಅಲ್ಲ ಅಂದ್ಮೇಲೆ ಆ ನೆಗೆಟಿವಿಟಿ ಇರುತ್ತೆ, ಪಾಸಿಟಿವ್ ಇರುತ್ತೆ. ನೆಗೆಟಿವಿಟಿ ಬಿಟ್ಟು ಅವ್ರಲ್ಲಿ ಒಳ್ಳೆದನ್ನು ಕಲ್ತ್ಕೋಬೇಕು, ಯಾರೇ ಆಗಿರ್ಬೋದು ಅಂತ ಹೇಳ್ತಿದ್ದ. ಈಗ ಒಂದು ಹಾಡು ಕೇಳಿದಾಗ ನನಗೆ ಅದೇ ಅನಿಸ್ತಿತ್ತು, ತಪ್ಪು ಮಾಡೋರು ಯಾರಿಲ್ಲ ಅಂತ ಹೇಳಿ ಅಂತ ಹಾಡು ಬರೆದಂತ ಗುರುಪ್ರಸಾದ್ ದುಡುಕ್ಬಿಟ್ಟ ಅಂತ ನಂಗೆ ನೋವಾಯ್ತು. ಅಂದ್ರೆ ಆತ್ಮೀಯವಾಗಿ ನಮ್ಗೆ ಇರ್ಬೋದಿತ್ತು ನಮ್ಮ ಜೊತೆ ಇನ್ನೂ ಸ್ವಲ್ಪ ಒಳ್ಳೊಳ್ಳೆ ಚಿತ್ರಗಳು ಕೊಡ್ಬೇಕಿತ್ತು. ಗುರುಪ್ರಸಾದ್ ಸುಮಾರು ಒಂದು 50 ಜನ ಹೊಸ ನಿರ್ದೇಶಕರನ್ನ, ಮ್ಯೂಸಿಕ್ ಡೈರೆಕ್ಟರ್ಸ್ನ, ಸಾಹಿತ್ಯ ಬರೆಯೋರ್ನ, ಸುಮಾರು ಜನನ ಹುಟ್ಟಾಕ್ಬಿಟ್ಟ. ಹಾಗೆ ಹಾಕ್ತಾನೆ ಇರ್ತಾನೆ. ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಸಾಹಿತ್ಯ ಕೊರತೆ ಇದ್ದಾಗ ಅದ್ಭುತವಾದ ಕಂಟೆಂಟ್ ಚಿತ್ರಗಳನ್ನ ಕೊಟ್ಟಂತ ಗುರುಪ್ರಸಾದ್ ಎಷ್ಟೋ ಸಹ ನಿರ್ದೇಶಕರನ್ನ ಮತ್ತೆ ಎಷ್ಟೋ ಸಾಹಿತ್ಯಾಸಕ್ತರನ್ನ ಹೊರಗಡೆ ಒಂದೇ ಕಡೆ ಕಲೆ ಹಾಕಿ ಪಾಠ ಮಾಡಿ ಅವ್ರಿಗೆ ಒಳ್ಳೆ ನೀತಿ ಬೋಧನೆ ಮಾಡಿ, ಅಂದ್ರೆ ಟೆಕ್ನಿಕಲಿ ಪಾಠಗಳನ್ನ ಹೇಳ್ಕೊಟ್ಟು ಅದ್ಭುತವಾದ ಸ್ಕ್ರಿಪ್ಟ್ ರೈಟರ್ಸ್ ನ ರೆಡಿ ಮಾಡಿದ. ಆ ಸ್ಕ್ರಿಪ್ಟ್ ರೈಟರ್ಸ್ ಬೆಳೀತಾ ಇದ್ದಾರೆ, ಚಿತ್ರಗಳನ್ನ ಮಾಡ್ತಿದ್ದಾರೆ ಅಂತ ಬಹಳ ಹೆಮ್ಮೆ ಆಗುತ್ತೆ. ಗುರುಪ್ರಸಾದ್ ಯಾವತ್ತೂ ಮರೆಯಾಗಲ್ಲ. ಅವನು ನಮಗೆ ಭೌತಿಕವಾಗಿ ಮಾತ್ರ ನಮ್ಮಿಂದ ಹೊರಗಡೆ ಹೋಗಿರ್ತಾನೆ. ಗುರುಪ್ರಸಾದ್ ನಮ್ಮಿಂದ ಹೋಗಿದ್ದು ಹೇಗೆ ಅಂದ್ರೆ ನೆಗೆಟಿವಿಟಿಯಿಂದ, ಅದರ ಪಾಸಿಟಿವಿಟಿಯಿಂದ, ಒಳ್ಳೆತನಗಳಿಂದ. ಗುರುಪ್ರಸಾದ್ ಎಷ್ಟು ಸಿಂಪಲ್ ಮನುಷ್ಯ ಅಂದ್ರೆ ಅವ್ರ ಮನೆಗೆ ಯಾರೇ ಹೋದ್ರು ನಿಮ್ಗೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರ ಜೊತೆ ಕಾಲ ಕಳೆದವ್ರಿಗೆ. ಅವ್ನು ಏನು ಊಟ ತರಿಸ್ತಿದ್ದ ಅದೇ ಊಟ ತರಿಸ್ಕೊಂಡು ನಮ್ಗೆಲ್ಲ ಕೊಡ್ತಿದ್ದ. ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದ, ಯಾವತ್ತೂ ಅವ್ನು ಭೇದ ಭಾವ ಮಾಡ್ತಿಲ್ಲ.
ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾನೆ. ಒಳ್ಳೆ ಒಳ್ಳೆ ವಿಚಾರಗಳು ಮಾತಾಡಬೇಕು ಅಂತ ನಾನು ಹೇಳಕ್ ಬಂದಾಗ ಸಾಕಷ್ಟು ಸಹಾಯಗಳು ಮಾಡಿದ್ದಾನೆ. ಇಲ್ಲೇ ಕೂತಿದ್ದಾರೆ, ಸಾಕಷ್ಟು ಸಹಾಯ ತಗೊಂಡರು, ಸಾಕಷ್ಟು ಸಹಾಯ ಪಡೆದವರು. ಇನ್ ದ ಸೆನ್ಸ್ ಫೈನಾನ್ಷಿಯಲಿ ಸಹಾಯ ಮಾಡಬೇಕು ಅಂತಲ್ಲ, ವ್ಯಕ್ತಿ ಸಹಾಯ ಮಾಡ್ಬೇಕಂದ್ರೆ ಫೈನಾನ್ಷಿಯಲಿ ಮಾತ್ರ ಅಲ್ಲ, ಮೌಲ್ಯಯುತವಾಗಿ ಅವನಿಗೆ ಆಸರೆ ಆಗಿ ಪ್ರೀತಿ ತೋರಿಸೋದು ಒಂದು ಸಹಾಯ ಆಗುತ್ತೆ. ಆ ರೀತಿ ಗುರುಪ್ರಸಾದ್ ಸಾಕಷ್ಟು ವಿಚಾರಗಳ ಸಹಾಯ ಮೊದಲಿಂದ ಮಾಡ್ಕೊಂಡು ಬಂದಿದ್ದೇನೆ. ನಾನು ಸಣ್ಣವನಿಂದ ಅಂದ್ರೆ ಹೈಸ್ಕೂಲಿಂದ ನೋಡಿದಿಂದ ಹೇಳ್ತೀನಿ. ಗುರುಪ್ರಸಾದ್ ಇಡೀ ಫ್ಯಾಮಿಲಿ, ನಾನು ಅವ್ರ ಮನೆಯಲ್ಲಿ ಊಟ ಮಾಡಿದ್ದೀನಿ. ಅವ್ರ ಅಜ್ಜಿ ಕಾಲದಿಂದ ನಾನು ಗುರುಪ್ರಸಾದ್ ಜೊತೆ ಅವ್ರ ಅಣ್ಣ ನನ್ನ ಪಾಠ ಹೇಳ್ಕೊಟ್ಟಿದ್ದಾರೆ. ಗುರುಪ್ರಸಾದ್ ಹತ್ರ ನಾನು ಮ್ಯಾಥಮೆಟಿಕ್ಸ್ ಹೇಳ್ಕೊಳ್ಳಿ. ಗುರುಪ್ರಸಾದ್ ಒನ್ ಆಫ್ ದಿ ಬೆಸ್ಟ್ ಮ್ಯಾಥಮೆಟಿಕ್ ಮನುಷ್ಯ. ಮ್ಯಾಥಮೆಟಿಕ್ಸ್ ತುಂಬಾ ಅದ್ಭುತವಾದ ಸಾಧನೆ ಮಾಡೋದಂತ. ಕ್ರಿಕೆಟ್ ಆಡ್ತಿದ್ದ, ನಾವೆಲ್ಲ ವಿಕೆಟ್ ಕೀಪಿಂಗ್. ಗುರುಪ್ರಸಾದ್ ವಾಸ್ ವೆರಿ ಗುಡ್ ವಿಕೆಟ್ ಕೀಪರ್. ಅದ್ರಲ್ಲಿ ನಂಗೆ ನೆನಪು ಬರ್ತಾ ಇದೆ ಈಗ. ಐ ಆಮ್ ಜಸ್ಟ್ ಮಿಸ್ಸಿಂಗ್ ಆಸ್ ಎ ವೆರಿ ಗುಡ್ ಫ್ರೆಂಡ್. ಅವನ ಜೊತೆ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ ಕೂಡ ಸ್ವಲ್ಪ ದಿವಸ ಅದ್ರ ಜೊತೆ ಕಾಲ ಕಳೆದೆ. ಅವ್ನು ಎಲ್ಲ ರೂಮ್ ಹಾಕೊಂಡಿದ್ಮೇಲೆ ನನಗೆ ಒಂದು ಪಕ್ಕದಲ್ಲಿ ಕೂಡ್ಸ್ಕೊಂಡು ನನ್ನ ಜೊತೆ ಆತ್ಮೀಯವಾಗಿ ಏನೋ ಸ್ವಲ್ಪ ಹೆಲ್ಪ್ ಮಾಡುವಂತ ಹೆಲ್ಪ್ ಮಾಡಿಸ್ಕೊತಿದ್ದ. ಇನ್ ದ ಸೆನ್ಸ್ ಏನಾದ್ರು ಬರೆಯೋದು ಅಥವಾ ಸಣ್ಣ ಪುಟ್ಟದ ಏನಾದ್ರು ಬರ್ಸ್ಕೊಡೋದು ಅಥವಾ ಏನಾದ್ರು ಒಂದು ಕಾಲ್ ಮಾಡೋದು. ಈ ಡೈರೆಕ್ಟರ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗ ಅವನು ಯಾರಿಗಾದ್ರೂ ಮಾತಾಡೋದು ನೀನು ಅಂದ್ಬಿಟ್ಟು ನಾನು ಅಫಿಷಿಯಲಿ ಸ್ವಲ್ಪ ಹೆಲ್ಪ್ ಮಾಡೋದು ಅಂತ ಹೇಳಿದ್ದ. ನಾನು ಮಾತಾಡ್ತಿದ್ದೆ. ನನ್ನ ಮಾತು ನೋಡಿ ಅವ್ನಿಗೆ ಚೆನ್ನಾಗಿ ಮಾತಾಡ್ತೀಯ ನನಗೆ ಇಲ್ಲಿ ಜೊತೆಗಿರೋ ಅಂತ ಹೇಳಿ ಸುಮಾರು ಒಂದು 6 ತಿಂಗಳು ನನ್ನ ಜೊತೆ ಗುರುಪ್ರಸಾದ್ ಜೊತೆ ಇದ್ದು 2-3 ತಿಂಗಳು ಹೋಟೆಲ್ ಜೊತೆಗೆ ಹೋಗಿ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ಆಮೇಲೆ ಅವ್ನ ಡೈರೆಕ್ಷನ್ ಕ್ಲಾಸ್ ನಾನು ಅಟೆಂಡ್ ಮಾಡಿದೆ ವಿಜಯನಗರದಲ್ಲಿ ಮಾಡಿದಾಗ. ನಾನು ಸಾಕಷ್ಟು ಕಲಿತೆ. ಎಲ್ಲದಕ್ಕಿಂತ ಅಂತ ಹೇಳಿದ್ರೆ ಗುರುಪ್ರಸಾದ್ ಒಳ್ಳೆ ಚಿತ್ರಗಳು ಕೊಟ್ಟು ಒಳ್ಳೆ ನಿರ್ದೇಶಕಗಳನ್ನು ಹುಟ್ಟಾಕೋದ್ರ ಜೊತೆಗೆ ಕನ್ನಡದ ಆಡಿಯನ್ಸ್ಗಳಿಗೆ ಯಾವ ರೀತಿ ಒಳ್ಳೆ ಚಿತ್ರಗಳು ನೋಡಬೇಕು, ಅದ್ರಲ್ಲಿ ಹೇಗೆ ಕಂಟೆಂಟ್ ಬೇಸ್ಡ್ ನ ಅರ್ಥ ಮಾಡ್ಕೋಬೇಕು ಅಂತ ಗುರುಪ್ರಸಾದ್ ಕಲಿಸಿದಂತ ಮಹಾನ್ ಚೇತನ, ಒಳ್ಳೆ ಅದ್ಭುತವಾದ ಡೈರೆಕ್ಟರ್. ಅವ್ರಿಗೆ ಬಹಳ ಕಲಿಸಿತ್ತು ಆಸ್ಕರ್ ಅವಾರ್ಡ್ ತಗೋಬೇಕು ಅಂತ. ಒಳ್ಳೆ ಚಿತ್ರಗಳು ನೋಡೋದು ಅಭ್ಯಾಸ, ಆ ಅಭ್ಯಾಸ ಕಂಟೆಂಟ್ ಬೇಸ್ಡ್ ಸಿನಿಮಾಗಳು ನೋಡ್ಬೇಕು ಅಂತ ಗುರುಪ್ರಸಾದ್ ಕಲಿಸಿದ್ದು ಕನ್ನಡಿಗರಿಗೆ. ಅದು ಗುರುಪ್ರಸಾದ್ ನನ್ಗೆ ಅನ್ಸುತ್ತೆ. ನನ್ನ ಸಾಕಷ್ಟು ನಿರ್ದೇಶಕರು ಇದ್ದಾರೆ, ಒಳ್ಳೆ ಚಿತ್ರಗಳಿಗೆ ಕೊಡ್ತಿದ್ದಾರೆ. ಅದಕ್ಕೆಲ್ಲ ಗುರುಪ್ರಸಾದ್ ಚೇತನವಾಗಿರ್ತಾರೆ ಅಂತ ಅನ್ಕೋತೀನಿ. ಗುರುಪ್ರಸಾದ್ ಯಾವತ್ತೂ ನಮ್ಮನ್ನು ಬಿಟ್ಟು ಅವರ ಸದಾ ಇರ್ತಾರೆ. ಅವ್ರ ಕುಟುಂಬಕ್ಕೆ ಮತ್ತೆ ಅವರ ಆತ್ಮೀಯ ಬಂಧು ಮಿತ್ರರಿಗೆ ಆ ದುಃಖ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ. ಗುರುಪ್ರಸಾದ್ ಯಾವಾಗ ನಗ್ನಗ್ತಾ ಇರ್ಬೇಕು ಅಂತ ಹೇಳ್ತಾ ಇದ್ರು, ಹಾಗೆ ನಗ್ನಗ್ತಾ ಮುಂದಿನ ಜೀವನ ಅವರ ಒಳ್ಳೆ ವಿಚಾರಗಳನ್ನ ಪಾಲಿಸ್ತಾ ಅವ್ರ ಅದ್ಭುತವಾದ ಕಲೆನ ಅಂದ್ರೆ ಸಾಹಿತ್ಯ ಇರ್ಬೋದು, ಸಿನಿಮಾ ಇರ್ಬೋದು, ನಿರ್ದೇಶನ ಇರ್ಬೋದು, ಯಾವುದೇ ಒಳ್ಳೆ ವಿಚಾರಗಳನ್ನ ಅವ್ರನ್ನ ಪಾಲಿಸ್ತಾ ಅವ್ರನ್ನ ಜೀವಂತ ಉಳಿಸ್ಕೋಣ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನನ್ನ ಹೆಸರು ಜಮೀಲ್ ಸಾವನ್ ಅಂತ, ಸಾವನ್ನ ಪ್ರಕಾಶನ ಮಾಡ್ತೀನಿ. 2009ರಲ್ಲಿ ಗುರುಗಳಂತ ಮೀಟಿಂಗ್, ಅವಳು ಗುರುಗಳೇ ಅಂತೀನಿ. ಅವ್ರು ನಮ್ಮ ಆಫೀಸ್ಗೆ ಬಂದಿದ್ರು. ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೋಸ್ಕರ ಇವರು ಒಂದು ಡಿಸೈನ್ ಮಾಡಿಸೋಕ್ಕೋಸ್ಕರ ನನ್ನ ಆಫೀಸ್ಗೆ ಬಂದಿದ್ರು. ಅದೇ ಫಸ್ಟ್ ಭೇಟಿ ಅವರು. ನನಗೆ ಮಠ ಡೈರೆಕ್ಟರ್ ಬಂದಿದ್ದಾರೆ ಅಂತ ನನಗೆ ಖುಷಿಯಾಗಿತ್ತು. ಸಾಯಂಕಾಲ ಒಂದು 5 ಗಂಟೆ 6 ಗಂಟೆಗೆ ಯೂಶಲಿ ಎಲ್ಲ ಸ್ಟಾಫ್ಗೆಲ್ಲ ತಿಂಡಿ ತರಿಸೋ ಥರನೇ ನಾನು ದಿಲ್ ಪಸಂದ್ ತರಿಸಿದ್ದೆ ಅಲ್ಲಿ ಬ್ರಾಹ್ಮಿನ್ಸ್ ಇದರಿಂದ ಬೇಕ್ರಿಯಿಂದ. ಅವ್ರಿಗೆ ಕೊಟ್ಟಾಗ ಅವ್ರು ತುಂಬ ಖುಷಿ ಆಗ್ಬಿಟ್ರು, ಯಾಕಂದರೆ ಅವ್ರಿಗೆ ಹೊಟ್ಟೆ ಹಸಿವಿತ್ತು. ಅವ್ರು ಆವಾಗಿಂದ ಬಂದ್ಬಿಟ್ಟು ನನಗೆ ಬಂದು ಕ್ಯಾಬಿನ್ಗೆ ಬಂದು ತುಂಬ ಥ್ಯಾಂಕ್ಸ್, ನಾನು ಭಾಳ ಹಸಿವಾಗಿದ್ದೆ, ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ, ತರಿಸೋದು ಬೇಡವೋ, ನಿಮ್ಮ ಹತ್ರ ಕೇಳೋ ಬೇಡವೋ ಅಂತ ನೀವು ತರಿಸಿದ್ರಿಂದ. ಸೊ ಈ ದಿಲ್ ಪಸಂದ್ ಮೂಲಕ ನನಗೊಂದು ಗೆಳೆಯ ಗುರು ಸಿಕ್ಕಿದ್ರು. ಆವಾಗ ನಾನು ಆಮೇಲೆ ಆಚೆ ಸ್ಮೋಕ್ ಮಾಡ್ಬೋದು ಅಂತ ಕೇಳಿ ಇಲ್ಲಿ ಮಾಡ್ತಾ ಇರಬೇಕಾದ್ರೆ ನಾನು ಮಠದ ಎಷ್ಟೊಂದು ಡೈಲಾಗ್ಸ್ ಆಗಲಿ ಆಮೇಲೆ ಎಷ್ಟೊಂದು ಸೀನ್ಸ್ನ ಡಿಕೋಡ್ ಮಾಡ್ತಾ ಇದ್ದೆ. ಅದು ಅವ್ರಿಗೆ ಭಾಳ ಖುಷಿಯಾಗಿ, ನೀವು ಒಳ್ಳೆ ಪಿಕ್ಚರ್ ನೋಡ್ತೀರಾ, ಒಳ್ಳೆ ಇದು ಮಾಡ್ತೀರಾ ಅಂದ್ಬಿಟ್ಟು ಭಾಳ ಖುಷಿಯಾಗಿ ಒಂದು ಸರಿ ಮನೆಗೆಲ್ಲ ಕರ್ಸ್ಕೊಂಡ್ರು ನನಗೆ, ಬನ್ನಿ ತಿಳಿಲ್ವಾ ಅಂತ ಅಂದ್ಬಿಟ್ಟು. ಆವಾಗ ನಾನು ಪ್ರಕಾಶಕ್ಕಾಗಿ ಫಸ್ಟ್ ಬುಕ್ ಮಾಡಿದ್ದೆ ಐ ಲವ್ ಮನಿ ಅಂತ. ಅದು ಐ ಥಿಂಕ್ ತಬ್ಲಾದಾಗಿ ಸರ್ಗೆ ಎಲ್ಲರಿಗೂ ಒಂದೊಂದು ಬುಕ್ಕು ಗಿಫ್ಟ್ ಕೊಟ್ಟು ಎಲ್ಲ ಮಾಡಿ, ಆಮೇಲೆ ಅವ್ರದ್ದು ಡೈರೆಕ್ಟರ್ ಸ್ಪೆಷಲ್ ಅಂತ ಪುಸ್ತಕ, ಅದನ್ನು ನೀವೇ ಡಿಸ್ಟ್ರಿಬ್ಯೂಷನ್ ಮಾಡಿ ನನ್ನ ಕೈಲಿ ಮಾಡೋಕ್ಕಾಗತ್ತೆ, ಅಯ್ಯೋ ನಾನು ಬೇರೆಯವ್ರಿಗೆ ಕೊಟ್ಟು ದುಡ್ಡು ಅಂತ ಇಸ್ಕೊಳಕ್ಕಾಗಲ್ಲ ಅಂತ ನಾನು ಡೈರೆಕ್ಟರ್ ಸ್ಪೆಷಲ್ನ ಡಿಸ್ಟ್ರಿಬ್ಯೂಷನ್ ಆ ಪುಸ್ತಕನ 5,000 ಬುಕ್ ನಾನು ಮಾರ್ಪಟ್ಟೆ. ಅದರ ಹೆಂಗೆ ಅಂತಂದರೆ ಮಾರಿ ಅವ್ರಿಗೆ ಅವಾಗ ಡೈರೆಕ್ಟರ್ ಸ್ಪೆಷಲ್ ನಡೀತಾ ಇರಬೇಕಾಯ್ತಾದಾಗ ಸಡನ್ನಾಗಿ ಫೋನ್ ಮಾಡೋರು, ಬಾಯ್ ಏನಾದರೂ ಸೇಲ್ ಆಗಿದೆಯಾ ಅಂತ ಕೇಳೋರು. ನನ್ನ ಜಮೀಲ್ ಬಾಯ್ ಅಂತಲೇ ಕರಿತಾ ಇದ್ರು. ಸೊ ಅವಾಗ ನಾನು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೆ, ಚೆಕ್ ಕೊಡ್ತಾ ಇದ್ದೆ. ಏನಾದರೂ ಸ್ನ್ಯಾಕ್ಸ್ ಬಿಸ್ಕೆಟ್ಸ್ ಅವ್ರಿಗೆ ಭಾಳ ಇಷ್ಟ ಆಯಿತು, ಅದನ್ನು ಕೊಡ್ತಾ ಇದ್ದೆ. ಭಾಳ ಅದ್ಭುತ ವ್ಯಕ್ತಿ. ನಮಗೂ ಅಷ್ಟೇ, ನನಗೆ ಇವತ್ತಿಗೂ ನಾನು ನಿನ್ನೆ ಜೋಗಿ ಸರ್ ಹತ್ರ ಹೇಳ್ತಾ ಇದ್ದೆ ನೋಡಿ, ನನಗೆ ಫಸ್ಟ್ ಗಿಫ್ಟು ಡೇಟ್ 15/7/2010 ಅಂತ ಒಂದು ಅದ್ಭುತವಾದ ಇಂಗ್ಲೀಷ್ ಕನ್ನಡ ಡಿಕ್ಷನರಿ ಕೊಟ್ಟಿದ್ರು ನನಗೆ. ಇಷ್ಟು ದೊಡ್ಡ ಪುಸ್ತಕನ ನನಗೆ. ಆ್ಯಂಡ್ ಎವ್ರಿ ಟೈಮ್ ಈ ಆಲ್ವೇಸ್ ಗಿಫ್ಟ್ಸ್ ಮೀ ಸಮಥಿಂಗ್. ಒಂದು ಶರ್ಟ್ ಕೊಟ್ಟಿದ್ರು. ಅದಾದಮೇಲೆ ಒಂದ್ಸಲಿ ಏನಾಯಿತು, ಐ ಥಿಂಕ್ ಡೈರೆಕ್ಟರ್ ಸ್ಪೆಷಲ್ದು ಡಬ್ಬಿಂಗ್ ಮುರಿತಾ ಇರಬೇಕಾಗಿದ್ದಾಗ, ಜಮೀಲ್ ಬಾಯ್ ನೀವು ವಾಚ್ ಹಾಕಲ್ಲ ಅಂತ. ಇಲ್ಲ ಸರ್, ಯಾಕೆ ಸರ್ ಮೊಬೈಲಲ್ಲಿ ಇದೆ, ಎಲ್ಲ ಕಡೆ ಇದೆ, ಇದೆಲ್ಲ ಆಗಲ್ಲ ಅಂದ್ಬಿಟ್ಟು ಇನ್ಸ್ಟೆಂಟಾಗಿ ಅವ್ರ ವಾಚಿನ ನನಗೆ ಬಿಚ್ಚಿ ಅದು ಕೈಗೆ ಕಟ್ಕೊಟ್ರು ಅವ್ರನ್ನ. ಅದನ್ನು ಇವತ್ತಿಗೂ ನಾನು ನೆನೆಸ್ಕೊತೀನಿ. ಆ ವಾಚೆ ಇವಾಗ ಮನೇಲಿ ಇಟ್ಕೊಂಡಿದ್ದೀನಿ. ಅದನ್ನ ಮೊನ್ನೆ ತೆಗೆದು ನೋಡಿದೆ. ಅವರು ಅದ್ಭುತ ವ್ಯಕ್ತಿ ಅಂತೂ ಅಂತಂದರೆ
ಈಗ ಅಂದರೆ ಹೇಳೋಕ್ಕಾಗಲ್ಲ ಆ ಥರ. ನನ್ನ ಫಸ್ಟ್ ಫಂಕ್ಷನ್ ನಾನು ಬುಕ್ ರಿಲೀಸ್ ಮಾಡೋಕ್ಕೆ ಸೆಲೆಬ್ರಿಟಿ ಯಾರೋ ಬರಬೇಕಲ್ಲ ಅಂತಂದಾಗ ನಾವು ಅಂಜಲಿ ರಾಮನ್ ಅದು ಚೌಕಟ್ಟು ಮತ್ತು ಇದು ಒಂದು 2 ರಸೀದಿಗಳು ಅಂತ ಒಂದು ಪುಸ್ತಕಕ್ಕೆ ಸರ್ ನಾನು ಕೇಳಿದೆ, ಸರ್ ಮೊದಲನೇ ಫಂಕ್ಷನ್ನು ನೀವು ಬರಬೇಕು ಅಂತಂದಾಗ ಭಾಳ ಖುಷಿಯಾಗಿ ಬಂದು ಒಂದು 2.5 ಗಂಟೆ ಆ ಫಂಕ್ಷನ್ ನಡೆಸ್ಕೊಟ್ಟು ಮನೆಗೆ ಎಲ್ಲರಿಗೂ ಆತ್ಮೀಯರಾದರು. ಇವತ್ತು ಆಮೇಲೆ 2ನೇ ಫಂಕ್ಷನ್ ಮಾಡಬೇಕಾದ್ರೂ ನಾನು ಡಾಕ್ಟರ್ ನಾಗೇಶ್ವರ ಪುಸ್ತಕ ಮತ್ತು ಜಯಂತ್ ಕಾಯ್ಕಿ ಇಟ್ಕೊಂಡು ಅವಾಗಲೂ ತುಂಬ ಒತ್ತಡ ಇತ್ತು ಅವ್ರಿಗೆ. ಅಂದರೆ ಆ ಡೈರೆಕ್ಟರ್ ಸ್ಪೆಷಲಲ್ಲಿ ಎಲ್ಲ ಇದ್ರೂ ನನಗೆ ಒಂದು ಫಂಕ್ಷನ್ ಮಾಡಿಕೊಟ್ರು. ಸೊ ಈ ಥರ ನಾವು ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ವಿ, ಎಲ್ಲ ವಿಚಾರಗಳು ಮಾತಾಡ್ತಿದ್ವಿ. ನಾನು ಡೈರೆಕ್ಟರ್ ಸ್ಪೆಷಲಿ ನನ್ನ ಇನ್ವಾಲ್ವ್ ಮಾಡಿಕೊಂಡ್ರು. ಐ ಥಿಂಕ್ ಆ ಮುಸ್ಲಿಂ ಟೋಪಿ ಒಂದು ತೆಗೆದಿರ್ತಾರೆ, ಮತ್ತು ರಂಗಣ್ಣ ರಘು ಮಾಡಿದಾಗ ಬಾಯಿ ನನಗೆ ಟೋಪಿ ಬೇಕು ನನಗೆ ಅಂತ ಅಂದ್ಬಿಟ್ಟು ಟೋಪಿ ನಾನು ಇನ್ನು ನಾನು ಇಟ್ಕೊತಿದ್ದ ಆ ಟೋಪಿ ನನಗೆ ಕೊಡಲೇ ಇಲ್ಲ ವಾಪಸ್ಸು, ಅದನ್ನ ಇಟ್ಕೊಂಡ್ರು. ಆಮೇಲೆ ಆ ಥರ 2018 ತನಕನೂ ನನಗೆ ಭಾಳ ಆಗ್ತದೆ. ಆಮೇಲೆ ಆ ಬುಕ್ನ ನಾನು ಡೈರೆಕ್ಟ್ ಸ್ಪೆಷಲ್ ರಿಲೀಸ್ ಆಗ್ಬೇಕಾದ್ರೆ ಅವರು ಪ್ರೈಸ್ ಜಾಸ್ತಿ ಮಾಡಿಬಿಡ್ತೀನಿ, ನೀವು ತುಂಬ ಕಾನ್ಫಿಡೆನ್ಸ್ ಅಂದರೆ ಪಿಕ್ಚರು ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ, ಪುಸ್ತಕ ಚೆನ್ನಾಗಿ ಓದ್ತಿದ್ದೀನಿ, ನಾನು ರೇಟ್ ಜಾಸ್ತಿ ವಿಚಾರ ಮಾಡೋಕ್ಕೆ ಹೋಗ್ಬೇಡಿ, ಅದು 150 ರೂಪೀಸ್ ಕರೆಕ್ಟಾಗಿದೆ ಪ್ರೈಸು ಅಂತೆಲ್ಲ ಹೇಳಿದಾಗ ಅದು ಸ್ವಲ್ಪ ಅದು ಅವ್ರ ಓವರ್ ಕಾನ್ಫಿಡೆನ್ಸು ಅದು ಡೌನ್ಫಾಲ್ ಆಯ್ತು ಅದು. ಆಮೇಲೆ ಅವರು ಆ ಪ್ರಿಂಟರ್ಗಳನ್ನು ಅದು ಒಂದು ಒಳ್ಳೆ ಕ್ವಾಲಿಟಿ ಮಾಡಲಿಲ್ಲ. ಅವಾಗ ಅದು ಇವಾಗ ಅದು ಸಿಕ್ಕಾಪಟ್ಟೆ ನನಗೆ ಬೇಜಾರಾಗ್ತಿದೆ. ಯಾಕಂದರೆ ಒಂದು ಬುಕ್ ವಂಡರ್ ಆಗ್ಬಿಟ್ರು ಅವರು. ಒಂದೇ ಪುಸ್ತಕ ನಾನು ಹೇಳ್ತಿದ್ದೆ, ತುಂಬ ಬುಕ್ ಬರೀರಿ ಸರ್, ನಿಮ್ಮ ಬರವಣಿಗೆ ಜನರಿಗೆ ಬೇಕಾಗಿರುತ್ತೆ ಅಂತೆಲ್ಲ ಹೇಳ್ತಿದ್ದೆ. ಸೊ ಈ ಥರ ಗುರುಗಳೇ ನಾನು ಹೇಳ್ತಿದ್ದೆ, ಅವರು ಜಮೀಲ್ ಬಾಯಿ ಹೇಳ್ತಿದ್ರು. ಇದನ್ನು ಮಿಸ್ ಮಾಡ್ತಾ ಇಲ್ಲ, ಭಾಳ ಮಿಸ್ ಮಾಡ್ತಾ ಇದ್ದೆ, ಭಾಳ ಕಾಡ್ತಾ ಇದೆ. ಯಾಕಂದರೆ ಅವರು ನನ್ನ ಹತ್ರ ಪುಸ್ತಕ ತರಿಸ್ಕೊಳ್ತಾ ಇದ್ರು, ಗಿಫ್ಟ್ ಮಾಡ್ತಾ ಇದ್ರು. ಅದಿಲ್ಲದೆ ಅವರು ವೇ ಅಂದರೆ ಒಂದು ಇನ್ನೂ ಸಣ್ಣ ಇನ್ಸಿಡೆಂಟ್ ಇದೆ. ಒಂದು ಸಣ್ಣ ವಿಚಾರಕ್ಕೂ ಅವರು ಎಕ್ಸೈಟ್ ಆಗ್ತಾರೆ ಅಂತಂದರೆ ಒಂದು ಖರ್ಚಿಫ್ ಯಾವುದೋ ಒಂದು ಮಸ್ಲಿಂದು ಒಂದು ಖರ್ಚಿಫ್ ಇತ್ತು ಅವ್ರ ಹತ್ರ. ಅದನ್ನ ಅವರು ಜಮೀನ್ ಬಾಯಿ ಎಷ್ಟು ಒಳ್ಳೆ ಖರ್ಚಿಫ್ ಗೊತ್ತಾ, ಬಟ್ ನಾನು ನಿನಗೆ ಕೊಡೋಕ್ಕಾಗಲ್ಲ, ಅದನ್ನ ಯೂಶಲಿ ಖರ್ಚಿಫ್ ನಾನು ಫ್ರೀ ಕೊಡಬಾರ್ದು, ಒಂದು 20 ರೂಪಾಯಿ ಕೊಡಿ ಅಂತ ಅಂದ್ಬಿಟ್ಟು ನನಗೆ ಖರ್ಚಿಫ್ ಇಸ್ಕೊಂಡು. ಅಂದರೆ ಅದರ ಸಣ್ಣ ವಿಚಾರಕ್ಕೆ. ಆಮೇಲೆ ನಾನು ಈ ರಂಜಾನ್ ಟೈಮಲ್ಲಿ ಖರ್ಜೂರ ಬಿತ್ತು ಕಡ್ಡಿಗಳು ಸ್ಟಿಕ್ ಸಮೇತ ಇರೋದು ಅದು ಭಾಳ ಇಷ್ಟಪಡ್ತಾ ಇದ್ರು ಅವ್ರನ್ನ. ನನಗೆ ಅವರು ಫೋನ್ ಮಾಡಿನೇ ಹೇಳೋರು, ಬಾಯಿ ನನಗೆ ಇನ್ನೊಂದು 2-3 ಬೇಕು, ನನಗೆ ತುಂಬ ಚೆನ್ನಾಗಿದೆ, ಅದು ಫಸ್ಟ್ ಕ್ಲಾಸ್ ಆಗಿದೆ, ಎಲ್ಲಿಂದ ತರಿಸ್ತೀರಾ, ಹೆಂಗೆ ತರಿಸ್ತೀರಾ. ಸೋ ಎಕ್ಸೈಟೆಡ್ ಓವರ್ ಸ್ಮಾಲ್ ಥಿಂಗ್ಸ್ ಅಂತಂದಾಗ ನನಗೆ ಯಾಕೆ ಈ ಥರ. ಆಮೇಲೆ ಅವ್ರಿಗೆ ಭಾಳ ಭಯ ಆಯಿತು, ಸಾವಿನ ಬಗ್ಗೆ ಭಾಳ ಭಯ ಆಯಿತು. ಲಿಫ್ಟ್ ಹತ್ತಾ ಇರಲಿಲ್ಲ, ಕಾರ್ ನಾವು ಎಲ್ಲ ಸ್ಪೀಡಾಗಿ ಹೋಗ್ತಿತ್ತು ಅಂತಂದರೆ ಇವಾಗ ನಾನು ಆಟೋಲ್ಲಿ ಹೋಗ್ಬಿಡ್ತೀನಿ, ನೀವು ಈಗೆಲ್ಲ ಓಡಿಸಂಗೆ ನಾನು ಬರಲ್ಲ ಅಂತ ಹೇಳಿದ್ರು. ಆಮೇಲೆ ಫ್ಲೈಟ್ ಹತ್ತಾ ಇರಲಿಲ್ಲ. ನನ್ನ ಹತ್ರ ಕರೋಡ್ಪತಿ ಇದು ಕೋಟ್ಯಾಧಿಪತಿಗೆ ಅವರು ಫ್ಲೈಟಲ್ಲಿ ದುಡ್ಡು ಕೊಟ್ಟರು ಫ್ಲೈಟ್ ಹತ್ತಾ ಇರಲಿಲ್ಲ, ಅಷ್ಟು ಭಯ ಆಗ್ತಾ ಇತ್ತು. ಅವ್ರು ಯಾಕೆ ಈ ಥರ ನಿರ್ಧಾರ ತೊಗೊಂಡ್ರು ಅಂತ ನನಗೆ ಗೊತ್ತಾಗಲಿಲ್ಲ. ಅದೇ ಭಾಳ ಆಶ್ಚರ್ಯ ಆಗ್ತದೆ. ನಾನು 2018ಕ್ಕೆ ಅದನ್ನ ಮದುವೆಗೋಸ್ಕರ ನಾನು ಕರಿಬೇಕು ಅಂತ ಅವ್ರನ್ನ ಭಾಳ ಹುಡುಕ್ತೆ. ಅಂದರೆ ಬೇರೆ ಮನೆ ಚೇಂಜ್ ಮಾಡಿಬಿಟ್ಟಿದ್ರು. ಇಲ್ಲ ಬಾಯಿ ಎಲ್ಲಿದ್ದೀವಿ, ನಾನು ಚೆನ್ನಾಗಿರ್ತೀರಾ, ಚೆನ್ನಾಗಾಗತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಅವಾಗ ಬನ್ನಿ ಅಂತ ಹೇಳಿದ್ರು. ಆಮೇಲೆ ನನಗೆ ರಂಗನಾಯಕದಲ್ಲಿ ಒಂದ್ಸಲಿ ಇವರು ಅಸಿಸ್ಟೆಂಟ್ಸ್ ಎಲ್ಲ ನಾನು ಯುವರ್ ಗಡ್ಡ ಬಿಟ್ಟಿದ್ದೆ, ಯುವರ್ ಅನಂತಮೂರ್ತಿಗೆ ಒಂದು ಸೀನ್ ಇದೆ, ನೀವು ಬನ್ನಿ ಬಾಯಿ ಅಂತ ಅಂದ್ಬಿಟ್ಟು ನೀನು ಫೋಟೋ ಕಲಿಸು, ಕ್ಲೋಸ್ ಅಪ್ ಕೊಡು ಅಂತೆಲ್ಲ ಕೇಳಿ ಆ ಒನ್ ಡೇ ಲಾಸ್ಟಲ್ಲಿ ಅಲ್ಲೇ ಆ ಕಲ್ಯಾಣಿಯಲ್ಲಿ ಆ ಶೂಟಿಂಗ್ ಆಯ್ತಲ್ಲ, ಅಲ್ಲೇ ನಮ್ಮ ಗುರುಕುಲ ಲಾಸ್ಟಲ್ಲಿ ನೋಡಿದ್ದು ನಾನು. ಬಟ್ ಐ ಮಿಸ್ ಯು ಲಾಟ್. ಥ್ಯಾಂಕ್ ಯು. ತುಂಬ ಅರ್ಥಗರ್ಭಿತವಾಗಿರುವಂತಹ ಹಾಡನ್ನು ಹೇಳಿದ್ದಾರೆ ಗುರು ಸರ್ ಅವರು. ಎಲ್ಲಿದ್ರೂ ಕೂಡ ಈ ಹಾಡು ಅವರಿಗೆ ಖಂಡಿತ ತಲುಪಿರುತ್ತೆ ಅಂತ ನನಗನ್ಸುತ್ತೆ. ಅಂತ ಹಾಡನ್ನು ಪ್ರಸ್ತುತಪಡಿಸಿರುವಂಥ ಶ್ರೀಧರ್ ಅವರಿಗೆ ಧನ್ಯವಾದಗಳು. ಈಗ ನಟರಾಗಿರುವಂಥವರು ಗುರುಪ್ರಸಾದ್ ಸರ್ ಅವ್ರ ಜೊತೆಗೆ ಬಹಳ ನೆಂಟನ್ನು ಹೊಂದಿರುವಂಥವರು ತಬ್ಲಾ ನಾಣಿ ಸರ್ ಅವರು ಈಗ ಅವರ ಸ್ನೇಹ ಸಂಬಂಧವನ್ನು ಕುರಿತು ಕೆಲವು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಗುರುಗಳ ಭಾವಪೂರ್ಣ ಶಬ್ದ. ಜೀವನದಲ್ಲಿ ನಾವು ಎಣಿಸಿರ್ತಾರೆ ಯಾವುದು ಆಗಲ್ಲ. ಸ್ಕ್ರಿಪ್ಟ್ ರೂಮ್ ಕೂತ್ಕೊಂಡು ನಾವು ಎಷ್ಟೇ ಸೀನ್ ಚೇಂಜ್ ಮಾಡ್ಬೋದು, ಅವನು ಬರೋ ಒಂದು ಅಕ್ಷರ ಚೇಂಜ್ ಮಾಡೋಕ್ಕಾಗಲ್ಲ.
ಸಾಧ್ಯನೇ ಇಲ್ಲ. ನಾನು ಎಲ್ಲರೂ ಹೇಳ್ತಾ ಇರ್ತೀನಿ ಈಗಲೂ ಶೂಟಿಂಗ್ಗಳಿಗೆ ಹೋದಾಗ, ಸ್ಕ್ರಿಪ್ಟ್ ರೂಮಲ್ಲಿ ಹೇಳ್ದಂಗೆ ಕೇಳುತ್ತಪ್ಪ ಇದು ಈ ಪೇಪರು, ಇದಕ್ಕೆ ಲೊಕೇಶನ್ಗೆ ಬಂದಾಗ ಅದು ಹೇಳ್ದಂಗೆ ನಾವು ಕೇಳಬೇಕು. ಸೀನ್ಸ್ ಬಂದಿಸೋದಿಲ್ಲ, ಏನೋ ಬ್ಯಾಕ್ಗ್ರೌಂಡ್ ಏನೋ ಅಂದ್ಕೊಂಡಿರ್ತಾರೆ ಡೈರೆಕ್ಟ್ರು, ಬೇರೆ ಏನೋ ಇಲ್ಲಿಂದ ಎಂಟ್ರಿ ಅಲ್ಲಿಂದ ಎಂಟ್ರಿ ಏನು ಹಿಡಿಯೋಲ್ಲ. ಅದಕ್ಕೆ ಅವನೊಬ್ಬಂದೆ. ನಾನು ಮೊನ್ನೆ ಸ್ಟೇಟಸಲ್ಲಿ ಹಾಕಿದ್ದೆ, ಯಾರನ್ನು ಬೇಕಾದ್ರೂ ಎದುರಾಕೋಬೋದು, ಪರಮಾತ್ಮ ಎದುರಾಕೊಂಡು ಯಾರು ಮಾಡೋಕ್ಕಾಗಲ್ಲ. ಸೊ ಅವ್ನು ಕರೆದಾಗ ನಾವು ಹೋಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಈ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಬೇಜಾರಾಯಿತು ಬಿಡಿ, ನೀವೆಲ್ಲರೂ ಬೇಜಾರಾಗಿದ್ದೀರಿ. ಹೋಗೋವಾಗ ನಗನಗ್ತಾ ಕಳಿಸ್ಕೊಡ್ಬೇಕಂತೆ ಅವ್ರನ್ನ. ಆದ್ದರಿಂದ ಅದನ್ನು ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ, ಬೇಡ ಸಾಕು. ಈಗ ನಾನು ಶಂಕರ ಮಾತಾಡ್ತಾ ಇದ್ದೀನಿ ಹೊರಗಡೆ, ನಾವೆಲ್ಲ ಒಂದು ಟೀಮ್ ಹುಡುಗರು. ಅವರು ತುಂಬ ಮಾತಾಡ್ತಿದ್ರು ಅವನ ಹತ್ರ ಇತ್ತೀಚೆಗೆ ಸಿಕ್ಕಾಬಿಟ್ಟೆ. ಆಗ ಆ ಮಾತುಗಳೆಲ್ಲ ನೆನಪಾಗಿ ನನಗೆ ಇಲ್ಲ ಸ್ಟೇಜ್ಗೆ ಬರೋಣ ಅಂತ ಏನೋ ಒಂಥರ ನೋವು, ವಿಪರೀತ ಹಿಂಸೆ ಆಗುತ್ತೆ ಮಾತಾಡೋದಕ್ಕೆ. ಗುರುಗಳು ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ದೇವ್ರಿಗೆ ಹೋಲಿಸ್ತಾರೆ. ನಾನು ಆ ನಿಟ್ಟಿನಲ್ಲೇ ಮಾತಾಡ್ತೀನಿ. ದೇವರು ಕೊಟ್ಟ ಪ್ರಸಾದದಲ್ಲಿ ಉಪ್ಪಿದೆ, ಹುಳಿ ಇದೆ, ಖಾರ ಇದೆ ಅಂತ ಹುಡುಕಲ್ಲ ಯಾರು, ಹುಡುಕಬಾರ್ದು. ಒಂಥರ ಅದು ಆ ಥರ ಮನಮೋದವ್ರು ಬೇರೆ ಇರ್ತಾರೆ, ಅಂಥವ್ರು ಮಾತ್ರ ಅದು ಹುಡ್ಕೋದು. ಪ್ರಸಾದದಲ್ಲಿ ಯಾರೂ ಹುಡ್ಕೋದಿಲ್ಲ. ಹಂಗನ್ಬಾರ್ದು, ದೇವ್ರ ಪ್ರಸಾದ ತಿನ್ನು ಅಂತಾರೆ ಮಕ್ಕಳಿಗೆ. ಹಾಗೆ ಇವತ್ತು ಅವ್ರು ಕೊಟ್ಟಿರೋ ಪ್ರಸಾದ ನಾವೆಲ್ಲರೂ ನಿಮ್ಮ ಮುಂದೆ, ಇಡೀ ಕರ್ನಾಟಕದಲ್ಲಿ ನಮ್ಮನ್ನೆಲ್ಲ ಜನ ಮೆಚ್ಚಿಕೊಂಡು ಚಪ್ಪಳೆ ಹೊಡೆಯೋ ಕಾರಣ ನಮ್ಮ ಗುರುಪ್ರಸಾದ್ ಸರ್. ನನಗೆ ಎಷ್ಟೋ ಜನ ಪುರಾಣಗಳಲ್ಲೂ ಕೂಡ ಚಿಕ್ಕ ಚಿಕ್ಕ ವಯಸ್ಸಿಗೆ ಸತ್ತಿದ್ದಾರೆ. ಚಿಕ್ಕವರು ದೊಡ್ಡವರು ಗುರುಗಳಾಗಿದ್ದಾರೆ. ನನಗಿಂತ 4 ವರ್ಷ ಚಿಕ್ಕವರು ಸರ್. ಅಣ್ಣ ಅಣ್ಣ ಅಂತ ಕರೆಯೋರು ಕೆಲವು ಟೈಮ್. ಇಬ್ಬರೇ ಇದ್ದಾಗ ನೀನು ನಮ್ಮ ಅಣ್ಣ ಇದ್ದಂಗೆ, ನೋಡಿ ನಾಳೆಯಿಂದ ಹೆಂಗಿರ್ತೀನಿ ಅಂತೆಲ್ಲ ಮಾತು. ತುಂಬ ರಾತ್ರಿಗಳು ಕಳೆದಿದ್ದೀನಿ ನಾನು 7 ವರ್ಷದಲ್ಲಿ. ತುಂಬ ರಾತ್ರಿಗಳು ಅವ್ರ ಜೊತೆ ಕಳೆದಿದ್ದೀನಿ. ಬೆಳಗಿನ ಜಾವ 4 ಗಂಟೆ 5 ಗಂಟೆ ಮನೆಗೆ ಹೋಗ್ತಾ ಇದ್ದೆ. ಹೌದು. ನಾನು ಶ್ರೀಧರು ಆರ್ಕೆಸ್ಟ್ರಾ ಫ್ರೆಂಡ್ಸು. ಸಿಕ್ಕಿದಾಗೆಲ್ಲ ಏನು ಸ್ಪಾಟ್ ಆಗಿದ್ದೀರಿ ಅಂದರೆ ಸಿನಿಮಾ ಮಾಡಿಸಿ ಸರ್ ನನಗೆ ಅನ್ನೋರು. ಅದನ್ನು ಜ್ಞಾಪಕ ಇಟ್ಕೊಂಡು ಕರೆದೆ ನಾನು, ಬನ್ನಿ ಒಂದು LIC ಏಜೆಂಟ್ ಇದೆ ಅಂತ. ಮಠದಲ್ಲೂ ಕೂಡ ಕ್ಯಾರೆಕ್ಟರ್ಗಳನ್ನ ಇಂಥವ್ರು ಬೇಕು ಇಂಥವ್ರು ಬೇಡ ಅಂದಾಗ ನಾಣಿಗೆ ನೋಡ್ಕೋತಾರೆ ಅನ್ನೋರು. ನನಗೆ ಯಾರ್ಯಾರು ಆತ್ಮೀಯರಿದ್ದರು, ನಮ್ಮ ಕೃಷ್ಣ ಸಂಧಾನ ಹಾಸ್ಯ ನಾಟಕ ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ ರಂಗಭೂಮಿಯಿಂದ ಸಿನಿಮಾಗೆ. ಆ ನಾಟಕದಲ್ಲಿ ಯಾರ್ಯಾರು ಪಾತ್ರಧಾರಿಗಳಿದ್ದರು ಅವ್ರನ್ನೆಲ್ಲರೂ ಒಂದು ರಾವಣನ ಸೀನಲ್ಲಿ ಕರೆಸಿ ನವಗ್ರಹಗಳು ಮಾಡಿಸ್ತಾರೆ. ಅವ್ರಿಗೆ ನಾವು ಸಿನಿಮಾದಲ್ಲಿ ಮಾಡಿದ್ವಿ ಅಂತ ಒಂದು ಆಸೆ. ಯಾರು ಇವರೆಲ್ಲ ಹಂಗೆ ಇದ್ದಾರೆ, ಭೀಮಾ ದುರ್ಯೋಧನ ಥರನೇ ಇದ್ದಾರೆ ಎಲ್ಲ ಸರ್. ನಮ್ಮ ಕೃಷ್ಣ ಸಂಧಾನ ನಾಟಕದವ್ರು ಸರ್ ಇವರು, ಅವರಿಗೆಲ್ಲ ಖುಷಿ. ಆಮೇಲೆ ಮಠ ಮತ್ತು ಮಂಜುನಾಥದಲ್ಲಿ ಮ್ಯಾನೇಜರ್ ಕ್ಯಾರೆಕ್ಟರ್ ಮಾಡಿದರು ಅವರು. ನಮ್ಮ ಹಾಸ್ಯ ತಂಡದಲ್ಲಿ ಸೀನಿಯರ್ ಆರ್ಟಿಸ್ಟು, ವೀರಣ್ಣನವರ ಕಂಪ್ನಿಲೆಲ್ಲ ಪಾತ್ರ ಮಾಡಿದರು. ಸಿಕ್ಕಿದಾಗೆಲ್ಲ ಹೇಳೋರು, ಎಷ್ಟು ನಾಟಕ ಮಾಡಿದ್ದೀನಿ ನಾನು ಸಿನಿಮಾ ಮಾಡಿಲ್ಲ ಪ್ಲೀಸ್ ನೋಡಿ. ಆ ಮಠದಲ್ಲಿ ಅವ್ರ ಪಾತ್ರ, ಅವ್ರ ಆಫೀಸ್ ಒಳಗೆ ಬರ್ತಿದ್ದಾಗ ಹೇಳಿದ್ರು, ಇವ್ರಿಗೆ ಮೇಕಪ್ ಮಾಡಿಸೋದು ಬೇಡ ನಡಿ. ಯಾಕೆ ಮ್ಯಾನೇಜರ್ಗಳ ಮನಸ್ಸು, ಇವನ ಮನಸ್ಸು, ಕ್ಯಾರೆಕ್ಟರ್ ಮನಸ್ಸು ತುಂಬ ಕೆಟ್ಟದಾಗಿರುತ್ತೆ. ಆ ಮಕ್ಕಳನ್ನ, ಕುರುಡು ಮಕ್ಕಳನ್ನೆಲ್ಲ ಬೈಯೋದಿಲ್ಲ, ವಿಕಾರವಾಗಿದ್ದಾರೆ. ಇವರು ಹಿಂಗೆ ಇದ್ಬಿಡಿ, ಮೇಕಪ್ ಬೇಡ ಅಂದರು. ಅಲ್ಲಿ ನೋಡಿದ ತಕ್ಷಣ ಎಷ್ಟು ಜಾಣ್ಮೆ ಅಂದರೆ ಅವರಿಗೆ. ಈಗ ನಿರರ್ಗಳವಾಗಿ ಮಾತಾಡೋದು, ಎಲ್ಲ ತಂದು ನಿಲ್ಲಿಸ್ಬಿಟ್ಟು ಒಂದು ವಿಚಾರ ಪಟ್ಬಿಟ್ರೆ ಗಂಟೆಗಟ್ಟಲೆ ಮಾತಾಡೋದು. ಅದು ಎಲ್ರಿಗೂ ಬರೋಲ್ಲ. ತಾಯಿ ಒಲವೇ ಇರಬೇಕು ಅದಕ್ಕೆ. ಗೊತ್ತಿಲ್ಲ, ದೇವ್ರಿಗೆ ಇಷ್ಟ ಆಗಿದೆ, ಕರ್ಕೊಂಡೋಗಿದ್ದಾರೆ, ಅವ್ರ ಹತ್ರ ಅಲ್ಲಿದ್ದಾರೆ, ಮೇಲಿಂದ ನಮ್ಮನ್ನು ನೋಡ್ತಾ ಇರ್ತಾರೆ. ಇವತ್ತು ಅವ್ರ ಆತ್ಮ ಇಲ್ಲೇ ಎಲ್ಲೋ ಇರ್ಬೋದು, ಗೊತ್ತಿಲ್ಲ ನನಗೆ. ಯಾರ್ಯಾರು ಸ್ನೇಹಿತರು, ಬಾಲ್ಯ ಸ್ನೇಹಿತರೆಲ್ಲ ಬಂದಿದ್ದಾರೆ. ಒಂಥರ ಹಿಂಸೆ ಆಗುತ್ತೆ ಮಾತಾಡೋದಕ್ಕೆ. ಏನು ಮಾಡೋದು, ಹಂಚ್ಕೊಂಡಿರ್ಬೇಕಲ್ಲ. ಇವತ್ತು ನಗ್ನಗ್ತಾ ಕಳಿಸ್ಕೊಳ್ಳೋಣ, ಚೆನ್ನಾಗಿರಲಿ. ನನ್ನ ಅವರ ಪರಿಚಯ ಆಗಿದ್ದ ಒಂದು ಇನ್ಸಿಡೆಂಟ್ ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೀನಿ. ಗೋಧೂಳಿ ಅಂತ ಸೀರಿಯಲ್ ಮಾಡ್ತಾ ಇದ್ದೆ ನಾನು. ಸುನಿಲ್ ಕುಮಾರ್ ಸಿಂಗ್ ನಿರ್ದೇಶಕರು. ಅದಕ್ಕೆ ಗುರು ಸಾರು, ಸುನಿಲ್ ಸಾರ್ ಇಬ್ಬರು ಸೀತಾರಾಮ್ ಸರ್ ಹತ್ರ ವರ್ಕ್ ಮಾಡ್ತಿದ್ರಂತೆ. ಮಠ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಮುಸ್ಲಿಂ ಕ್ಯಾರೆಕ್ಟರ್ ಹುಡುಗ ಬೇಕು, ಯಾರನ್ನ ಇದ್ರೆ ಕಳಿಸೋ. ಇವರು ಮುಸ್ಲಿಂ ಥರ ಎಲ್ಲ ಕರಿ ಮಡಿಕೆ ಥರ ಇದ್ದಾನೆ, ನೋಡಿದ್ರೆ ಮುಸ್ಲಿಂ ಅನ್ಸಲ್ವಾ. ಮಾತ್ರ ಮುಂದೆ ಒಂದು ಭಾಗ್ಯದ ಲಕ್ಷ್ಮೀ ಬರಮ ಹಾಡನ್ನ ಪರಿಕಲ್ಪನೆ ಮಾಡಿ ಇಲ್ಲೆಲ್ಲ ಹಾಡಿ ನಮ್ಮ ನಗಿಸ್ತಾವನೆ. ತುಂಬ ಚೆನ್ನಾಗಿ ಹಾಡೋದನ್ನ ಹಾಡನ್ನ ಕಳಿಸೋದ್ರಂತೆ. ಸರಿ, ನನಗೆ ನಾಳೆ ನೀವು ಒಂದು ಕಡೆ ಹೋಗ್ಬೇಕು ನಣಿ, ಹಿಂಗೆ ಗುರುಪ್ರಸಾದ್ ಅಂತ ಹೇಳಿ ಇವರು ಸಿನಿಮಾ ಮಾಡ್ತಾ ಇದ್ದಾರೆ ಮಠ ಅಂತ. ಹೋಗಿ ಅಂದ್ಬಿಟ್ಟು ನಮ್ಮ ಗಿರಿ, ಡುಮ್ಮಗಿರಿ ಆರ್ಟಿಸ್ಟ್, ಅವ್ನಿಗೆ ಹೇಳಿದ್ರು ಕರ್ಕೊಂಡು ಬನ್ನಿ ಅಂತ. ಇಬ್ಬರು ಜೊತೆಲಿ ಹೋದ್ವಿ ಆಫೀಸಿಗೆ. ಹೋದ್ರೆ ಒಂದು 20 ಜನ ಗೊತ್ತಿದ್ದಾರೆ ಅವ್ರ ಕಡೆ. ಅವರೇ ಕಾಳು ಉಪ್ಪಿಟ್ಟನ್ನ ಮುಸ್ಲಿಂ ಬಾಯಿನಲ್ಲಿ ಬಂದು ಹೆಂಗೆ ಬರ್ತೀವಿ ಹೇಳಿ ಅಂತ ಬರ್ಕೊಟ್ಟು ಅವರೆಲ್ಲರೂ. ನಾನು ಹೊರಗಡೆ ಹೋದೆ, ಪರಿಚಯ ಇಲ್ಲ ನನಗೆ. ಒಳಗಡೆ ಏನೋ ಇಷ್ಟೊಂದು ಜನ ಇದ್ದಾರೆ ಒಳಗಡೆ. ಸರಿ, ಎಲ್ಲರದ್ದು ಆಗಿದೆ, ಕೂತಿದ್ರು. ಇನ್ನೇನಿದ್ದೀರಿ ಅಂದರು. ನಾನು ಹೊರಗಡೆಯಿಂದ ನಮಸ್ಕಾರ ಸರ್, ಅದು 2 ಕೈ ನಮಸ್ಕಾರ ಇಲ್ಲ ನೋಡೋದಕ್ಕೆ, ಬನ್ನಿ ಒಳಗೆ.
ಕೂತ್ಕೊಳ್ಳಿ. ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಫಸ್ಟ್ ಟೈಮ್ ಮಾತಾಡೋಕ್ಕಾಗ್ತಿಲ್ಲ ಅಷ್ಟೊಂದು, ಸುಮ್ಮನೆ ಕೂತ್ಕೊಂಡೆ. ಎಲ್ಲರೂ ಅವರವರ ಬಂದು ಹೇಳ್ಬಿಟ್ಟು ಹೋದರು. ಆಮೇಲೆ ಕೇಳಿದ್ರು, ಯಾರು ನೀವು? ಸರ್ ನನ್ನ ಹೆಸರು ರಾಣಿ ಅಂತೇಳಿ ಗೋಧುಳಿ ಸೀರಿಯಲ್ ಮಾಡ್ತಾಯಿದ್ದೀನಿ, ಸುನೀಲ್ ಸರ್ ಕಳಿಸಿದ್ರು. ನಿಮ್ಮನ್ನು ಇದಕ್ಕೆ ಮುಂಚೆ ಎಲ್ಲೋ ನೋಡಿದ್ದೀನಿ ರೀ ನಾನು ಚೆನ್ನಾಗಿ. ಎಲ್ಲಿ ಸರ್? ನಾಟಕ ಮಾಡ್ತೀರಾ ನೀವು? ನಾನು ಬೇರೆ ಥರ ತಿಳ್ಕೊಂಡೆ. ನಾವು ಹುಡುಗರನ್ನ ಕೇಳ್ತೀನಿ, ನಾಟಕ ಮಾಡ್ತೀಯಾ ಅಂತ. ಹಂಗನ್ಬಿಟ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಕೃಷ್ಣ ಸರ್ ನಾನು ಒಂದು ನಾಟಕ ಮಾಡಿದ್ದೀರಲ್ಲ ನೀವು? ಹೌದು ಸರ್. ಹುಡ್ಕನ ಪಾತ್ರ. ಏನು ರೀ ವಾ, ಬನ್ನಿ ಫೋಟೋ ಪೇಪರ್ ಕೊಡಿಯೋರು, ಇದನ್ನು ಹೇಳ್ತೀರಾ ಅಂದರು. ನಾನು ಸರ್ ಒಂದು ರಿಕ್ವೆಸ್ಟ್, ಆ ಹುಡುಗರನ್ನೆಲ್ಲ ಒಳಗಡೆ ಕರೀಲ್ಲ, ಇದು ಫಸ್ಟ್ ಎಂಟ್ರಿ ನಂದು, ಕರೀರಿ ಅಂದರು. ಎಲ್ಲರೂ ಆಡಿಯನ್ಸ್ ಥರ ಕೂರಿಸ್ಬಿಟ್ಟು, ಗುರು ಸರ್ನ ದಯವಿಟ್ಟು ರಿಕ್ವೆಸ್ಟು ನೀವು ಅಲ್ಲೇ ಕೂತ್ಕೋಬೇಕು ಅಂದೆ. ಚೇರ್ ಹಾಕ್ಬಿಟ್ಟು ಕೂರಿಸ್ದೆ. ಕೂತ್ಕೊಳ್ಳಿ ಅಂದ್ಬಿಟ್ಟು ಇದರ ವಿಶ್ಲೇಷಣೆ ಎಲ್ಲ ಕೊಟ್ಟು ಭಾಗ್ಯಲಕ್ಷ್ಮಿ ಬಾರದು ಹಾಡಿದೆ. ಬಂದು ಬಾಚಿ ತುಡ್ಕೊಂಡ್ಬಿಟ್ರು. ಬಾಚಿ ತಪ್ಕೊಂಡು, ಎಲ್ಲಿದ್ರಿ ಇಷ್ಟು ದಿನ ನೀವು? ನಿಮ್ಮಂಥವ್ರು ಬೇಕಾಗಿರೋದು ನನಗೆ. ಅವ್ರು ಹೇಳಿದ್ರು ಕಪ್ಪಗಿದ್ದಾರೆ ಅಂತ ಹೇಳಿ. ಕಲೆಗೆ ಯಾವ ಬಣ್ಣ ಬನ್ನಿ ಒಳಗೆ ಅಷ್ಟೇ. ಒಳಗೋಗಿ ಕೂತ್ಕೊಂಡೆ. ಹಿಂಗೆ ಮಾಸ್ ಶುರುವಾಯಿತು. ಆಮೇಲೆ ಇವರು ಯಾರು ಅಂದರು, ಗಿರೀಶ್ ಅಂತ ಹೇಳಿ. ಏನು ರೀ ಪರಿಚಯನೇ ಮಾಡಿಸಿಲ್ಲ ನೀವು ಅವ್ರನ್ನ? ಇಲ್ಲ ಸರ್, ಮರ್ತು ಬಿಟ್ಟಿದ್ದೇನೆ. ಬನ್ನಿ ಎಲ್ಲ ಆಯಿತು. ಹಿಂಗೆ ಮಾತು ಮುಂದುವರಿಸ್ತಾ ಇಂಥದ್ದೊಂದು ಕತೆ ಮಾಡಿದ್ದೀನಿ ನಾನು. ಇಲ್ಲ ಒಳಗಡೆ ಲೈವ್ ನೋಡಿದೆ ನಾನು, ತುಂಬ ಖುಷಿ ಆಯಿತು ನನಗೆ ಅಂತ ಹೇಳಿದೆ. ಕೆಲಸಕ್ಕೆ ಮಾತ್ರ ಕರಿಬೇಡಿ, ಊಟಕ್ಕೆ ಮಾತ್ರ ಬರೀಬೇಡಿ. ಅದು ಸುಮ್ಮನೆ ಹೊಡೆಯಲ್ಲ ಸರ್ ಪದಗಳು. ತಾಯಿ ಸರಸ್ವತಿ ಅವ್ರ ನಾಲಿಗೆ ಮೇಲೆ ಓಡಾಡ್ತಾ ಇದ್ದಾರೆ ಅವರು. ಏನಾದರೂ ಒಂದು ನಿಮ್ಗೆ ಬೇಕು ಅಂದಾಗ ಜಾಸ್ತಿ ಹೊತ್ತು ಕಾಯ್ತಿರ್ಲಿಲ್ಲ, ರಪ್ಪ ಅಂತ ಹೇಳ್ಬಿಡೋರು. ಆ ಶಕ್ತಿ ದೇವ್ರು ಕೊಟ್ಟಿದ್ರು ಅವರಿಗೆ. ಏನೋ ನಮ್ಮ ಪುಣ್ಯ ಅಲ್ಲೋಗಿ ಸೇರ್ಕೊಂಡ್ವಿ. ಒಂದೇ ಜಾಗ ಫಸ್ಟ್ ನಾನು ಹೋಗಿದ್ದು. ಮಠ 4 ವರ್ಷ, ಮಂಜುನಾಥ 3 ವರ್ಷ, ಡೈರೆಕ್ಟರ್ ಸ್ಪೆಷಲ್ ಸ್ಕ್ರಿಪ್ಟ್ ಆಗೋರು 1 ವರ್ಷ. 8 ವರ್ಷ ಜೊತೆಲಿದ್ದೆ ನಾನು. ಅಷ್ಟು ವರ್ಷ ಯಾರೋ ಜೊತೆಲಿ ಇಲ್ಲ. ಅವ್ರ ಜೊತೆಲಿ ಬಂದವರೆಲ್ಲ ಅವ್ರ ಸ್ಪೀಡಿಗೆ, ಅಂದರೆ ಮನೋವೈಜ್ಞಾನಿಗೆಲ್ಲ ತುಂಬ ಸ್ಪೀಡು. ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಎಷ್ಟೊತ್ತರ ಹುಡುಗರನ್ನ ಬೈದಿರೋದು ಉಂಟು. ತಿಳಿತಿದ್ರ, ಊಟ ಮಾಡಿದ್ರ, ಒಂದು ಲೈನ್ ಹೇಳಿದ್ರು ಅಂದ್ಬಿಡೋ ಲಾಸ್ಟ್ಗೆ. ಎಷ್ಟೋ ಜನಕ್ಕೆ ಆ ಥರ ಇದೆ, ಯಾಕೆಂದರೆ ಕಲೀಲಿ ಅಂತ ಅಷ್ಟೇ. ಅಷ್ಟು ಸ್ಫೂರ್ತಿ ನಮಗೆ. ನಮ್ಮಲ್ಲಿ ಏನಿತ್ತು ಇಲ್ಲ ಬೇಡ. ನಾನು ಎಲ್ರಿಗೂ ಹೇಳ್ತೀನಿ, ಪರಮಾತ್ಮ 64 ಜೀವರಾಶಿ ಕೋಟಿಗಳಿಗೆ ಎಲ್ರಿಗೂ ಜ್ಞಾನ ಕೊಟ್ಟಿರ್ತಾನೆ. ಇರುವಾಗ ಯಾರು ಸಕ್ಕರೆ ತಂದಾದ್ರು ಮೇಲಕ್ಕ, ಸಕ್ಕರೆ ಇರೋ ಜಾಗ ಕುಡಿಕೊಂಡು ಸಂಜೀವ್ ಸ್ಕೀಪದಲ್ಲಿ ಇದನ್ನು ಬಳಸಿದ್ದೀನಿ ನಾನು. ಹೇಳ್ತಿದ್ದೆ ಸರ್ಗೆ. ಅದಕ್ಕೆ ನನ್ನ ಅವರ ಬಾಂಧವ್ಯ ಅಷ್ಟು ಚೆನ್ನಾಗಿದ್ದು. ಇಡೀ ರಾತ್ರಿ ಮಾತಾಡ್ತಿದ್ವಿ. ಆ ಸಕ್ಕರೆ ಇಲ್ಲಿ ಡಬ್ಬ ಇದೆ ಬಾ ಅಂತ ಯಾರ ಮೇಲೆ ಲೆಟ್ರ್ ಹಾಕ್ತಾರೆ ಇವಾಗ, ಇಲ್ಲ ಫೋನ್ ಮಾಡಿ ಹೇಳ್ತಾರ. ಹೆಂಗೆ ಬರುತ್ತೆ ಇದು? ನನಗೆ ಜೀವನ ಬೇಕು ಅಂತೇಳಿ ಹರಿಸ್ಕೊಂಡು ಹೋದವ್ರಿಗೆ ಯಾರಿಗೂ ಮೋಸ ಆಗಲ್ಲ. ಕಲಿಯಕ್ಕೆ ಬರೋರು ಆ ನಿಟ್ಟಲ್ಲಿ ಇರಬೇಕು. ಬಂದು ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು, ಎಲ್ಲೋ ನಿಂತ್ಕೊಂಡು ನೋಡ್ತಾ ಇರೋದು ಮಾಡೋದಕ್ಕೆ ಬಂದ್ಬಿಡೋದು ಅವ್ರಿಗೆ ಸಿಕ್ಕಾಪಟ್ಟೆ. ಆ ಥರ ಆಗಿ ಪರಿಚಯ ಆಯಿತು. ಅವ್ರಿಗೆ ಜೊತೆ ಮಾತಾಡ್ತಾ ತುಂಬ ಚೆನ್ನಾಗಿ ಮಾತಾಡ್ತೀರಾ, ನನ್ನ ಜೊತೆ ಇಟ್ಬಿಡಿ ಸ್ಕ್ರಿಪ್ಟ್ಗೆ. ಸರಿ, ನಾನು ಸೀರಿಯಲ್ ಮಾಡ್ತಾ ಇದ್ದೀನಲ್ಲ ಸರ್, ಫ್ರೀ ಆದ ಬನ್ನಿ ಸಾಕು ಅಂತ. ಹಂಗಾಗಿ ಪರಿಚಯ ಆಯಿತು. ಸಂಜೆ ಸುಮ್ಮನೆ ಕಾಫಿಗೆ ಅಲ್ಲಿ ಹೋಗ್ತಾ ಇದ್ವಿ. ಒಂದಿನ ನೈಟ್ 10 ಗಂಟೆ ಎದ್ದೇಳು ಮಂಜುನಾಥದಲ್ಲಿ ಮುಸ್ಲಿಂ ಪಾತ್ರ ಮಾಡಬೇಕು ನೀವು ಅಂದರು. ಅವ್ರು ನನ್ನ ಕೈ ಕೊಟ್ಟರು. ನನಗನ್ಸಿದ್ದು ನಾನೆಲ್ಲ ಇದು ಮಾಡಿದೆ, ಸೂಪರ್ 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 ನೀವೇ ಮಾಡಬೇಕು ಅಂತ. ಆಯಿತು. ಕುಡ್ಕೊಂಡು ಸೀನ್ ಬಂದಾಗ ಒಂದ್ಸರಿ ಅದು ಆ ಥರ ಹೇಳ್ತೀನಿ ನೋಡಿ ಅಂತ ಹೇಳಿದೆ. ಬೇಡ ಮುಸ್ಲಿಂ ಬೇಡ, ಕುಡ್ಕನೆ ಮಾಡಿ ನೀವು ಸರ್. ರಾಜು ಅನ್ನೋ ಸಾವಿರ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಅವರು ಕುಡ್ಕನ್ ಪಾತ್ರ ಮಾಡಬೇಕು, ನಾನು ಮುಸ್ಲಿಂ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಅವರು ಒಂದು 4-5 ದಿನ ಇದ್ದಾಗೆ ನನಗೆ ಫಾರಿನ್ ಟ್ರಿಪ್ ಇದೆ, ಸಾರಿ ಕ್ಷಮೆ ಇರಲಿ, ನಿಮ್ಮ ಅಡ್ವಾನ್ಸ್ ಆಫೀಸ್ ತಂದು ಕೊಡ್ತೀನಿ ಅಂತ ಫೋನ್ ಮಾಡಿಬಿಟ್ಟು. ಇವ್ರು ತಲೆ ಕೆಡಿಸ್ಕೊಂಡು ಏನು ಮಾಡೋದು ಸರ್, ಮುಸ್ಲಿಂ ಯಾರನ್ನ ಹುಡ್ಕೋಣ, ನೀವು ಇದನ್ನೇ ಮಾಡಿ ಅಂತ ಮಾಡ್ತೀನಿ, ಡಬ್ಬಿಂಗ್ ನಾನು ಮಾಡ್ತೀನಿ. ಹಂಗೆ ಸಮಾಧಾನ ಮಾಡಿ ಆಯಿತು ಬಿಡಿ, ಆಯಿತು ಹಾಗಿದ್ರೆ ಓಕೆ ಅಂದ್ಬಿಟ್ಟು ಸುಮ್ಮನೆ ಆದರು. ಸರಿ, ಒಂದು ಲೈವ್ ಕಾರ್ಯಕ್ರಮ ನೋಡ್ಬೇಕು ನಿಮ್ಮಲ್ಲಿ ಬನ್ನಿ ಅಂತ ಕಿಡ್ನಿ ಹಾಸ್ಪಿಟ್ಲಿಗೆ ಉತ್ತರಳ್ಳಿ ಎದುರುಗಡೆ ಒಂದು ಬೀಡ ಅಂಗಡಿ ಇತ್ತು. ಅದು ಕರ್ಕೊಂಡು ನಿಲ್ಲಿಸ್ಬಿಟ್ಟು ನನ್ನ ಫುಲ್ಲು ಎಣ್ಣೆ ಹೊಡೆದವ್ರು ಹೋಗಿ ಬೀಡ ಕೇಳ್ತಾರಲ್ಲ ಆ ಥರ ಮಾಡಿ ಅಂತ ದೂರ ಹೋಗಿ ನಿಂತ್ಕೊಂಡ್ಬಿಟ್ಟವ್ರು. ಅಷ್ಟು ದೂರ ಆ ಕಡೆ ಫುಟ್ಪಾತಲ್ಲಿ ನಿಂತ್ಕೊಂಡ್ಬಿಟ್ಟವ್ರೆ. ಅವರು ನಮ್ಮ ಟೀಮ್ ಹುಡುಗರೆಲ್ಲ ಸುಮಾರು ಜನ. ನಾನು ಒಳ್ಳೆ ಕಥೆ ಆಯ್ತಲ್ಲಪ್ಪ ಈಗ. ಸರಿ ನೋಡೋಣ ಅಂದ್ಬಿಟ್ಟು ಗುರುಗಳವರ ಜೊತೆಲಿ ಶರ್ಟ್ ಪೀಚ್ ಹೆಗಲ ಮೇಲೆ ಹಾಕೊಂಡು ಹೋದೆ. ನಾನು ಕುಡ್ದಂತ ಅವ್ನು ನಿಂತ್ಕೊಂಡೆ. ಅವ್ನು ಗೊತ್ತಾಗ್ಬಿಟ್ಟು ಫುಲ್ ಎಣ್ಣೆ ಹೊಡ್ಬಿಟ್ಟು ಅವನು ಅಂತ. ಏನು ಬೇಕು ಅಂತ ಏನು ಕೇಳಬೇಕು ಕೊಡ್ತೀಯ ರೈ, ಬನ್ನಿ ಈ ಕಡೆ ಬನ್ನಿ, ಗಿರಾಕಿ ಇದ್ದಾರೆ ಬನ್ನಿ ಈ ಕಡೆ ಬನ್ನಿ ಅಂದರು. ಅದೋ ನಾನು ಕಾಸು ತಂದಿದ್ದೀನಿ, ಕಾಸೆಲ್ಲ ತೆಗೆದು ಎಸ್ಬಿಟ್ಟೆ ನೆಲಕ್ಕೆ, ಎಷ್ಟು ಬೇಕು ಆಯ್ತು ಅಂತ.
ಅವನು ಕನ್ಫರ್ಮ್ ಆಗೋದು ನೀವು ಕೊಡ್ದವನೇ ಅಂತ. ನಾನು ಇದು 560 ಬಿಡ ಹಾಕೊಂಡೆ. 560 ಯಾವುದೈತೆ ಬಿಡ ಏನ ಫೆಸಿಸ್ಟ್ ಬಿಡ ಹಾಕೊಂಡೆ. ಅವನಿಗೆ ಹುಡ್ಕಾಡ್ಬಿಟ್ಟ. ಇಲ್ಲ ಕುಡ್ದವನು ನೋಡಿ ಬಂದು ಹಿಂಗೆ ಜನ ಇದ್ದಾಗೆಲ್ಲ ಗಲಾಟೆ ಮಾಡಬಾರ್ದು. ನಾನು ಗಲಾಟೆ ಮಾಡ್ತಿಲ್ಲ, 560 ಬಿಡ ಬೇಕು ನನಗೆ. ಹಿಂಗೆ ಕುಡ್ಕೊಂಡಾಗಿ ಮಾತಾಡಿದೆ. ಅವನು ಫುಲ್ಲು ಟ್ರಿಗರ್ ಆಗ್ಬಿಟ್ಟ. ಅಲ್ಲಿ ತಮಾಷೆಗೆ ಆಳವರೆಗೆ ಸರ್ ಓಟ್ ಯಾರು ಹಾಕ್ತಾರೆ, ಬೇಡ ಬೇಡ ಓಟ್ ಯಾರು ಹಾಕ್ತಾರೆ, ದೇವೇಗೌಡರು ಯಾಕೆ ಹಾಕ್ತೀಯ, ನಿಮ್ಮ ತಾತರ ಅವರು ದೇವೇಗೌಡರು ಯಾಕೆ ಹಾಕ್ತೀರಿ, ಕಾರಣ ಕೊಡ್ಬೇಕು ಕಾರಣ ನಾನು ಬರ್ಕೊಳ್ತೀನಿ ಅಂತ ಸಿಗರೇಟ್ ಪ್ಯಾಕ್ ಎಲ್ಲ ತಗೊಂಡು ಹುಡುಕ್ತಾ ಇದ್ದೀನಿ. ಈಚೆ ಬಂದ್ಬಿಟ್ಟ. ಬಾಟ್ಲಿ ಎತ್ಕೊಂಡ್ಬಿಟ್ಟೆ ನಾನು, ಬಾಟ್ಲಿ ಹಾಕ್ಬಿಡ್ತೀನಿ ಊಟ ನೋಡೋಣ ಅಂತ. ಈಚೆ ಬಂದ್ಬಿಟ್ಟು ಏನು ಕರ್ಮ ಸರ್ ಇದು ರೀ, ಬನ್ರಿ ಅವ್ರು ಯಾರು ನೋಡಿ ಅವ್ನು ಹಿಂಗೆಲ್ಲ ಮಾಡ್ತಾವನೆ ಅಂತಂದರು. ಆಗಲ್ಲ ಏನು ಬಾಟ್ಲಲ್ಲಿ ಇಟ್ಬಿಟ್ಟು ಬಾಳೆಹಣ್ಣು ಎಷ್ಟು ಅಂದೆ, 2 ರೂಪಾಯಿ ಅಂತ. ಬಾಳೆಹಣ್ಣು ತುದಿಲಿ ಸಣ್ಣ ಇರುತ್ತೆ, ಕೆಳಗೆ ಬರ್ತಾ ಬರ್ತಾ ದಪ್ಪ ಇರ್ತವೆ. ನಾನು ಮೇಲಿಗೆ ತೋರಿಸ್ಬಿಟ್ಟಿದ್ದೆ ಎಷ್ಟು ಅಂದೆ, 2 ರೂಪಾಯಿ ಅಂತ. ಮನ ಬರೀತೈತೆ ನನಗೆ ನ್ಯಾಯ ಬೇಡವಾ ವ್ಯವಹಾರದಲ್ಲಿ, ಇದಕ್ಕೂ 2 ರೂಪಾಯಿ ಇದಕ್ಕೆ 2 ರೂಪಾಯಿ ಅಂದ್ಬಿಟ್ಟು ಹಿಂಗೆ ಕಿತ್ತೆ 4-5 ಬಾಳೆಹಣ್ಣು ಬಿತ್ತು. ಗೊತ್ತಿತ್ತು ಹಣ್ಣಾಗಿತ್ತು, ಯಾರು ಮುಗಿಸಲ್ಲಾಗಿ ಮನೆಗಳನ್ನ, ಬಿದ್ದಿದ್ದೆಲ್ಲ ನಾವೇ ಕೊಡ್ಬೇಕು ದುಡ್ಡು, ಅದು ಗೊತ್ತಿತ್ತು ನನಗೆ. ಬಾಳೆಹಣ್ಣೆಲ್ಲ ಕೆಳಗೆ ಬಿದ್ದುಬಿಟ್ಟು ಈಚೆ ಬಂದಿರ್ಕೊಂತ ಹೇಳ್ತಾ ಇದ್ದೀನಿ. ಆಗಲಿಲ್ಲ ಅದು ಹೇಳ್ಕೊಂಡು ಆಗ್ತಿರೋ ಅಂತ ಅಲ್ಲ ಎಲ್ಲ ಹುಡುಗ ಬಂದರು. ಸರ್ ಬಿಡಿ ಅವ್ರು ಆರ್ಟಿಸ್ಟು, ನಾನು ಇಂಟರ್ವ್ಯೂ ಬಿಟ್ಟಿದ್ದೆ ನೋಡೋಣ ಅಂತ, ಹೆಂಗ್ ಮಾಡ್ತಾರೆ ನೋಡೋಣ ಅಂತ ಬಿಟ್ಟಿದ್ದೆ ಅಂತ. ಏನ್ರಿ ಗುರು ಅಂದ್ರೆ ಇವರಲ್ವೇನ್ರಿ? ಹಾಂ, ಗುರು ಅಂದ್ರೆ ಇವರಲ್ವ? ಅವ್ರು ಯಾವಾಗಲೂ ನಗ್ನಾಗ್ತಾ ಇದ್ದವರು. ಅದಕ್ಕೆ ನಾನು ಅದನ್ನೆಲ್ಲ ಮರೆತು ಇದನ್ನು ಮಾತಾಡ್ತಾ ಇದ್ದೀನಿ. ವಾಪಸ್ ಬರುವಂಥ ವಿಚಾರ ಆದರೆ ಪೆನ್ ಕಳ್ಕೊಂಡಿದ್ರೆ, ಸೈಟ್ ಕಳ್ಕೊಂಡಿದ್ರೆ, ಇನ್ನೊಂದು ಗಾಡಿ ಕಳ್ಕೊಂಡಿದ್ರೆ ಅದ್ರ ಬಗ್ಗೆ ಇಹಾಪರ ಎಲ್ಲ ಮಾತಾಡಿ ಹುಡುಕ್ಬೇಕು. ಸಿಗಲ್ಲ ಅಂತ ಗೊತ್ತಾದಾಗ ಚೆನ್ನಾಗಿರಲಿ ಅಂತ ಹೇಳಬೇಕು ಅಷ್ಟೇ. ಹಾಗಾಗಿ 8 ವರ್ಷ ನೀವು ನಂಬಲ್ಲ, ನಮ್ಮ ಮನೆ ಹತ್ರ ಬಂದು ಕಾರ್ ನಿಲ್ಲಿಸ್ಬಿಟ್ಟು ನಾನು ಹಿಂಗೆ ಇಳಿದು ಬರೋಷ್ಟೊತ್ತಿಗೆ ಡೋರ್ ತೆಗೆದು ಬನ್ನಿ ಸರ್ ಹಿಂಗೆಲ್ಲ ಮಾಡ್ಬಿಡಿ ಸರ್, ನಮಗೆ ಒಂಥರ ಅವಮಾನ ಆಗುತ್ತೆ ಮತ್ತು ಕಾಫಿ ಇಲ್ಲಿ ಬೇಕು. ತುಂಬ ಕ್ಲೋಸ್ ಇದ್ವಿ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಎಂಥ ಪರಿಸ್ಥಿತಿಯಲ್ಲೂ ನನ್ನ ಮಾತಿಗೆ ಗೌರವ ಕೊಡ್ತಿದ್ರು. ಎಂಥೆಂಥ ಫೇಸ್ ನಾನು ಅಟೆಂಡ್ ಮಾಡಿದ್ದೀನಿ ಕೇಸ್ಗಳನ್ನೆಲ್ಲ. ಅಂಥ ಟೈಮಲ್ಲಿ ಕೂಡ ನನಗೆ ತುಂಬ ಗೌರವ ಕೊಡೋರು. ಊರಿನ ಫ್ರೆಂಡ್ಸ್ ಎಲ್ಲ ಬರೋರು, ನಮ್ಮ ಮಾತಾಡ್ತಾರೆ ಸರ್ ಅವರಿಗೆಲ್ಲ ಎಷ್ಟೊಂದು ಬಾಲಿ ಸ್ನೇಹಿತರು, ಅವರೆಲ್ಲ ಊರಿನ ಫ್ರೆಂಡ್ಸ್ ಎಲ್ಲ ಬರೋರು. ಒಂದ್ಸರಿ ಮಠದಲ್ಲಿ ಒಂದು 20 ಜನ ಕೂತ್ಕೊಂಡ್ಬಿಡ್ತಾ ಇದ್ವಿ ಊಟಕ್ಕೆ. ದೊಡ್ಡ ಹಾಲು. ಶ್ರೀಧರ ಅಂತ ಒಬ್ಬಗ ಕನಕಪುರದನೇ ಅಡುಗೆ ಮಾಡ್ತಾ ಇದ್ರು, ನೆನಪಿದೆಯಾ ಸರ್? ಶ್ರೀಧರ ಅಂತ ಹುಡುಗ ಕನಕಪುರದವನು ಸರ್. ಒಬ್ಬಟ್ಟಿನ ಸಾರು ಉಪ್ಸಾರೆಲ್ಲ ಮಾಡೋಣ ಸರ್ ಹುಡುಗ ಅಂತ ಹುಡುಗನ ಹಿಡಿದಾಕಿದ್ರು. 20 ಜನ ಲೈನಾಗಿ ಕೂತ್ಕೊಳ್ಳೋದು ಊಟಕ್ಕೆ, ಆ ಹುಡುಗ ಬಡಿಸೋದು. ಮಠ ಥರನೇ ಫೀಲ್ ಆಗೋದು ಅಲ್ಲಿ ನೋಡಿದಾಗ. ಅವ್ರಿಗೆ ಏನು ಅಂದರೆ ಯಾರಲ್ಲಿ ಇವನಿಗೆ ಗುಣ ಇದೆ, ಇವನಿಗೆ ಬೆಳೆಯುವಂಥ ಗುಣ ಅಂತ ಗೊತ್ತಾದರೆ ಕರೆಕ್ಟು ಚೆನ್ನಾಗಿ ಮಾತಾಡಿಸಿ ಎಲ್ಲ ಮಾಡೋರು. ಇವ್ನು ಬರೀ ತಿನ್ನಕ್ಕೆ ಬಂದಾನೆ ಅಂತ ಗೊತ್ತಾದ್ರೆ ಕಳಿಸೋರು, ಗ್ಯಾರಂಟಿ. ನಾನು ಅದನ್ನೇ ಹೇಳೋದು, ಯಾವುದಾದ್ರೂ ಒಂದು ಕೆಲಸಕ್ಕೆ ನಾವು ಇಂಟ್ರೆಸ್ಟಾಗಿ ಇಳಿತೀವಿ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡು ಹೋಗ್ಬೇಕು. ನೆನ್ನೆ ಪ್ರೊಡ್ಯೂಸರ್ ಹತ್ರ ನಾನು ಮಾತಾಡಿದೆ, ಚಪ್ಪಲಿ ಒಲಿಯ ಕ್ಯಾರೆಕ್ಟರ್ ಮಾಡಿದ್ರೆ 4 ದಿನ ಅವ್ನ ಮುಂದೆ ಓಡಾಡ್ಬೇಕು ಸರ್ ನಾವು. 2 ಕಾಲಲ್ಲಿ ಚಪ್ಪಲಿ ಹೆಂಗೆ ಹಿಡ್ಕೋತಾನೆ, ದಾರ ಹಾಕೋದು ಹೆಂಗೆ, ಏನೇನು ಕೆಲಸ ಮಾಡ್ತಾನೆ ಸುಮ್ಮನೆ ನೋಡ್ಬೇಕು ದೂರದಿಂದ. ಇದಕ್ಕೆ ಉದಾಹರಣೆ ಎದ್ದೇಳು ಮಂಜುನಾಥ. ಕುರುಡನ ಜೊತೆಯಲ್ಲಿ 4 ದಿನ ರೂಮಲ್ಲಿದ್ದೆ ನಾನು. ಗುರು ಸರ್ ಹೇಳಿದರು, ಸುಮ್ಮನೆ ಹೋಗ್ತಾ ಇದ್ದೀವಿ ರೂಮ್ಗೆ ಹೋಗಿದ್ದೀವಿ. ಅವನು ಹಾವಭಾವಗಳು ನೋಡಿ ನಿಜವಾಗ್ಲೂ ಅನ್ನಿಸ್ತು. ಪರಮಾತ್ಮ ಒಬ್ಬ ಮನುಷ್ಯನಿಗೆ ಜನ್ಮ ಕೊಡೋಕ್ಕೆ ಮುಂಚೆ, ಭೂಮಿಗೆ ಬರೋಕ್ಕೆ ಮುಂಚೆನೇ ಅವನಿಗೆ ಏನಾದರೂ ಒಂದು ಲೋಪ ಮಾಡಿ ಕಳಿಸಿದ್ರೆ ಎಕ್ಸ್ಟ್ರಾ ಕೈ ಕೊಟ್ಟಿರ್ತಾರೆ, ಬೇರೆ ಏನು. ಇದು ನಿಜವಾಗ್ಲೂ ಸತ್ಯ. ಕುಂಟನಿಗೆ 8 ಜಾಸ್ತಿ, ಕುರುಡಿಗೆ 4 ಜಾಸ್ತಿ ಅಂತಾರಲ್ಲ, ಸುಮ್ಮನೆ ಮಾಡಿಲ್ಲ ದೊಡ್ಡವರು. ಅವ್ರು ನೋಡಿ ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್ ತುಂಬ ಇರುತ್ತೆ ಅವರಿಗೆ. ನಾನು ಹೊರಗಡೆ ಹೋದೆ, ನಮಸ್ಕಾರ ಬರ್ಬೋದಾ? ಅವನು ಯಾರೋ ಹೋಗಿ ಹೇಳಿದೆ, ಯಾರೋ ಕರಿತಾ ಇದ್ದಾರೆ ಹೊರಗಡೆ. ನಾನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನೋಡಿ ಬನ್ನಿ ಸರ್. ಇವನು ಕಾಣಲ್ಲ, ಆದರೆ ನನ್ನ ನೋಡೋರು ಕಣ್ಣು ಕಾಣ್ತವಲ್ಲ, ನಾನು ಚೆನ್ನಾಗಿ ಕಾಣಬೇಕು ಅಂತ. ಮನುಷ್ಯನಿಗೆ ಎಷ್ಟು ಒಳಗಡೆ ಇರುತ್ತಿಲ್ಲ ಅದಕ್ಕೆ. ಈಗೆಲ್ಲ ಅಂದ್ಕೊಂಡು ಬನ್ನಿ ಸರ್ ನನಗಡೆ ಒಂದು ಅವಾಗ ಸ್ಪರ್ಶಕ್ಕೆ ನಾನು ಸರ್ ಕೈ ಹಿಂಗೆ ಕೊಟ್ಟರೆ ಹಿಂಗೆಲ್ಲ ನೋಡ್ಬಿಟ್ಟು ಉಂಗ್ರೆ ಯಾವುದಿದೆ ಬೆಲ್ಲೆಲ್ಲ ನೋಡಿ, ಓ ಶಿವರಾಮ್ ಸರ್ ರಾಣಿಯವರಲ್ವಾ, ಶಿವರಾಮ್ ಅಲ್ವಾ, ರಾಮ ಅಲ್ವಾ ಅಂತ ಕಂಡುಹಿಡಿಯೋರು ಸರ್ ಅವನು. ಎಲ್ಲಿಂದ ಬರುತ್ತೆ ಸರ್ ಈಗ ನಾನು? ಅಂಥದನ್ನೆಲ್ಲ ಇವರು ಹುಡುಕಿ ಮಾಡಿದ್ರು. ಅದಾದ್ಮೇಲೆ ಸುಮಾರು ಜನ ಅದೇ ಹೇಳ್ತಾರಲ್ಲ, ಗೆದ್ದವ್ರಿಗೆ ಸುಮಾರು ಜನ ತಂದೆದಿರುತ್ತೆ. ಗೆದ್ದವ್ರಿಗೆ ತಂದೆದಿರು ಜಾಸ್ತಿ. ನಮ್ಮ ಹುಡುಗ, ನಮ್ಮ ತಮ್ಮನ ಮಗ, ನಮ್ಮ ಅಣ್ಣನ ಮಗ, ನಮ್ಮ ಚಿಕ್ಕಪ್ಪನ ಮಗ.
ಅದೇ ಏನಾದರೂ ವ್ಯತ್ಯಾಸಗಳಾಗಿ ಏನಾದಾಗ ಏನು ಅಷ್ಟೊಂದು ನಮಗೆ ಪರಿಚಯ ಇಲ್ಲ, ನಮ್ಮ ಪಕ್ಕದ ಮನೇಲಿದ್ದರು, ತಪ್ಪು ಅವರದಲ್ಲ, ಮನುಷ್ಯ ದೇವ್ರು ಕೊಡೋ 2 ನಾಲ್ಗೆ ಕೊಟ್ಬಿಟ್ಟವನಿಗೆ, ಒಂದು ಕಿರ್ನಾಲ್ಗೆ ಇದೆ ಒಳಗಡೆ, ಅದು ಇದಕ್ಕಿಂತ ಸೂಕ್ಷ್ಮ, ಈ ನಾಲ್ಗೆಗಿಂತ ಸೂಕ್ಷ್ಮ ಕಿರ್ನಾಲ್ಗೆ. ನೀವು ಆರೋಗ್ಯ ಚೂರು ವ್ಯತ್ಯಾಸ ಮಾಡ್ಕೊಳ್ಳಿ, ಕೆಮ್ಮು ಶುರು ಮಾಡ್ಬಿಡ್ತದೆ. ನಾನು ಸರಿಯಾಗಿ ನೋಡ್ಕೊಂಡಿಲ್ಲ ನೀವು. ಅದಕ್ಕೆ ನಮ್ಮ ನಾರಾಯಣ ದಾಸರ ಗುರುಗಳು ಇಲ್ಲಿ ಬರೋಕ್ಕೆ ಮುಂಚೆ 3 ಜನ ಗುರುಗಳು ನನಗೆ, ತಂದೆ ತಾಯಿ ಜನ್ಮ ಕೊಟ್ಟವರಾದರೆ TS ಗಂಗಾಧರಪ್ಪನವರು ಫಸ್ಟ್ ಮೃದಂಗ ಗುರುಗಳು ತುಮಕೂರು, ಭದ್ರಾಚಾರ್ಯ ಅವ್ರ ಶಿಷ್ಯರು. ಅದಾದಮೇಲೆ ಹೆಬ್ಬಾಳದ ನಾರಾಯಣ ದಾಸ್ ಅಂತೇಳಿ ಅವ್ರ ಜೊತೆ ಒಂದು 6 ವರ್ಷ ತಬಲ ನುಡಿಸ್ತಾ ಇದೆ ಹರಿಕತೆಗೆ. ಅದಾದಮೇಲೆ ಗುರುಪ್ರಸಾದ್ ಅವರು. ಈ ಮಧ್ಯದಲ್ಲಿ 6 ವರ್ಷ ಜಿ.ವಿ. ಎತ್ತಿರಿ ಅವರ ತಂಡದಲ್ಲಿದೆ. ಅಲ್ಲೂ ಬಾಕ್ಸತ್ತಕ್ಕೆ ಹೋಗಿದ್ದು. ನನಗೂ ಜ್ಞಾನ ಇತ್ತು, ಕಡಿಮೆ ಏನಲ್ಲ, ಸುಮ್ಮನೆ ಬರೋದವ್ರು ಅಷ್ಟೇ. ನಾನೇ ಬಂದಿದ್ದು ಅಂದರೆ ಅದು ನಿನ್ನ ದುಷ್ಟತನ ಅಷ್ಟೇ, ನಮ್ಮ ದುಷ್ಟತನ ಅದು. ಅಲ್ಲಿ ಕಲಿತೀವಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ. ಹೌದು, ನಾನು ಅಲ್ಲಿ ಕಲಿತೆ ಅಂತ ಹೇಳಿದೆ. ಇವತ್ತು ಅದ್ಭುತವಾದ ಒಂದು ಚಿತ್ರ ಅಂತ ಟೈಮಲ್ಲಿ ಇಡೀ ಇಂಡಸ್ಟ್ರಿ ತಿಳಿದು ನೋಡೋದು ನಮ್ಮನ್ನ. ಯಾರು ಇವರು ಮಠ ಅಂತ ಹೆಸರಿಟ್ಬಿಟ್ಟು ಎಂಥ ಸಿನಿಮಾ ಮಾಡ್ಬಿಟ್ಟಿದ್ದಾರೆ. ಇದೇ ಮತ್ತೆ ಶುರುವಾಯಿತು. ಅವಾಗ ರವಿಚಂದ್ರನ್ ಸರ್ ಸಿನಿಮಾ ನೋಡ್ಬಿಟ್ಟು ಫೋನ್ ಮಾಡೋದು, ಇವ್ರು ಮಾತಾಡಿಸೋದು ಚೇಷ್ಟೆ, ಯಾವಾಗ ಮಾತಾಡ್ತಿದ್ರು. ನಮಸ್ಕಾರ ನಾನು ರವಿಚಂದ್ರನ್ ಅಂತ. ಯಾವ ರವಿಚಂದ್ರನು ಸರ್? ವೀರಸ್ವಾಮಿ ಗೊತ್ತಿಲ್ವಲ್ಲ ಯಾರು ಸರ್? ಚಲನಚಿತ್ರ ನಿರ್ಮಾಪಕರು ವೀರಸ್ವಾಮಿ ಅವ್ರ ಮಗ ರವಿಚಂದ್ರನ್ ಮಾತಾಡ್ತಾರೆ. ನಾನು ತಿಳಿದ್ದೆ. ಸಾರಿ ಸರ್, ನಾನು ತಮಾಷೆ ಮಾಡ್ಬಿಟ್ಟೆ, ಯಾರೋ ಅನ್ಕೊಂಡು ಬೇಡ ಮಾಡ್ಕೊಬೇಡಿ ಸರ್. ಖುಷಿಯಾಗಬೇಕು ಸರ್, ನಿಮ್ಗೆ ಫೋನ್ ಬಂದಿದ್ದು. ಏನ್ರಿ, ನಾನು ಕೋಟಿ ಸಿನಿಮಾ ಮಾಡ್ತಿದ್ದೆ, ಬರೀ ಮಾತಂತೆ ಕಲರ್ಫುಲ್ ಆಗಿ ಸಿನಿಮಾ ಮಾಡ್ಬಿಟ್ಟಿರೋದು. ಏನ್ರಿ ನಿಮ್ ತಾಕತ್ತು? ನನಗೆ ಕಣ್ಣೆಲ್ಲ ತುಂಬ್ಕೊಂಡ್ಬಿಡ್ತು. ಫೋನ್ ಮಾಡೋಲ್ಲ, ನಾಳೆ ಮನೆ ಬಿಟ್ಟು ಕೊಡ್ಬೇಕಲ್ಲ ಅಂದ್ರು. ನನ್ನ ಮಾಡಿಸ್ತೀರಾ? ಖಂಡಿತ ಮಾಡಿಸ್ತೀನಿ. ಇದು ಚರ್ಚೆ ನಡೆದಿದೆ ಸರ್. ಸುಮ್ಮನೆ ಹೇಳಿದೆ, ನಾನು ತಿನ್ನೋಲ್ಲ, ಸುಮ್ಮನೆ ಹೇಳಿದೆ. ತಿಂದಿದ್ರು ನೋಡಿ ಬನ್ರಿ. ಅವನು ಯಾರಿಗೆ ಕುರುಡನ್ ಕರ್ಕೊಂಬೋದು ಅಷ್ಟು ಚೆನ್ನಾಗಿ ಮಾಡಿಸಿದ್ದೀರ ಸರ್? ಕುರುಡ ಅಲ್ಲ ಸರ್ ಅವರು, ಕೊರಟಿಗೆ ತಬಲಾ ನಾಣಿ ಅಂತ ತಬಲಾ ನುಡಿಸ್ತಾರೆ, ಆಮೇಲೆ ತಮಟೆ ತಬಲಾ ಎಲ್ಲ ನುಡಿಸ್ತಾರೆ. ಆರ್ಕೆಸ್ಟ್ರಾ ಫೀಲ್ಡಲ್ಲಿ ಇದ್ದವರು ಅವರು. ಹಾಗೆ ಹೌದಾ? ಕರ್ಕೊಂಡ್ರಿ ಅವರು. ನಾವು 3 ಜನ 6 hours ಅವ್ರ ಮನೇಲಿ ಎಂತೆಂಥ ಅದ್ಭುತವಾದ ಮಾತುಗಳಾಡಿದ್ದವತ್ತು ರವಿ ಸರ್. ಏನ್ರಿ ನಿಮ್ಮ ಜ್ಞಾನ? ಬರೀ ಮಾತಲ್ಲೇ ಸಿನಿಮಾ ಈ ಮಟ್ಟಕ್ಕೆ ಗೆಲ್ಲಿಸಿ ಜನ ಹೇಳ್ಕೋಬಹುದು ಅಂತ ಹೇಳಿ ಕಲಿಸ್ಕೊಟ್ರು ನೀವು. ನಾನು ಸುಮ್ಮನೆ ಕೊಟ್ಟೆ ಅಂತ ಕಳಿಸ್ಬಿಟ್ಟೆ. ಇವ್ರು ಅವ್ರಿಗೆ ಹೇಳ್ತಾರೆ, ಸರ್ ಐಷಾರಾಜ್ ಸಿನಿಮಾ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟವ್ರು ನೀವು ಅಂತ ಅವರು. ಇದು ಇಲ್ಲಿ ಬಿಟ್ಟು ಯಾರಿಗಿರುತ್ತೆ ಒಳಗಡೆ, ನೀವು ಯಾರೇ ಅವನು ಎಂಥವನೇ ಆಗಲಿ ಅದನ್ನ ಅದು ಚಿಲುವೆ ಕಂಡದು, ಅವ್ನು ಯಾರು ಬೆಳೆಯೋಕ್ಕಾಗಲ್ಲ, ಎಷ್ಟೇ ಜನ ಬರಲಿ. ಆಮೇಲೆ ಕೆಲವರು ಹೇಳ್ತಾರ, ಇವರು ನಾನು ತಯಾರು ಮಾಡಿದ್ದೆ ನಮಗೆ ನನ್ನ ಶಿಷ್ಯ, ಅವನ ಒಳಗಡೆ ಕಲೆ ಅಂತ ಒಂದು ರೇಖೆ ಇಲ್ಲ ಅಂದ್ರೆ ನೀ ಏನು ಮಾಡಕ್ ಸಾಧ್ಯ ಇಲ್ಲ. ಎಚ್ಚರಿಸ್ಬೋದು ಅವನಲ್ಲಿ, ನಿನ್ನಲ್ಲಿ ಗುಣ ಇದೆ ಕಣೋ, ಯಾಕೆ ಸುಮ್ಮನೆ ಕೂತಿದ್ವಿ, ಆಡೋ ಬರ ಆಕ್ಟ್ ಮಾಡೋದು. ಆ ಕೆಲಸನ ತುಂಬಾ ಮಾಡ್ತಿದ್ವಿ. ಅವಾಗ ನೀವು ಏನು ಆಚೆ ಹೋಗ್ಬಿಡ್ತಾ ಇದ್ರಿ, ನಾನು ಎಂತ ಕೆಲಸ ಮಾಡ್ಬಿಟ್ಟೆ ಒಳಗಡೆ ಬಂದಾಗ ಫಸ್ಟ್ ನೀವು ಅಂತಂದಿದ್ರು ಒಂದ್ಸರಿ. ನಾನು ಹೇಳಿದೆ, ನಮ್ಮ ನಾರಾಯಣ ದಾಸ್ ಹೇಳ್ತಿದ್ರು, ಪ್ರತಿಯೊಬ್ಬ ಮನುಷ್ಯನ ಒಂದು ಆತ್ಮ ಅಂತ ಇರುತ್ತಲ್ಲ ಒಳಗಡೆ, ಎದುರಿಗಿರೋ ಮನುಷ್ಯನಿಗೆ ನಮಸ್ಕಾರ ಅನ್ನೋ ಸಂಸ್ಕಾರ ಇರ್ತದೆ ಒಳಗೆ. ಆ ನಮಸ್ಕಾರ ಮಾಡಿಬಿಟ್ಟು ನಾನು ಅಲ್ಲಿ ಉಳ್ಕೊಂಡಿದ್ದೆ ಒಂದು ಮಠದಲ್ಲಿ. ನಮಸ್ತೆ ಸರ್ ಅಂದ್ಬಿಟ್ಟು ಬಂದಿದ್ರೆ ಆಗ್ತಿರ್ಲಿಲ್ಲ. ಒಳಗಡೆ ಹೋಗಿದ್ನಲ್ಲ ಅವ್ರಿಗೆ ಯಾವ್ದು ಅಂದ್ಬಿಟ್ಟು ಕರೆದ್ರು ಒಳಗಡೆ. ಆಯಿತು, ಇಲ್ಲಿವರೆಗೂ ಬಂದ್ವಿ. ರವಿ ಸಾರ್ದಾಯ್ತು. ಅದಾದ್ಮೇಲೆ ಅಪ್ಪು ಸರ್, ಅದಕ್ಕೆ ಮುಂಚೆ ವಿಷ್ಣು ಸರ್, ಎದ್ದೇಳು ಮಂಜುನಾಥ ಡಬ್ಬಿಂಗ್ ನಡೀತಾ ಇತ್ತು ಬೈನಾಡಿ. ಫಸ್ಟ್ ಸೀನ್ ಮಾಡ್ಬಿಟ್ಟಿದ್ವಿ. ಯಾರು ಒಳಗಡೆ ಇದ್ದಂಗಿದೆ ಆ ಸೀನ್ ಆಗೋಗಿದೆ. ಹೆಂಗ್ ಗೊತ್ತಾಯ್ತು ನಿಮಗೆ? ಬಾತ್ರೂಮಿಂದ ಸ್ಮೆಲ್ ಹಂಗೆ ಬರ್ತಾ ಇದೆ, ಹಂಗೆ ಗೊತ್ತಾಗಲ್ಲ. ಆ ಸೀನು ಈ ಹೊರಗಡೆ ಬಂದ್ರೆ ಸಿಗರೇಟ್ ಸೇದನ ಅಂತ ಕರ್ಕೊಂಡ್ಬಂದ್ರು. ಬಂದು ನಾನು ಟೀ ಕುಡಿತಾ ಇದ್ದೆ. ಅವ್ರು ಬರ್ತಿದ್ದಂಗೆ ಸಿಗರೇಟ್ ಬಿಸಾಕ್ಬಿಟ್ಟು ಹೋಗಿ ನಮಸ್ಕಾರ ಮಾಡ್ತೀನಿ, ಸರ್ ಒಂದು ಸೀನ್ ನೋಡ್ಬೇಕು ಸರ್, ಎದ್ದೇಳು ಮಂಜುನಾಥ ಅಂತ ಒಂದು ಸಿನಿಮಾ ಮಾಡಿ. ನೀವು ಮಠ ಅಂತ ಒಂದು ಸಿನಿಮಾ ಮಾಡಿದ್ರೆ ಅಲ್ಲೇ ಅದ್ಭುತವಾಗಿತ್ತು ರೀ ಸಿನಿಮಾ, ನೋಡಿದ್ದೀನಿ ನಾನು ಅಂದರು. ಬನ್ನಿ ಸರ್ ಪ್ಲೀಸ್. ಇಲ್ಲ ನನಗೆ ಅರ್ಜೆಂಟ್ ಇದೆ, ಬಿಡ್ಲಿಲ್ಲ ಇವರು. ಸರ್ ಪ್ಲೀಸ್ ಸರ್ ನೀವು ಬರ್ಬೇಕು ಸರ್, ನೋಡ್ಬೇಕು ಸರ್ ಪ್ಲೀಸ್ ಸರ್. ಎದುರು ನಿಂತ್ಕೊಂಡ್ರು. ಸರಿ ಬನ್ನಿ. ಒಳಗಡೆ ಹೋಗಿ ಆ ಸೀನ್ ಹಾಕ್ಬಿಟ್ಟು ಎಲ್ಲ ಲೈಟ್ ಆಫ್ ಮಾಡ್ಬಿಟ್ಟು ಅವ್ರು ಕೂತ್ಕೊಂಡ್ರು. ನಾವೆಲ್ಲ ಅವ್ರಿಗೆ ನಿಂತಿದ್ದೀವಿ, ಕೃಷ್ಣ ಸರ್ ಇದೆ. ಸಿನಿಮಾ ಸೀನ್ ಮುಗಿತಿದ್ದು ಗೆದ್ದು ನಿಂತು ಚಪ್ಪಳ ಹೊಡೆದ್ಬಿಟ್ಟು, ಎಂತೆಂಥ ಸೂಕ್ಷ್ಮಗಳು ಹೇಳ್ತೀರಾ ಡೈರೆಕ್ಟರ್ ನೀವು, ಶಬಾಷ್. ಅವ್ನು ಯಾರು ಕೂಡ ಚೆನ್ನಾಗಿ ಮಾಡಿದ್ದಾನೆ ಸರ್. ಕೂಡ ಅಲ್ಲ ಸರ್, ಇಲ್ಲಿ ಲೈಟ್ ಹಾಕ್ರಪ್ಪ
ನಾನು ನಮ್ಮ ತಾಯಿ ತಿಳ್ಕೊಂಡಿದ್ರು ಮುಂದುವರಿಸ್ಬಿಟ್ಟಿದ್ದೆ. ಪೇಪರ್ ಮಾಡೋ ಥರ ಕಾಣ್ತಾ ಇದ್ದೀನಿ. ನಿಮ್ಗೆ ಯಾರು ಬಂದಿತ್ತವ್ರು ಟೀಚರ್ ನೋಡಬೇಕು ಅಂದ್ಬಿಟ್ಟು ಈ ಹುಡುಗನ ಹೌದು ಸರ್ ಇವರೇ ಕಾಲಿಗೆ ನಮಸ್ಕಾರ ಮಾಡಿದೆ, ಮಾಡಿಸ್ಕೊಳ್ಳಿಲ್ಲ. 2 ಭುಜ ಇಟ್ಕೊಂಡು ಮೇಲೆ ಕಿತ್ತಿ ನಮಸ್ಕಾರ ಮಾಡಬೇಡ, ನಿನ್ನೊಳಗೆ ಏನಾಗಿದೆ ಬಂದಿದ್ರು ತುಂಬ ಹೆಲ್ಪ್ ಮಾಡ್ತಾನೆ. ನೀವು ಸಿನಿಮಾ ಮಾಡಿರೋ ಹೀರೋ ಕಣ್ಣು ಮುಚ್ಕೊಂಡೆ ಹೊಡೆದಾಗ್ತಾ ಇದೆಯಲ್ಲ, ಒಳ್ಳೇದಾಗಲಿ, ಕಾಲಿಗೆ ನಮಸ್ಕಾರ ಬೇಡ ನನಗೆ, ಒಳ್ಳೇದಾಗಲಿ ಅಂತ ವಾಚ್ ತಗೊಂಡು ಆ ದಿನಗಳನ್ನ ನಾವು ಮರೆಯೋಕ್ಕಾಗಲ್ಲ. ಅದು ಬಿಟ್ಟರೆ ಕಂಟಿನ್ಯೂಸ್ ಸ್ಟುಡಿಯೋ ಅವ್ರ ತಂದೆ ಸಮಾಧಿಗೆ ನಮಸ್ಕಾರ ಮಾಡಿ ವಾಪಸ್ ಬರ್ತಾ ಇದ್ರು. ನಾವು ಏನೋ ಹೋಗಿದ್ದೀವಿ, ಏನಕ್ಕೆ ಹೋಗಿದ್ದೀವಿ, ಲೊಕೇಶನ್ ನೋಡೋಕೆ ಏನಕ್ಕೆ ಹೋಗಿದ್ದೀವಿ, ಗುರು ಸರ್ ಜೊತೆಲಿ ಸಿಗ್ತಿದ್ವಿ. ಗುರುಗಳೇ ಅಂತ ಬಂದು ಕೈ ಇಟ್ಕೊಂಡು ಎಂಥ ಸಿನಿಮಾ ಮಾಡಿದ್ದೀರ, ಅಶ್ವಿನಿ ಅವ್ರಿಗೆ ತೋರಿಸ್ದೆ, ಶಿವಣ್ಣ ಕಳಿಸ್ಕೊಟ್ಟಿದ್ದೀನಿ, ಏನು ಸರ್ ಅದು ತಿರುಗುದಿನ ಹಾಗೆ ಅಂತ ಅದ್ಭುತವಾಗೆಲ್ಲ ಮಾತಾಡ್ತಾ ಇದ್ರು. ಅಲ್ಲೂ ಬಂತು ವಿಚಾರ, ಕುರುಡ ಏನು ಸರ್ ಅವ್ರಿಗೆ ಎಲ್ಲಿ ಇಟ್ಕೊಂಡ್ಬಂದ್ರಿ ಸರ್ ಅವ್ರನ್ನ? ಕುರುಡ ಅಲ್ಲ ಸರ್, ಕಣ್ಣಿಗೆ ಅವರಿಗೆ ಎಲ್ಲಿ ಇಲ್ಲೇ ಅವರಿಗೆ ಇವರೇ ಪಾ ಅದು ಒಂಥರ ರೋಮಾನ್ಸ್ ನನಗೆ. ಈ ದೂರದಿಂದ ಹಳೆ ಫ್ರೆಂಡ್ಸ್ ಯಾರು ಸಿಕ್ಕಿದ್ರೆ ಒಬ್ಬರು ತಪ್ಕೊಳ್ಳೋಲ್ಲ, ಹಂಗೆ ಬಂದು ವಾಚ್ ತಪ್ಕೊಂಡು ಹಣೆಗೆಲ್ಲ ಮುಚ್ಚಿಟ್ಟು ಕೈ ಹಿಡ್ಕೊಂಡು ಕೈಗೆಲ್ಲ ಮುಚ್ಚಿಟ್ಟು ಅಪ್ಪು ಸರ್ ಎಂಥ ಪಾತ್ರ ಸಿಕ್ಬಿಡ್ತು ನಾಣಿಯವರೇ. ಎಲ್ಲರೂ ಕಲಾವಿದ್ರೆ ನಾವು ಪಾತ್ರಗಳು ಸಿಗಿರೋದು ನಿಜವಾಗ್ಲೂ ನಂದಲ್ಲ ಸರ್. 2 ಸಿನಿಮಾನು ಗುರುಗಳು ಕನಸು. ಅವರು ನನ್ನ ಪಾತ್ರದ ಮೂಲಕ ನಮ್ಮ ಪಾತ್ರಗಳು ಕೊಟ್ಟು ನಮ್ಮನ್ನು ಸಾಕಾರಪಡಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಅದ್ಭುತವಾದ. ಅವ್ರ ಬಗ್ಗೆ ಮಾತಾಡೋಕೆ ಬಿಡಿ. ಟೀ ಕುಡಿಲೇಬೇಕು ಅಂತ ಹೇಳಿ ಬೇರೆ ಎಲ್ಲೋ ಟೀಯಲ್ಲಿ ರೋಡಲ್ಲಿ ತರಿಸಿ ಕುಡಿದಿದ್ದೀವಿ ಅವತ್ತು, ಅಲ್ಲೇ ಕೂತ್ಕೊಂಡು ಕಂಡಿರೋದಲ್ಲಿ. ಅದು ದೇವರಾಗ್ಬಿಡ್ತು ಅಲ್ವಾ? ಪ್ರತಿಯೊಂದು ದೇವರಲ್ಲೂ ಕಪ್ಪು ಹುಡುಗರಿದ್ದಾರೆ. ಸ್ವಲ್ಪ ಚಿತ್ತ ಆಯ್ತು ಅಂದ್ರೆ ಅದಕ್ಕೆ ದೃಷ್ಟಿನ ಲಾಸ್ಟಲ್ಲಿ ಕೊಡ್ತಾರೆ ಶಿಲೆಗಳಿಗೆ. ದೃಷ್ಟಿ ಶಿಲೆ ಎಲ್ಲ ಆದ್ಮೇಲೆ ಕಣ್ಣಿ ಬಟ್ಟೆ ಕಟ್ಟಿರ್ತಾರೆ. ಲಾಸ್ಟ್ ಒಬ್ಬರೇ ಇರೋದಲ್ಲಿ ಯಾರು ಇರೋಣ, ಅದಾದ್ಮೇಲೆ ಅದು ಅಭಿಷೇಕ ಆಗಬೇಕು. ಆ ಥರ ದೃಷ್ಟಿ ಕೊಡೋ ಟೈಮಲ್ಲಿ ಚಿಕ್ಕ ಪುಟ್ಟ ಇದ್ರೆ ಮೂರ್ತಿ ಸರಿಯಾಗಿ ಬರಲಿಲ್ಲ ಅಂತ ಹೇಳಿ ಪೂಜೆಗಳು ಚೆನ್ನಾಗಾಗಲ್ಲ ಹತ್ರ. ಇದಕ್ಕೆ ಇಷ್ಟು ಜನ ಪೂಜೆ ಮಾಡಿದ್ರಲ್ಲ, ಮೂರ್ತಿ ಚೆನ್ನಾಗಿರಲಿಲ್ವಾ? ಇಷ್ಟು ಜನ ಕರ್ನಾಟಕ ಕೋಟಿ ಜನ ಪೂಜೆ ಮಾಡಿದ್ರಲ್ಲ, ಈ ಮೂರ್ತಿ ಚೆನ್ನಾಗಿರ್ಲಿಲ್ವಾ? ಇದರಲ್ಲೂ ತಪ್ಪು ಗೊತ್ತಿರಲ್ಲ. ಮನುಷ್ಯತ್ವ ಇದೆ ನಿಮಗೆ, ಮನುಷ್ಯತ್ವ ಇಲ್ಲ. ನಮ್ಮ ಗುರುಗಳು ಹೇಳ್ತಾ ಇದ್ರು, 1 ತಲೆ ಚೆನ್ನಾಗಿ ಬರ್ತಿದ್ರೆ 3 ತಲೆ ಚೆನ್ನಾಗಿ ಬರುತ್ತಂತೆ. ತಾತ ಚೆನ್ನಾಗಿ ಬರ್ಬೇಕು ಫಸ್ಟ್, ಅಪ್ಪ, ಆಮೇಲೆ ಮಕ್ಕಳು, ಮೊಮ್ಮಕ್ಕಳು. ಕೇಳಿದ್ರೆ ಯಾರು ರಮಣ ಮಗ? ಬರೀ ಸರ್ ಅವ್ರ ಅಪ್ಪನ ಹೆಸರಿಗೋಸ್ಕರ ಅವ್ರಿಗೆ ಕೂಡಿಸ್ತಾರಲ್ಲಿ, ಆಯ್ತಾ? ಅವ್ರ ಮೊಮ್ಮಗ ಬರ್ಲಿ. ಇವ್ರು ಯಾರು? ರಾಮಣ್ಣನ ಮೊಮ್ಮಗ, ಕೃಷ್ಣನ್ ಮಗ. ಅವ್ರ ಮೊಮ್ಮಗನ ನೀನು ಪಾಪ ತಾತ ಇಂಥ ಅವರೇ ಚೆನ್ನಾಗಿ ಬದುಕಿದ್ರೆ ಈ 3 ತಲೆ ಬದುಕುತ್ತೆ. ಇದೆಲ್ಲ ಸಂಸ್ಕೃತಿ ತೋರಿಸುತ್ತೆ. ನಾನು ಹೇಳ್ತಲ್ಲ, ಎಲ್ಲ ಜೀವರಾಶಿಗಳಿಗೂ 64 ಜೀವರಾಶಿಗಳಿಗೂ ಬುದ್ಧಿ ಕೊಟ್ಟಿರೋದು ನನ್ನ ದೇವರು ಜ್ಞಾನ ಅಂತ. ಅದ್ರ ಮುಂದೆ ಅಕ್ಷರ ಸಂಪಾದನೆ ಮಾಡ್ಕೋತೀವಲ್ಲ, ಆ ಜೊತೆಲಿಂದ ಅಜ್ಞಾನಿ ಆಗ್ತೀವಿ, ಸುಜ್ಞಾನಿಗಳ ಜೊತೆಗೆ ಸುಜ್ಞಾನ ಆಗ್ತಾರೆ, ಬ್ರಹ್ಮಜ್ಞಾನಿಗಳ ಜೊತೆಗೆ ಬ್ರಹ್ಮಜ್ಞಾನಿಗಳಾಗ್ತೀವಿ. ಅದನ್ನ ಬೆಳೆಸ್ಕೊಳ್ಳೋದು ನಮಗೆ ಸೇರಿತ್ತು. ನಾವು ತಪ್ಪಾಗಿದ್ದು ಯಾವಾಗಲೂ ನನ್ನಂತ ಇದ್ರೆ ಅವರು ಇರ್ತಿದ್ರು, ನಮ್ಮನ್ನು ನನ್ನಂತ ಇರಿಸೋರಿಗೆ ಎಷ್ಟು ರಾತ್ರಿ ನಕ್ಕಿದೀವಿ, ಎಲ್ಲೆಲ್ಲೋ ಊಟ ಮಾಡಿದೀವಿ. ಅಯ್ಯಪ್ಪ ಇನ್ನು 3 ದಿನ 4 ದಿನ ಮಾತಾಡ್ಬೋದು ನಾವು, ಇಷ್ಟಿದೆ. ಇಲ್ಲಿ ಇವತ್ತು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸೋಕೆ ನಾವೆಲ್ಲರೂ ಬಂದಿದ್ದೀವಿ. ಇಲ್ಲೇ ಎಲ್ಲೋ ನೋಡ್ತಾ ಇರ್ತಾರೆ ಗುರುಗಳೇ, ನಮ್ಮನ್ನೆಲ್ಲ ತಿಟ್ಟಿದ್ದೀರಿ. ಚಿಕ್ಕ ಪುಟ್ಟ ಮಾತುಗಳಿಗೆಲ್ಲ ನೀವು ಬೇಜಾರಾಗಲ್ಲ, ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವ ದೊಡ್ಡದು. ಹಾವ ಪಡೆದಾಗ ಮಾತ್ರ ಜನ ಎಚ್ಚರಿಕೆ ಆಗೋದು. ಮನುಷ್ಯ ಇರ್ಬೇಕು ಎಚ್ಚರಿಕೆ ಅನ್ಕೋತಾನೆ. ಆ ಥರ ಅನ್ಕೊಂಬಿಡಿ. ಗುರುಗಳಿಗೆ ಹೇಳ್ತಾ ಇದ್ದೀವಿ, ಯಾವುದೋ ಒಂದು ಇರ್ಬೇಕು ಹಚ್ತಲ್ಲ, ಹಿಂಗೆ ಅನ್ಕೊಂಬಿಡಿ, ಸತ್ತೋಗುತ್ತೆ ಅಷ್ಟೇ. ನೀವು ಚೆನ್ನಾಗಿರ್ಬೇಕು, ಅಲ್ಲಿಂದ ನಮಗೆಲ್ಲ ಆಶೀರ್ವಾದ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಮಾಡುವಂಥ ಅವಕಾಶ ಪಡಿ. ಇವತ್ತು ಶಂಕರ್ ಹತ್ರ ಮಾತಾಡಿದೆ ಅಂತ ಅದ್ಭುತವಾದ ಸಿನಿಮಾ ಕೊಟ್ಟು ಬಡವಾಳ ಸ್ಕಲ್ ಅಂತ. ನಾವೆಲ್ಲ ಒಂದೇ ಟೀಮ್ನವರು. ನಾವು ಧನು, ಪ್ರಶಾಂತ್ ರಾಜಪ್ಪ, ನಟ, ಇನ್ನೊಬ್ಬ ಅನಿಲ್ ಅಂತ ನಾವೆಲ್ಲ, ಅವಳಿಗೆ ಬರಲಿಲ್ಲ ಫೀಲ್ಡ್. ಬಾಪ ಯಾಕೆ ಇಲ್ಲಿದ್ದೀಗೆ ಬಾರೋ ಅಂತಂದ್ರೆ, ಇಲ್ಲ ನನ್ನ ಕಲೆ ಆಗಲ್ಲ ಬರ, ನಗ್ನಾಗ್ತಾ ಇರ್ಬೇಕು ನೀನು, ಯಾವಾಗ ನಗ್ನಾಗ್ತಾ ಇರ್ಬೇಕು ಅನ್ನೋರು. ಪಾಪ ಅವ್ನು ಇಲ್ಲಿ ಬಂದರೆ ಹಿಂಸೆ ಆಗ್ಬಿಡುತ್ತೆ. ಅವರು ಇಷ್ಟೊತ್ತು ಮಾತಾಡ್ಕೊಂಡು ಬಂದೆ ನಾನು. ಆದರೆ ಅವತ್ತಿನ ಕಾರ್ಯದಲ್ಲಿ ನಮ್ಮ ನಿರ್ದೇಶಕ ಶಂಕರ್ ಪಾತ್ರ ಅದ್ಭುತ, ಯಾರು ಇಲ್ಲ. ಫಸ್ಟ್ ನಾನು ಅಪಾರ್ಟ್ಮೆಂಟ್ಸ್ ಹತ್ರ ಹೋದೆ, ವಿಷಯ ಊರಿಗೆ ಹೋಗ್ತಾ ಇದ್ದೆ. ಹಿಂಗೆ ಯಾರೋ ಹೇಳಿದ್ರು, ಅಲ್ಲಿಗೆ ಅದೇ ನಮ್ಮ ರೂಟ್ ಕೊರಟಗೆರೆ ರೂಟೇ, ಅದು ವಾಪಸ್ ಬಂದು ಹೋದೆ ಅಲ್ಲಿ. ಅದಾದ್ಮೇಲೆ ಬಂದಾಗ ಶಂಕರ್, ಧನು, ನಾವು 3 ಜನ ಅಲ್ಲಿದ್ವಿ. ದುನಿಯಾ ವಿಜಯ್ ಅವ್ರು ಏನ್ರಿ, ಅವ್ರಿಗೂ ಇವ್ರಿಗೂ ಸಂಬಂಧವೇ ಇಲ್ಲ. ವಿಜಯ್ ಸಾರ್ಗೂ ಇವ್ರಿಗೂ ಸಂಬಂಧವೇ ಇಲ್ಲ. ಅವ್ರು ಒಂದು ಸಿನಿಮಾ ಮಾಡಿಲ್ಲ, ಜೊತೆಯಲ್ಲಿ ಒಂದು ಸಿನಿಮಾ ಡೈಲಾಗ್ ಬರ್ಸ್ಕೊಂಡಿಲ್ಲ, ಏನಿಲ್ಲ. ಅಂಥ ಮನುಷ್ಯ ಬಂದು ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯದಲ್ಲೂ ಓಡಾಡ್ಕೊಂಡಿದ್ದ. ಯಾಕೆ ಬೇರೆಯವ್ರಿಗೆ ಬುದ್ಧಿ ಬರಲಿಲ್ಲ? ನಮ್ಮ ಮನೆ ಹತ್ರ ಕರೆಂಟ್ ಸಿಕ್ಕಿಕ್ಕಾಗಿ ಸತ್ತೋಗ್ಬಿಟ್ಟು ಮೊನ್ನೆ.
ಅದು ಬಿದ್ದ 10 ನಿಮಿಷಕ್ಕೆ ಒಂದು 15-20 ಕಾಗೆಗಳಪ್ಪ. ಅದು ಎಲ್ಲಿ ನಿಂತು ಸಂಬಂಧಿಕರನ್ನೆಲ್ಲ ಕರ್ಕೊಂಡು ಬಂದು ಕೂತ್ಕೊಂಡ್ಬಿಡ್ತು. ಇವ್ಯಾವ ಗೊತ್ತಿಲ್ವಲ್ಲ ಕಾಗೆಗಳು ಯಾಕೆ? ಅದಕ್ಕಿರೋ ಗುಣ ಮನುಷ್ಯನಿಗೆ ಬೇಡವ? ಆ ಕಾಗೆಗಿರೋ ಗುಣನೂ ಬೇಡವ ಮನುಷ್ಯನಿಗೆ? ಮನೆ ಒಳಗೆ ನುಗ್ಗಿದ್ರೆ ಅಂತ ಹೇಳಿ ಓಡಿಸ್ತಾರಲ್ಲ, ಅದು ಹೇಳುತ್ತಂತಲೇ ನಿನ್ನನ್ನು ನಿನ್ನ ಮಕ್ಕಳು ತಿನ್ನಲ್ಲ ಕಣ, ನಾನೇ ತಿನ್ನಲ್ಲ ಅಷ್ಟೇ. ಅಂದ್ರೆ ಯಾರನ್ನೂ ಕಡೆಗಣಿಸಬಾರ್ದು ಅಂತ ನಾನು ಹೇಳೋದು. ನಮ್ಮೊಂದಾಗಿ ನಮ್ದು, ಈಗ ನಮ್ಮ ತೂಕ ನಾವೇ ಬರ್ಬೇಕು. ಈಗ ಕೆಲವರೆಲ್ಲ ಹೇಳ್ತಾರೆ ನಿರ್ದೇಶನ ಮಾಡೋದು ನೀವು ಎಂಥ ಜಾಗದಾಗಿದ್ದವರು ಅಂತ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಹೆಣನಾದ್ರೂ 4 ಜನ ಬರ್ತಾರೆ, ಸತ್ಯನ ಹೆಣನ ಸಿನಿಮಾ ಒಬ್ಬನೇ ಬರ್ಬೇಕು ನಿರ್ದೇಶಕ. ಅದಕ್ಕೆ ಹಿಂದೆ ಮುಂದೆ ಸಪೋರ್ಟ್ ಇರ್ತಾರೆ, ಇದಕ್ಕೆ ಯಾರು ಇರಲ್ಲ. ಗೆದ್ದರೆ ಮಾತ್ರ ಹುನಾರ, ಸೋತ್ ಬಿಟ್ರೆ ಎಲ್ಲ ಇವರೇ ಡೈರೆಕ್ಷನ್ ಸರಿ ಇಲ್ಲ ರೀ, ಈ ತರ ಎಲ್ಲ ಇರುತ್ತೆ. ಅವ್ರುಗಳೇ ಬೇಜಾರು ಮಾಡ್ಕೊಬಿಡಿ. ಚಿಕ್ಕ ವಯಸ್ಸಿಗೆ ಕೆಲಸ ಶ್ಲಾಘನೀಯ. ಇಲ್ಲಿ ಅದ್ಭುತವಾದಂಥ ಸಿನಿಮಾ. ನಾನು ಹೇಳೋದು, ಕೆಲವರೊಂದು ಯಾರೋ ಬಂದಾಗ ಮಾತಾಡೋದು ಸರ್ ಹೇಳಿದ್ರು, ಏನೋ ಒಂದು ಆಡಿಯೋ ಕೇಳಿದಾಗಿದೆ, ಎದ್ದೇಳು ಮಂಜುನಾಥ ಇದು ಆಡಿಯೋ ಕ್ಯಾಸೆಟ್ ಮಾಡ್ದಂಗಿದೆ ಸಿನಿಮಾ ಅಂತ ಅಂದಿದ್ದು ಉಂಟು ನಾನು ಅಂತ ಹೇಳಿದ್ರು ಬೇರೆಯವರು. ಅವರ ಸಿನಿಮಾ ಮಾಡಿದ್ರು. ಅವಾಗ ನಾನು ಎದುರು ಸಿಕ್ಕಿ ಹೇಳಿದೆ, ಅವತ್ತು ಹಿಂಗಂದ್ರೆ ನಿಮ್ಮ ಸಿನಿಮಾ ನೋಡಿದೆ ಏನು ಸಾಲ ಅದ್ಭುತ. ಮಾರ್ನಿಂಗ್ ಶೋ ಬಂದು ಮೈಟಿಗೆ ಹೋಗಿತ್ತು ವಾಪಸ್. ನಾವು ಹಂಗೆ ಹೊಡೆಯೋದು ಹೇಳಿದೆ. ನಾನು ಹೊಟ್ಟೆ ಉಳಿತಿತ್ತು ನನಗೆ. ನಾವು ಬೆಳೆದಿರೋದು ಇಲ್ಲಿ, ನಮ್ಮ ಗುರು ನಿಂದನೆ ಮಾಡ್ತಾನೆ ಅಂದ್ರೆ ನಾನು ಸುಮ್ಮನೆ ಇರ್ಬೇಕಾ? ಅವ್ರು ಯಾರಾದ ನಮಗೆ ನಾನು ಕರೆ. ಇವಾಗ ನಾವು ದೇವ್ರು ಭಯ ಇಲ್ವಾ? ಬಾರು ಅಂತ ಬೇಜಾರು ಮಾಡ್ಕೊತಾನ ದೇವರು? ಖಂಡಿತ ಇಲ್ಲ, ಪ್ರೀತಿಯ. ನಾನು ಅವತ್ತು ಕೊಟ್ಟೆ ಅವನಿಗೆ 2 ಸಿನಿಮಾನು ಆಡಿಯೋ ಕ್ಯಾಸೆಟ್ ಇದೆ ಅಂತ ಹೇಳಿದ್ರೆ, ಮಹಾಶಯರೇ ಈ ಸಿನಿಮಾ ಏನಾಯ್ತು ಅಂದೆ. ಸೋಲು ಗೆಲುವು ನಮ್ಮಲ್ಲಿಲ್ಲ, ಕಾನ್ಫಿಡೆನ್ಸ್ ಇದೆಯಲ್ಲ, ನಂಬಿಕೆ ಇತ್ತಲ್ಲ, ಆ ನಂಬಿಕೆ ನಮ್ಮನ್ನೆಲ್ಲ ಇವ್ರಿಗೂ ಕರ್ಕೊಂಡ್ಬಂದಿರೋದು. ಹಂಗೆ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು. ನಿನ್ನ ಕೈಲಿ ಆಯ್ತಾ ಒಳ್ಳೇದು ಮಾಡು. ಇದು ನಾವು ಸಿನಿಮಾದಲ್ಲಿ ಬಳಸಿದ್ದೀವಿ ಸರ್. 10 ರೂಪೀಸ್ ಸರ್, ದನ ಇದ್ದಂಗಿದೆ, ದುಡ್ಕೊಂಡು ತಿನ್ನಕ್ಕಾಗೋದು ಕಣ್ಕಾಣಲ್ಲ ನಿಮಗೆ. ಕೈ ಕಾಲು ಬೆಟ್ಟಿದ್ರೆ ಅದು ಹೇಳೋದು ನೀನಲ್ಲ. ಅವ್ನು ವಾಪಸ್ ನಾನೇ 10 ರೂಪಾಯಿ ಕೊಡ್ತೀನಿ ಹೇಳಿದ್ರೆ ವಾಪಸ್ ಕೊಡೋ ಅಂದ್ರೆ ಅದನ್ನ ಹೇಳ್ಬಾರ್ದು. ಕೊಡೋಗಿದ್ರೆ ಕೊಡೋ, ಇಲ್ಲ ಸುಮ್ಮನೆ ಹೋಗ್ತಾರೆ ಅಷ್ಟೇ. ಆ ಥರದ್ದೆಲ್ಲ ಗಟ್ಟು ವಿಶ್ಲೇಷಣೆಗಳೆಲ್ಲ ಮಾಡಬಾರ್ದು. ಇವತ್ತು ನೋಡಿ, ಸ್ನೇಹಕ್ಕೋಸ್ಕರ ನೀವೆಲ್ಲರೂ ಬಂದಿದ್ದೀರಿ. ನನಗೆ ಅವ್ರ ಜೊತೆಗೆ ನಾನು ಮಾತಾಡ್ತಾನೆ ಇರ್ತೀನಿ, ನಿಲ್ಸಕ್ಕಾಗತ್ತೆ. ಅದರಿಂದ ಒಂದು ಕೆಳಗೆ ಪೊಲೀಸ್ ಬಿಟ್ಬಿಡೋಣ. ಗುರುಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವರಿಗೆ ಪರಮಾತ್ಮ ಆ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಎಲ್ಲರ ನೆನಪಲ್ಲಿ ಇವ್ರು ಇರ್ತಾರೆ, ಇಡೀ ಇಂಡಸ್ಟ್ರಿನವರು. ಇಂಥವ್ರೊಬ್ರು ಇದ್ರು, 2 ಸಿನಿಮಾ ಮಾಡಿದ್ರು, ಅಷ್ಟು ಸಾಕು ನಮಗೆ, ಅಷ್ಟು ಸಾಕು. ಎಷ್ಟೋ ಜನ ನೆನಪಿಲ್ಲದೆ ಹೊರಟೋಗಿದ್ದಾರೆ, ಬೇಕಾದಷ್ಟು ಜನ. ಅಂಥದ್ರಲ್ಲಿ ನಮ್ಮ ಗುರುಗಳು ಇಂಡಸ್ಟ್ರಿಲಿ ನೆನಪಿರ್ತಾರೆ. ಯಾಕೆ ಹೇಳಿ, ಆ ಕುಡಿಗಳೆಲ್ಲ ಬೇರೆ ಕಡೆ ಓಡಾಡ್ತಿರ್ತೀವಲ್ಲ, ಇವ್ರು ಯಾರು ಅಂತ ಕೇಳಿದಾಗ ಟಿವಿ ಚಾನಲ್ ಒಂದ್ಸರಿ ನಾನು ಗುರುಪ್ರಸಾದ್ ಅವರು ಇಬ್ರು ಜೋಡಿ ಕೂರಿಸಿದ್ರು. ಯಶ್ ಅವರು ಅವ್ರ ಗುರುಗಳು ಕೃಷ್ಣನ್ ಲವ್ ಸ್ಟೋರಿ ಮಾಡ್ತಾ, ಶಶಾಂಕ್ ಸಾರು, ಯಶ್ ಅವರು, ನಾನು, ಗುರು ಸಾರು, ಇನ್ನೊಂದು ಜೋಡಿ ಯಾವಾಗ ಗೊತ್ತಿತ್ತು. ಅವಾಗ ನಾನು ಹೇಳಿದೆ, ಹಿಂದಾಗಡೆ ಅಕ್ಷರ ಮಳೆ ಹಾಕ್ಬಿಟ್ಟಿದ್ರು ಸ್ಕ್ರೀನಲ್ಲಿ. ನನಗೆ ಗೊತ್ತಿಲ್ಲ, ಕರ್ಕೊಂಡು ಹೋಗ್ಬಿಟ್ರು. ಏನೋ ಒಂದು ಫಂಕ್ಷನ್ ಇದೆ ಬನ್ನಿ ಟಿವಿಲಿ ಅಂತ. ನಾನು ಇಬ್ಬರು ಫಂಕ್ಷನ್ ಇದೆ, ನಾನು ಜೊತೆ ಹೋಗ್ತಾ ಇದ್ದೆ, ಕರ್ಕೊಂಡು ಹೋದೆ. ನೋಡಿದ್ರೆ ಅಲ್ಲಿ ಇಬ್ಬರು ಜೊತೆ ಕೂತ್ಕೋಬೇಕು ಗುರು ಶಿಷ್ಯರು. ಅವತ್ತು ನಾನು ಹಿಂದಗಡೆ ಅಕ್ಷರ ಮನೆ ಬರ್ಬಿಟ್ಟವ್ರೆ, ಆ ಇಂದ ಅಮ್ಮವರು. ಸೊ ಇಮಿಡಿಯೇಟ್ ಮಾತಾಡ್ಬೇಕು ಏನಾದ್ರು. ಇವಾಗ ನೀವು ಮಾತಾಡಿದ್ರು. ನಾನು ಹೇಳಿದೆ, ಒಬ್ಬ ಗುರು ಆಗ ನೋಡು ಶಿಷ್ಯನಿಗೆ ಆ ಅಂತ ಶುರು ಮಾಡಿದ್ರೆ ಅವನ ಅದ್ಭುತವಾದ ಬೆಳವಣಿಗೆ ನೋಡಿ ಬೇರೆಯವರು ಅಮ್ಮ ಯಾರು ಶಿಕ್ಷಣ ಬನ್ನಿ ಅನ್ಬೇಕು. ಅವರು ನಿಜವಾದ ಗುರು. ಇನ್ನೊಬ್ಬ ಗುರುನ ಯಾರು ರೆಡಿ ಮಾಡ್ತಾರೆ, ಅವರ ಗುರು. ಪರಿಚಾರಕರ ಜೊತೆಲಿ ಇಟ್ಕೊಂಡು ಅವ್ರ ಕೆಲಸ ಆಗ ಅವ್ರಿಗೆ ಇದ್ದು ತಳಿಸ್ತಾರಲ್ಲ, ಅವರೆಲ್ಲ ಗುರು. ಗುರು ಅನ್ನೋ ಪದಕ ಅಪಾರ ಇದೆ ಬಿಡಿ, ಹೇಳಕ್ಕಾಗಲ್ಲ. ಇಷ್ಟ ಆಯ್ತು, ತುಂಬಾ ಹೊತ್ತಿಂದ ಕೂತಿದ್ದೀರಿ ಅನಿಸ್ತದೆ. ನನಗೂ ರಾಜ್ಯೋತ್ಸವ ಪ್ರೋಗ್ರಾಮ್ ಇದೆ, ಮಾಗೇರಿವರೆಗೂ ಹೋಗ್ಬೇಕು. ಕಾರ್ಯಕ್ರಮ ಶುರು ಮಾಡ್ತಾರೆ, ನಾವು ಅಟೆಂಡ್ ಮಾಡೋದು. ಕಾರಣಾಂತರಗಳಿಂದ ಆ ಟೈಮಿಗೆ ನಮ್ಮ ರೆಕಾರ್ಡಿಂಗ್ ಟೈಮಿಗೆ ಅವ್ರು ಸಿಕ್ಕಿಲ್ಲ. ಇವ್ರು ಗೊತ್ತಲ್ಲ, ಎಲ್ಲ ಅನ್ಕೊಂಡು ಕೋಪ ಮಾಡ್ಕೊಂಡು ಕ್ಲೀನ್ ಮಾಡೋದೀಗ ಏನು ಮಾಡೋದು ನನಗೆ ಈಗ ಇನ್ಯಾರ ಹತ್ರ ಆಡಿಸೋದು, ಎಲ್ಲ ಸಿಂಗರ್ಸ್ನ ಕಾಪಿಸ್ದೆ. ಲಾಸ್ಟ್ಗೆ ಸರ್ ನಾನು ಒಳಗಡೆ ರೂಮಲ್ಲಿ ಕೂತ್ಕೊಂಡು ಹಾಡ್ತೀನಿ, ಕೇಳಿಸ್ಕೊಡಿ, ನಿಮ್ಗೆ ಇಷ್ಟ ಆದರೆ ಅವ್ರ ಹತ್ರ ಆಡಿಸೋಣ ಅಲ್ಲೇ. ಯಾಕೆ ನಾನು ತಬಲಾದ ಹಾರ್ಮೋನಿಯಮು ತಮಟಿ ಎಲ್ಲ ಅಲ್ಲೇ ಕಾಪಿಸ್ತೀನಿ. ಅನೂಪ್ ಸರ್ ಸಾಂಗಿಗೆ ಬಂದರೆ ಕಂಪೋಸಿಂಗ್ ನಾನೇ ಕೂತ್ಕೋತಾ ಇದ್ದೆ ತಬಲ ಇಟ್ಕೊಂಡು. ಸರ್ ತಮಟೆ ನೋಡಿಸ್ಕೊಂಡು CS ಅವ್ರ ಥರ ಹಾಡಿದೆ. ಹೊರಗಡೆ ಹೋಗ್ಬೇಕು, ಸೂಪರ್, ನೀವು ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ, ಅವ್ರ ಹತ್ರನೇ ಆಡ್ಸೋಣ. ಇಮಿಡಿಯೇಟ್ ಸರ್ ಮನೆಗೆ ಬಂದ್ವಿ, ಮಾತಾಡಿದ್ವಿ, ಸೀಟ್ ಕೊಟ್ಟಿವಿ, ಎಲ್ಲ ಆಯಿತು. ಅದ್ಭುತವಾಗಾಯಿತು ಸರ್, ತುಂಬ ಚೆನ್ನಾಗಾಯಿತು. ಏನು ಬೇಕಾದಷ್ಟಿದೆ, ಹೇಳ್ತೀನಲ್ಲ, ನಾನು ಜೀವನ ಇರೋದು ಮಾತಾಡ್ಬೋದು, ಅಷ್ಟು ವಿಚಾರಗಳಿದೆ. ಇರಲಿ, ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ, ಸ್ನೇಹಿತರು, ಆತ್ಮ ಸ್ನೇಹಿತರು ಊರಿಂದ ಎಲ್ಲ ಬಂದಿದ್ದಾರೆ.
ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಅವ್ರ ಜೊತೆ ಕೆಲಸ ಮಾಡಿದ್ದೀವಿ, ಒಂದು ದಿನ ಪತ್ರ ಮಾಡಿದ್ರು ಸರಿ, ಅವರೆಲ್ಲರೂ ನಾವು ಚಿರಋಣಿಯಾಗಿರ್ಬೇಕು ಅವರಿಗೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅಣ್ಣ ಬಂದಿದ್ದಾರೆ, ನಮಸ್ಕಾರ. ಅವ್ರ ಮನೆ ನಾವು ಊಟ ಮಾಡಿದ್ದೀವಿ, ಅವರೇಕಾಳು ಉಪ್ಪಿಟ್ಟು ಅಮ್ಮಂದು ಸ್ಪೆಷಲ್. ಗುರು ಸರ್ ತಾಯಿಯವರು ಮನೆಗೆಲ್ಲ ಹೋಗ್ತಿದ್ದೆ ನಾನು ಊರಿಗೆ. ಹೀಗಾಗಿ ಇವತ್ತು ನನ್ನ ಈ ಕಾರ್ಯಕ್ರಮ ಆಯೋಜಕರು ಯಾವ ಪುಣ್ಯಾತ್ಮ ಮಾಡಿದಾರೋ ಅವರಿಗೆ ದೇವರು ಒಳ್ಳೇದು ಮಾಡಿ. ಗುರುಸಲಾರಿನಂತ ಗುರುಸಾಲಿನಲ್ಲಿ ಇದ್ದ ಹಾಸ್ಯ ಪ್ರಜ್ಞೆ, ಅವರಲ್ಲಿರುವಂಥ ಚುರುಕುತನ ದೇವರು ಅವ್ರಿಗೂ ಕರುಣಿಸ್ಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನನ್ನ ವಂದನೆಯನ್ನು ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನವೆಂಬರ್ದು ಕಾರ್ಯಕ್ರಮ ನಡೀತಾ ಇದೆ ಮಂಗಳೂರಲ್ಲಿ, ಹಾಡು ಮತ್ತು ಹಾಸ್ಯ. ನಮ್ಮದು ಕಾಮಿಡಿ ಟೀಮ್ ಇರೋದ್ರಿಂದ ಎರಡು ಸೇರಿ ಮಾಡ್ತೀನಿ ಕಾರ್ಯಕ್ರಮ. ಆದ್ದರಿಂದ ಅಲ್ಲಿ ಹೊರಡ್ತಾ ಇದ್ದೀನಿ ನಾನು, ಬೇಜಾರು ಮಾಡ್ಕೊಬಿಡಿ. ಎಲ್ಲ ಕೆಲಸ ಪೂರ್ಣ ಆಗೋರ್ಗೆ ಇಟ್ಬಿಟ್ಟು ಹೋಗಿ ಸ್ನೇಹಿತರೆಲ್ಲ ನಾನು ಹೊರಡ್ತಾ ಇದ್ದೀನಿ. ಗುರು ಸರ್ ಅವರು ಖಂಡಿತವಾಗಿಯೂ ಕೂಡ ಜೀವಂತವಾಗಿರ್ತಾರೆ ಇಂಥ ವ್ಯಕ್ತಿಗಳ ಮೂಲಕವಾಗಿ. ಆ ಸ್ಪಿರಿಟ್ ಖಂಡಿತವಾಗಿಯೂ ಕೂಡ ಸುಮಾರು ಜನರ ಇರುತ್ತೆ. ಇವರು ವಿಶಿಷ್ಟ, ವಿರಳ, ಅಪರೂಪದ ವ್ಯಕ್ತಿತ್ವವನ್ನ ಗುರು ಸರ್ ಅವರದ್ದು ಅಂತ ಹೇಳಿ ಹಲವು ಉದಾಹರಣೆಗಳ ಮೂಲಕವಾಗಿ ಸ್ಪಷ್ಟಪಡಿಸಿದ್ದಾರೆ. ಒಳ್ಳೆಯ ಮಾತುಗಳನ್ನಾಡಿದ್ದಾರೆ, ಅವರಿಗೆ ಧನ್ಯವಾದಗಳು. ಈಗ ಕೀರ್ತನ್ ನಾರಾಯಣ ಅವರು ವೇದಿಕೆಗೆ ಆಗಮಿಸಿ ಒಂದೆರಡು ಮಾತುಗಳನ್ನಾಡಬೇಕು ಅಂತ ಕೇಳ್ಕೊಳ್ತೀನಿ. ಕೀರ್ತನ್ ನಾರಾಯಣ ಅವರು, ಕೀರ್ತನ್ ವಿನಿಕ್ ಅವರ. ಎಲ್ರಿಗೂ ನಮಸ್ಕಾರ. ಅವರು ಗುರು ಸರ್ ಒಂದು ತಪ್ಪು ಮಾಡಿದ್ದೇನೆ ಅವ್ರು ಸರಿಯಾಗಿ ಹೇಳಿದ್ರು. ಕೀರ್ತನ್ ನಾರಾಯಣ ಅಂತ, ನನ್ನ ಹೆಸರು ಕೀರ್ತಿ ನಾರಾಯಣ. ಗುರು ಸರ್ದು ನಂದು ಕೀರ್ತಿ ENT ಕ್ಲಿನಿಕ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸಾರಿ, ಇದು ಪ್ರಮೋಷನ್ ಹೇಳ್ತಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ನನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ಯಾವಾಗಲೂ ಒಂದೇ ಮಾತು ಹೇಳ್ತಾ ಇದ್ರು, ನಾನು ನಿನ್ನ ಇಂಟರ್ವ್ಯೂ ಕೊಡ್ತಾ ಇರೋದು ನೀನು ನಗಿಸ್ತಾ ಇದೆಯಾ ಎಲ್ಲರನ್ನೂ, ಅದೊಂದೇ ಉದ್ದೇಶ ಕೊಡ್ತೀನಿ ಅಂತ. ನಾನು ಇಲ್ಲಿ ಅವ್ರ ಬಗ್ಗೆ ಏನು ಮಾತಾಡಿದ್ರು ಒಂಥರ ಉತ್ಪ್ರೇಕ್ಷೆ ಆಗುತ್ತೆ, ಅದೊಂಥರ ನನ್ನ ಚಾನಲ್ ಬಗ್ಗೆ ಮಾತಾಡ್ಕೊಂಡಾಗುತ್ತೆ. ಬಟ್ ಸ್ಟಿಲ್ ಆ ನೆನಪುಗಳನ್ನ ಕೆಲವೊಂದು ಮಾತ್ರ ಶೇರ್ ಮಾಡ್ತೀನಿ, ತುಂಬ ಹೊತ್ತು ಮಾತಾಡೋಲ್ಲ. ನಾನು ಮೊದಲು ಅವ್ರಿಗೆ ಇಂಟರ್ವ್ಯೂ ಬೇಕು ಅಂತ ಫೋನ್ ಮಾಡಿದಾಗ, ನೀನು ಯಾವ ಬೀಪ್ ಅಂತ ಕೊಡಬೇಕು ಇಂಟರ್ವ್ಯೂ ನಿಮಗೆ ಅಂತ ಫಸ್ಟ್ ಪ್ರಶ್ನೆ. ನಾನು ಸರ್ ಈ ಥರ ಮಾಡ್ತಾ ಇದ್ದೀನಿ, ಕೆಲವು ನನ್ನ ಇಷ್ಟಪಟ್ಟ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. 100 ಯೂಟ್ಯೂಬ್ ಚಾನಲ್ ಇದೆ, ನಿಮ್ಗೆ ಇಂಟರ್ವ್ಯೂ ಕೊಡೋಲ್ಲ, ಅದೇ ಕಿತ್ತೋಗಿರೋ ಪ್ರಶ್ನೆಗಳು ನಿಮ್ಮದು, ನಾನು ಕೊಡೋಲ್ಲ ಅಂತು. ಸರಿ ಸರ್, ನಾನು ಹಳೇದು ಒಂದು 3-4 ಇಂಟರ್ವ್ಯೂ ನೋಡ್ಬಿಟ್ಟು ನಿಮಗೆ ಇಷ್ಟ ಆದರೆ ಮಾತ್ರ ಫೋನ್ ಮಾಡಿ ಸರ್, ಇಲ್ಲಾದ್ರೆ ಬೇಡ. ನಿಮಗೆ ಇಂಟರ್ವ್ಯೂ ಕೊಡೋಕೆ ನಾನು ಹೋಮ್ವರ್ಕ್ ಬೇರೆ ಮಾಡಬೇಕು ನಿಮ್ಮ ಚಾನಲ್ ನೋಡೋಕ್ಕೆ ಇದ್ದಾನೆ ಅಂತ ಬೈಯೋದು. ಕೊಡೋಲ್ಲ ಕಣ ನಿಮಗೆ. ಸರಿ ಸರ್, ಥ್ಯಾಂಕ್ ಯು, ನಾನು ಯಾರಿಗೂ ಫೋರ್ಸ್ ಮಾಡೋಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಹಿಂಗಿದ್ರೆ ಬೆಳೆಯೋಕ್ಕಾಗಲ್ಲ, ನೀವು ಫೋರ್ಸ್ ಮಾಡಬೇಕು. ಅಲ್ಲ ಗುರುವೇ, ಇಂಟರ್ವ್ಯೂ ಕೊಡಲ್ಲ ಅಂತ ಇರೋರು ನೀವೇ, ಬೇಡ ಅಂದ್ರೆ ಥ್ಯಾಂಕ್ ಯು ಅಂತ ಹೇಳಿದ್ ನಾನು, ತಿರ್ಗಾ ಬೆಳೆಯೋಕ್ಕಾಗಲ್ಲ ಅಂತ ಬೈತಿದ್ದೀರಾ. ಇಲ್ಲ ಸರ್, ನಮ್ಗೆ ಯಾರಿಗೂ ಫೋರ್ಸ್ ಮಾಡೋ ಅಭ್ಯಾಸ ಇಲ್ಲ, ಹಾಗೆ ಹಿಂಗೆ. ಇಲ್ಲ ಸರಿ, ನೀನು ಬೆಳೆಯೋದು ಇಲ್ಲ, ಬೆಳೆಯೋದು ಬೇಡ, ಇಡು ಫೋನು, ಥ್ಯಾಂಕ್ ಯು ಸರ್ ಅಂತ ಕಟ್ ಮಾಡಿದ್ರು. ತಿರ್ಗಾ ಫೋನ್ ಮಾಡಿದ್ರು, ನನಗೆ ನಿನ್ನ ಗಾಂಚಲಿ ಇಷ್ಟ ಆಯಿತು. ನಾನೇನು ಸರ್ ಗಾಂಚಲಿ ಮಾಡೋದು. ಸೊ ಈ ಥರ ಎಲ್ಲ ಮಾಡಿದ್ರು. ನೀನು ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ಯಾ ಅಂತ ಒಂದಷ್ಟು ಪ್ರಶ್ನೆಗಳು ಕೇಳ್ತೀನಿ, ನೀನು ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟರೆ ಇಂಟರ್ವ್ಯೂ ಕೊಡ್ತೀನಿ ಅಂದರು. ನೀವು ಪ್ರಶ್ನೆಗಳು ಕೇಳಿ ಉತ್ತರ ಕೊಡೋಷ್ಟು ದೊಡ್ಡವನಲ್ಲ ಸರ್, ನಿಮ್ಮ ಸಿನಿಮಾಗಳ ಬಗ್ಗೆ ಒಂದಷ್ಟು ವಿಚಾರ ನಾನೇ ಹೇಳ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಮಠ ಎದ್ದೇಳು ಮುಂಚಿನ ಅಂತ ಕೆಲವೊಂದು ಸೀನ್ಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕೆ ಬರ್ದಿರ್ಬೋದು ನೀವು, ಏನಕ್ಕೆ ಬರ್ದಿದ್ದೀರಾ, ಈ ಡೈಲಾಗ್ ನಂಗೆ ತುಂಬ ಕಾಡ್ತೀವೋ ಅದೆಲ್ಲ ಓಕೆ ಆದಮೇಲೆ 1 ವಾರ ಟೈಮ್ ತೊಗೊಂಡ್ರು. ನನಗೆ ನಮ್ಮದೊಂದು ರಿಸರ್ಚ್ ಟೀಮ್ ಇದೆ, ನಮ್ಮ ಟೀಮ್ ಅವ್ರನ್ನೆಲ್ಲ ಕೇಳ್ತೀನಿ ನಾನು ನಿನ್ನ ಚಾನಲ್ ಹೆಂಗೆ ಅಂತ. ಅವರೆಲ್ಲ ಓಕೆ ಎಂದು ವರ್ಕ್ ಆದರೆ ನಿಮ್ಗೆ ಇಂಟರ್ವ್ಯೂ ಕೊಡ್ತೀನಿ, ಇಲ್ಲದ್ರಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಅಲ್ಲ ಕೊಡಿ ಅಂತ ರಿಕ್ವೆಸ್ಟ್ ಮಾಡು. ಸರಿ ಸರ್, ಓಕೆ ಪ್ಲೀಸ್ ಸರ್, ಆಯ್ತು ಇಡು ಫೋನು. 2 ದಿನ ಬಿಟ್ಟು ಕಾಲ್ ಮಾಡೋರು. ನಮ್ಮ ಹುಡುಗರೆಲ್ಲ ಹೇಳಿದ್ದಾರೆ ವಾಟಾಳ್ ನಾಗರಾಜ್ ಇಂಟರ್ವ್ಯೂ ಚೆನ್ನಾಗಿದೆ ಅಂತ. ನನಗೆ ಅಗೇನ್ ನಾನು ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಪ್ರಮೋಷನ್ ಮಾಡ್ಕೊತಾ ಇಲ್ಲ, ಬಟ್ ಬೇರೆ ವಿಧಿ ಇಲ್ಲ ನನಗೆ, ಹಾಗಾಗಿ ದಯವಿಟ್ಟು ಕ್ಷಮಿಸಿ. ಬಟ್ ಇವ್ರ ವಿಚಾರಗಳನ್ನ ಹೇಳಬೇಕು ಅಂದರೆ, ಇಷ್ಟು ಪ್ರಾಕ್ಟಿಕಲ್ ಆಗಿ ಬದುಕಿದ ಮನುಷ್ಯನ ನಾನು ನೋಡೇ ಇಲ್ಲ. ಅವ್ರು ಏನು ಮಾತಾಡ್ತಾರೋ ಹಾಗೆ ಬದುಕಿದವ್ರು ಅವರು. ನಮ್ಮಲ್ಲಿ ಕೆಲವ್ರಿಗೆ ಯಾರೋ ನೋಡಿದ್ರೆ ಇವ್ರಿಗೆ ಹೆಂಗೆ ಹೇಳೋದು ಈ ವಿಚಾರ, ಇವ್ರ ಬಗ್ಗೆ ಬೈಬೇಕು ಅಂದ್ರೆ ನಾವು ಹೆಂಗೆ ಹೇಳೋದು ಈ ವಿಚಾರ ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೊಡುತ್ತಾ ಇರ್ತೀವಿ. ಬಟ್ ಅವರು ನೇರವಾಗಿ ಹೇಳೋರು, ಅದನ್ನ ಏನು ಹೇಳ್ತಾ ಇದ್ರು ಹಾಗೆ ಇದ್ರು ಅವರು.
ಎಷ್ಟೊಂದು ವಿಚಾರನ ನಾವು ಕೆಲವೊಂದು ವೇದಿಕೆಗಳಲ್ಲಿ ಇದನ್ನ ಹೇಳಕ್ಕಾಗಲ್ಲ ಅನ್ನೋದು ಇರುತ್ತೆ. ಅವ್ರು ಆ ವೇದಿಕೆಗಳಲ್ಲೂ ಅದನ್ನು ಹೇಳಿದರು. ಈ ಥರ ಬದುಕಿದಂತಹ ವ್ಯಕ್ತಿ, ಅವ್ರದ್ದು ನೆಗೆಟಿವ್ ಪಾಸಿಟಿವ್ ಏನೇ ಇರಬಹುದು, ಇತ್ತೀಚಿನ ನಮ್ಮ ಜನರೇಷನ್ ಅಲ್ಲಿ ಯಾರಿಗಾದ್ರೂ ಸಿನಿಮಾ ಮೇಲೆ ಆಸಕ್ತಿ ಇದ್ರೆ ಅವ್ರು ಯಾರು ಮಠನ ಕೇವಲ ಒಂದ್ಸಲಿ ನೋಡಿರಲ್ಲ, ಮಿನಿಮಮ್ 10 ಸಲ ನೋಡಿರ್ತಾರೆ. ಅದೇ ಬೆಸ್ಟ್ ಎಕ್ಸಾಂಪಲ್. ಮಠ ಸಿನಿಮಾನ ಯಾರಾದ್ರೂ ಸಿನಿಮಾ ಮಾಡಕ್ ಆಸಕ್ತಿ ನೋಡಿದ್ರೆ ಅವ್ರು ಸಿನಿಮಾ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ಬಿಡ್ಬೋದು. ಅವ್ರನ್ನ ಅಷ್ಟು ಡೀಪ್ ಆಗಿ ರಿಸರ್ಚ್ ಮಾಡಿ ಒಂದು ಸೀನಲ್ಲಿ 7 ಜನಕ್ಕೂ ಬೇರೆ ಬೇರೆ ಡೈಲಾಗ್ ಇಟ್ಟು ಅದ್ರಲ್ಲಿ ಕತೆ ಹೇಳ್ಕೊಂಡು ಹೋಗೋದು ದಟ್ ಈಸ್ ಇಂಪಾಸಿಬಲ್. ಮಠ ಆದ್ಮೇಲೆ ಆ ಥರ ಸಿನಿಮಾ ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ಏನಿದೆ ಅಂದ್ರೆ ಗುರುಪ್ರಸಾದ್ ಅವರೊಬ್ಬರೇ, ಅವ್ರು ಮಾತ್ರ ಮಾಡಕ್ ಸಾಧ್ಯ ಆಯ್ತು ಅಂತ. ನಮ್ಮ ಜೀವನ ಯಾವಾಗಲೂ ಪ್ರದರ್ಶನವಾಗಬಾರ್ದು, ನಿದರ್ಶನ ಆಗ್ಬೇಕು ಅಂತ ಹೇಳ್ತೀವಿ ನಾವು. ಹಾಗಾಗಿ ಇವರ ಜೀವನದಲ್ಲಿ ಪ್ರದರ್ಶನವೂ ಇತ್ತು, ನಿದರ್ಶನವೂ ಇದೆ. ವಾಟ್ ಟು ಡೂ, ವಾಟ್ ನಾಟ್ ಟು ಡೂ ಎರಡೂ ಹೇಳಿದ್ರು. ನಮ್ಗೆ ಯಾವ್ದು ಬೇಕೋ ಅದನ್ನ ನಾವು ತಗೋಬೇಕು. ಇವರ ಹಠ ಚಟ ಏನೇ ಇರ್ಬೋದು, ಬಟ್ ಇವ್ರು ಮಾಡಿದ ಕೆಲಸಗಳು ಯಾವತ್ತಿಗೂ ಜೀವಂತ ಆಗಿರುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ತುಂಬಾ ಬೇರೆ ಬೇರೆ ಥರ ಮಾತಾಡೋರಿಗೆ ಒಂದು ಮಾತು ಹೇಳ್ಬೋದು, ನಮ್ಮ ಮಾತುಗಳು ಯಾವಾಗಲೂ ವಾದ ಹುಟ್ಟಿಸ್ಬಾರ್ದು, ಆಶೀರ್ವಾದ ಹುಟ್ಟಿಸ್ಬೇಕು. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರುತ್ತೆ. ಧನ್ಯವಾದ. ಯಾರಾದರೂ ಮಾತಾಡಿದ್ರೆ ಮಾತಾಡ್ಬೋದು ಗುರು ಸರ್ ಬಗ್ಗೆ. ಇಷ್ಟೊತ್ತು ಮಾತುಗಳನ್ನು ಕೇಳಿದ್ದೀರಿ ಎಲ್ಲರೂ. ನನ್ನ ಒಂದು 2 ಅನುಭವಗಳನ್ನು ಸಾರ್ ಜೊತೆ ನಾನು ಹಂಚ್ಕೋತೀನಿ. ನಾನೊಂದು ಆ್ಯಡ್ ಶೂಟ್ ಮಾಡಿದ್ದೆ. ಅದರಲ್ಲಿ ಒಂದು ರಾಜನ್ ಕ್ಯಾರೆಕ್ಟ್ರು ನಾನು ಆ್ಯಕ್ಟ್ ಮಾಡಿದ್ದೆ. ಒಂದು ಚಿಕ್ಕ ಅಂದರೆ ಪುತ್ರಕಾಮಿಷ್ಠೆ ಯಾಗ ಅದ್ರ ಬಗ್ಗೆ ಏನೋ ಒಂದು ಇದು ತುಂಬ ಗಡ್ಡಾಲ ಇಷ್ಟುದ್ದ ಹಾಕಿದ್ರು. ತುಂಬ ದೂರದಲ್ಲಿ ರಾಜ ಅವನೇನಂದ್ರೆ ಸುಮ್ಮನೆ ಕತ್ತಿ ಎತ್ತಿರ್ತಾನೆ, ಅದು ಅಷ್ಟೇ, ಅದು ಇರಲ್ಲ. ಒಂದಿನ ಸಾರು ಇಲ್ಲಿ BD ಕಾಂಪ್ಲೆಕ್ಸ್ ಹತ್ರ ಬನಶಂಕರಿ ಹತ್ರ ಕಾರಲ್ಲಿ ಮಕ್ಕಳು ಮಾಡಾರೆ ಅಂತ ಕರೆದ್ರು ಜೋರಾಗಿ. ಯಾರು ಹಿಂಗೆ ಕರೀತಾ ಇದ್ದಾರೆ ಅಂತ ನೋಡಿದ್ರೆ ಅವರು ಫ್ರಂಟ್ ಸೀಟಲ್ಲಿ ಮಲ್ಕೊಂಡ್ಬಿಟ್ಟು ಟ್ರಿಪ್ಸ್ ಹಾಕೊಂಡು ಮಲ್ಕೊಂಡಿದ್ರು. ಟ್ರಿಪ್ಸ್ ಹಾಕೊಂಡ್ಬಿಟ್ಟಿದ್ರು, ಹಿಂಗೆ ಮಲ್ಕೊಂಡು ಇಟ್ಕೊಂಡು. ನಾನು ಏನ್ ಸರ್ ಇದು ಅಂತಂದೆ. ಅದಕ್ಕೆ ಅಲ್ಲಿ ಮಲಗಿದ್ರು ಒಳಗೆ ಹೋಗೋದು, ಇಲ್ಲಿ ಮಲಗಿದ್ರು ಒಳಗೆ ಹೋಗೋದು, ಹೋಗ್ಲಿ ಬಿಡು ಎತ್ಕೊಂಡ್ಬಂದಿದ್ದೆ ನನಗೆ ಮಾತಲು ಅಂತಂದ್ರು. ಈ ತರ ಅಂದ್ರೆ ಅವ್ರದ್ದು ಪ್ರತಿಯೊಂದನ್ನು ಅಂದ್ರೆ ಎಷ್ಟು ರಿಸರ್ಚ್ ಅಂತಂದ್ರೆ ಅವ್ರು ತುಂಬಾ ಕಡೆ ಹೇಳ್ಕೊಂಡಿದ್ದಾರೆ, ಆ ಪುಸ್ತಕದಲ್ಲೂ ಬರ್ತಿದ್ದಾರೆ. ಒಂದು 5,000 ಸಿನಿಮಾಗಳನ್ನ ಡಿಕೋಡ್ ಮಾಡಿದೀನಿ ಆ ಥರದ ಬಗ್ಗೆ ಅವ್ರು ಮಾಡಿದ್ದಾರೆ. ಅಷ್ಟು ರಿಸರ್ಚ್ ಮಾಡಿದ್ದಾರೆ. ಆದ್ರೆ ಅವ್ರು 5,000 ಸಿನಿಮಾಗಳು ಮಾಡಿದ್ದಾರೆ, ಬಟ್ ಅವರ 5 ಸಿನಿಮಾಗಳನ್ನ ನಾವು ಡಿಕೋಡ್ ಮಾಡೋಕ್ಕಾಗಲ್ಲ. ಅದು ಯಾಕೆ ಸಕ್ಸಸ್ ಆಯಿತು, ಹೇಗಾಯಿತು ಅಂತ. ಅಂದ್ರೆ ಅಲ್ಲಿ ತುಂಬಾ ಎಲ್ಲಾ ವಿಚಾರಗಳನ್ನು ಅವರಷ್ಟು ಇದಾಗಿ ಇದು ಮಾಡೋರು. ಹಾಗೆ ತುಂಬಾ ಸೂಕ್ಷ್ಮ, ಅಂದ್ರೆ ನೀವು ಅವರು ಆಫೀಸ್ಗಳಲ್ಲಿ ಮನೆಗಳಲ್ಲಿ ನೋಡಿದಾಗ ನೀವೆಲ್ಲೇ ನೋಡ್ಬೋದು. ಅಂತಂದ್ರೆ ಏನೋ ಒಂದು ಸಣ್ಣ ಕಸ ಬಿದ್ರೂ ಅದು ಎತ್ಕೊಂಡು ಹೋಗಿ ಅವರೇ ಎತ್ಕೊಂಡೋಗಿ ಅದು ಹೊರಗೆ ಹಾಕೋರು. ಹಾಗೆ ಅವ್ರು ಏನೇ ನಾವು ಚಪ್ಪಲಿ ಬಿಟ್ಬಿಟ್ಟು ಬರ್ತೀವಿ, ಸುಮ್ಮನೆ ಹೇಗೋ ಬಿಟ್ಬಿಟ್ಟು ಬರ್ತೀವಿ, ಮತ್ತೆ ಅವ್ರು ಹಾಗೆ ಸ್ಮೋಕ್ ಮಾಡ್ಕೊಂಡು ಹೋಗಿ ಚಪ್ಪಲಿಗಳನ್ನ ನೀಟಾಗಿ ಇದನ್ನ ಜೋಡಿಸ್ಬಿಟ್ಟು ಬರೋರು. ಅಂದ್ರೆ ಈ ಥರದೆಲ್ಲ ತುಂಬಾ ಸೆನ್ಸಿಟಿವ್ ಆಗಿ ಅವರು ಅಂದ್ರೆ ಸಿನಿಮಾಗಳನ್ನ ಎಷ್ಟು ಚೆನ್ನಾಗಿ ಪ್ರೀತಿಸ್ತಾ ಇದ್ರೋ ತಮ್ಮ ಬದುಕನ್ನು ಅವರ ಹಾಗೆ ಅಷ್ಟೇ. ಪುಸ್ತಕಗಳನ್ನ, ಸಂಗೀತಗಳನ್ನ, ಸಾಹಿತ್ಯನ, ರಂಗಭೂಮಿ, ಅವ್ರು ಯಾವುದ್ರ ಬಗ್ಗೆ ನೀವು ಒಂದು 50 ಐಟಮ್ಗಳು ಹಾಕೊಂಡು ಒಂದು ಅಡಿಗೆ ಮಾಡಿದ್ರೆ ಆ 50 ಬಗ್ಗೆನೂ ಅವ್ರು ಹೇಳ್ತಾರೆ. ಇದು ಎಲ್ಲಿ ಬೆಳೆಯುತ್ತೆ, ಹ್ಯಾಕ್ ಬೆಳೆಯುತ್ತೆ, ಇದು ಎಷ್ಟು ಯಾವ ಊರಲ್ಲಿ ಬೆಳೆಯುತ್ತೆ, ಎಷ್ಟು ಟೆಂಪರೇಚರ್ ಬೆಳಿಬೇಕಿದು, ಎಷ್ಟು ದುಡ್ಡು ಮಾಡುತ್ತೆ, ಈ ತರ ಪ್ರತಿಯೊಂದ್ರ ಬಗ್ಗೆನೂ ಅವರು ಹೇಳ್ತಾ ಹೋಗೋರು. ಇದು ಒಂದಿಬ್ರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮಾತಾಡಾದ್ಮೇಲೆ ಒಂದು ಜಯತೆ ಜಯತೆ ಹಾಡು, ಸಾರ್ ಸಿನಿಮಾದ್ದೇ ಒಂದು ಹಾಡದು. ನಾನು ಗುರುಪ್ರಸಾದ್ಗೆ ಶ್ರೀನಿವಾಸದವ್ರು ಪರಿಚಯ ಮಾಡಿಕೊಡ್ತಾರೆ ಒಂದು ದಿವಸ. ನಾನು ಇವ್ರನ್ನ ಯಾಕೆ ಪರಿಚಯ ಮಾಡ್ಕೊಳಕ್ಕೆ ಇಷ್ಟಪಟ್ಟೆ ಅಂದರೆ, ಈ ಎದ್ದೇಳು ಮಂಜುನ ಅಂತ ಪೋಸ್ಟರ್ ನೋಡ್ತಾ ಇದ್ದೀಲ್ಲ. ಇವಾಗೆಲ್ಲ ಪೋಸ್ಟರ್ಗಳೆಲ್ಲ ಹಾಕಿರ್ತಾರೆ ಅಂದರೆ ಎಲ್ಲಿ ಯೂರಿನಲ್ಸ್ ಮಾಡೋಕ್ಕೆ ಇರುತ್ತೋ ಜಾಗ ಅಲ್ಲೆಲ್ಲ ಪೋಸ್ಟರ್ಗಳು ಹಾಕಿರ್ತಾರೆ. ಆದರೆ ಫಿಲಮ್ಗೆ ಅಡ್ವರ್ಟೈಸ್ಮೆಂಟ್ ಹೆಂಗೆಲ್ಲ ಮಾಡ್ತಾರೆ, ಇದು ಯಾವ ಸುಮ್ಮನೆ ಒದಗ ಮಲಗಿದ್ದಾನೆ ಇದನ್ನ ಹಾಕ್ಕೊಂಡು ಪೋಸ್ಟ್ರು, ಈ ಫಿಲಮು ಕ್ಲಿಕ್ ಆಗುತ್ತಾ, ಪೋಸ್ಟ್ರಲ್ಲೇ ಅಟ್ರಾಕ್ಷನ್ ಇಲ್ವಲ್ಲ. ಆದರೆ ಆ ಫಿಲಮ್ಗೆ ಅದೇ ಅಟ್ರಾಕ್ಷನ್. ಆ ಫಿಲಮ್ ನೋಡಿದ್ಮೇಲಂತೂ ಇದಕ್ಕಿಂತ ಬೆಸ್ಟ್ ಪೋಸ್ಟರ್ ಇದೊಂದು ಮಾಡೋಕ್ಕಾಗಲ್ಲಪ್ಪ. ಗುರುಪ್ರಸಾದ್ ಅವರು ಎಂಥ ವ್ಯಕ್ತಿತ್ವ ಅಂದರೆ, ಇಲ್ಲಿ ಸುಮಾರು ಜನ ಮಾತಾಡಿದ್ರಲ್ಲ, ಯಾಕೆ ಅವ್ರು ಕಾಡ್ತಾರೆ ಅನ್ನೋದಕ್ಕೆ ಅವ್ರು ಒಳ್ಳೆತನೇ ಅವ್ರಿಗೆ ಆವರಿಸ್ಕೊಂಡು ಕೆಟ್ಟ ದಾರಿಗೆ ಎಳ್ಕೊಂಡು ಹೋಗಿ ಅವ್ರನ್ನ ಅವನತಿಗೆ ತಂದುಬಿಡ್ತು. ಯಾವ ವ್ಯಕ್ತಿ ಸಾಯ್ತಾನೆ ಅವಾಗ ನಮ್ಗೆ ಖಂಡಿತ ಬೇಜಾರಾಗಲ್ಲ, ಆ ವ್ಯಕ್ತಿ ಜೊತೆ ಆ ನೆನಪುಗಳು ಸಾಯಲ್ಲ ನೋಡಿ, ಅದಕ್ಕೆ ಬೇಸರ ಆಗುತ್ತೆ. ನಾವು ಅವರು ಸುಮಾರು ಅನೇಕ ರಾತ್ರಿಗಳು ಜೊತೆಲಿ ಕೂತ್ಕೊಂಡು ಕುಡ್ದಿದ್ದೀವಿ.
ಇವಾಗ ನಾನು ಗುರುಪ್ರಸಾದ್ ಕುಡಿದು ಹಾಳಾದ್ರು ಅಂತ ಹೇಳಿದ್ರೆ ಭಾಳ ಬೇಸರ ಆಗುತ್ತೆ. ಯಾಕೆಂದರೆ ನಾವೇ ಕುತ್ಕೊಂಡು ಕುಡಿದಿದ್ದೀವಲ್ಲ ಅವ್ರ ಜೊತೆ, ಅದ್ರ ಪಾಲ್ದಾರ ನಾವು ಅಲ್ಲೇ. ಮತ್ತೆ ಯಾಕೆ ಬೇಜಾರಾಗುತ್ತೆ ಅಂತಂದರೆ, ನಾವುಗಳ ಸತ್ತರೆ ನಮ್ಮ ಕುಟುಂಬಕ್ಕೆ ಭಾಳ ಹೊರೆ ಆಗ್ತೀವಿ. ನಿಜವಾಗ್ಲೂ ನಮ್ಮ ಕುಟುಂಬಕ್ಕೆ ನಷ್ಟ ಆಗುತ್ತೆ. ಬಟ್ ಇಂಥವ್ರು ಸತ್ತರೆ ಸಮಾಜಕ್ಕೆ ಭಾಳ ನಷ್ಟ ಆಗುತ್ತೆ. ಇವರು ಈ ಮಾರ್ಗ ಕಂಡಿಡ್ಕೊಂಡದ್ದು ನನಗಂತೂ ವೈಯಕ್ತಿಕವಾಗಿ ಭಾಳ ಬೇಸರ. ಗುರುವರನ್ನ ಇಲ್ಲಿಗೆ ನಾನು ಬಿಡೋದಿಲ್ಲ. ನಾ ಸತ್ತ ಮೇಲೆ ಹೋದಾಗ ಎಲ್ಲಿರ್ತಾರೆ ಹುಡುಕೆ ಬೈತೀನಿ, ನಾನು ಖಂಡಿತ ಬೈತೀನಿ. ಯಾಕೆಂದರೆ ನೀವು ನಿಮ್ಮ ಕನಸುಗಳನ್ನ ನಾನು ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ರಲ್ಲ ನೀವು. ಈಗ ಕನ್ನಡಕ್ಕೆ ಒಂದು ಆಸ್ಕರ್ ತರಬೇಕು ಅನ್ನೋ ಆಸೆನ ಇಲ್ಲೇ ಬಿಟ್ಟು ಹೋದ್ರಿ, ಅದನ್ನ ಕೈಗೂಡಿಸೋಕ್ಕೆ ಒಂದಷ್ಟು ಜನ ಬೆಳೆಸ್ಬೇಕಿತ್ತಲ್ಲ ನೀವು. ಅದಕ್ಕೆ ಅದನ್ನೆಲ್ಲ ಅನೇಕರು ಕೇಳಬೇಕು. ಇನ್ನೂ ಒಂದು ಮಜಾ ಏನು ಅಂದರೆ, ಇವತ್ತು ಈ ನುಡಿ ನಮನಕ್ಕೆ ನಮ್ಮ ಗುರುಪ್ರಸಾದ್ ಅವರಿಂದ ವಂಚಿತನಾಗಿದ್ದೀನಿ ಅಂತ ಹೇಳಿ ಒಬ್ಬ ಕೇಸ್ ಹಾಕಿರೋ ಹುಡುಗ ಕೂಡ ಇಲ್ಲಿ ಬಂದಿದ್ದಾನೆ ಅನ್ನೋದು ಎಷ್ಟು ವಿಚಿತ್ರ ನೋಡಿ. ಅವ್ರಿಗೂ ಅದು ತಡ್ಕೊಳಕ್ಕಾಗಿಲ್ಲ. ಅದು ಹಣದ ವ್ಯವಹಾರದಲ್ಲಿ ಅವನಿಗೆ ಇರ್ಬೋದು, ಬಟ್ ಗುರುಗಳನ್ನು ಬಿಟ್ಕೊಡಕ್ಕಾಗ್ತಿಲ್ಲ. ಆ ಥರ ವ್ಯಕ್ತಿತ್ವ. ಅವನು ಬಂದು ಆಚೆ ಈಚೆ ಓಡಾಡ್ತಿದ್ದಾನೆ. ಯಾಕೆಂದರೆ ಅದು ಹಂಗೆ ಎಳೆಯುತ್ತೆ ಅವರ ಮನಸ್ಥಿತಿ. ಅದೆಲ್ಲ ಎಷ್ಟೊಂದಲ್ಲಿ ನಮ್ಗೆಲ್ಲವರು ನಾನು ಅವ್ರ ಪರಿಚಯ ಆದಾಗ ಅವ್ರ ತಂದೆ ತೀರ್ಕೊಂಡು ಒಂದು 10 months ಇತ್ತು. ಏನು ನಿಮ್ಮ ಹೆಸರು ಅಂತ. ಚಂದ್ರಶೇಖರ. ಅವ್ರ ತಂದೆ ಹೆಸರು ರಾಮಚಂದ್ರ ಅಂತ. ಅಯ್ಯೋ ನಮ್ಮ ತಂದೆ ರಾಮಚಂದ್ರ ಅಂತ, ನೀವು ಚಂದ್ರಶೇಖರ್ ಅಂತ ಬಂದೆ, ನಂಗೆ ಭಾಳ ಖುಷಿ ಆಯ್ತು ಒಳ್ಳೆಯ ಅಂತೇಳಿ ಅವತ್ತು ನಾನು ತಪ್ಪಿಕೊಂಡು ನಮಸ್ಕಾರ ಮಾಡಿ, ನಾವೆಲ್ಲ ಅಷ್ಟು ಪ್ರೀತಿಯಿಂದ ಆಶೀರ್ವದಿಸಿ ಅಷ್ಟು ಜೊತೆಲಿದ್ದವರು ಯಾಕೆ ಹಿಂಗೆ ಹೊಟ್ಟೋಗ್ಬಿಟ್ರು. ನಮ್ಮ ಊರಲ್ಲಿ ಗ್ರಾಮ ದೇವತೆ ಹಬ್ಬ ಆಗುತ್ತೆ. ಪ್ರತಿ ವರ್ಷ ಅವ್ರ ಹತ್ರ ಪೂಜೆ ಮಾಡಿಸ್ತಾ ಇದ್ದೆ ನಮ್ಮ ಊರಿಗೆ. ದೇವ್ರು ಇವ್ರಿಗೆ ಒಳ್ಳೇದು ಬರಲಿ ಅಂತ. ಇವ್ರಿಗೆ ದೇವ್ರ ಬಗ್ಗೆ ನಂಬಿಕೆ ಇರಲಿಲ್ಲ. ಸರಿ, ಆದ್ರೆ ನಮಗೆ ನಂಬಿಕೆ ಇತ್ತಲ್ಲ. ಅದಕ್ಕೆ ಈ ಸಲ 2ನೇ ತಾರೀಕು ಅವ್ರ ಬರ್ತಡೆ. ಬೆಳಗ್ಗೆ ಎದ್ದ ತಕ್ಷಣ ಇವ್ರಿಗೆ ನಂಬಿಕೆ ಇಲ್ಲ, ಇವ್ರು ವಿಶ್ ಬೇರೆ ಮಾಡ್ಬೇಕು, ನಾನು ದೇವ್ರು ಬೇರೆ ಪೂಜೆ ಮಾಡ್ಬೇಕು ಇವ್ರ ಹೆಸರಲ್ಲಿ ಅಂತ ನೀವು ನಂಬಿ ಬಿಡಿ, ನಾನು ಮನೆಯಿಂದ ಈಚೆ ಬರ್ತೀನಿ, ನಮ್ಮ ಊರಲ್ಲಿ ಸಾವಾಗಿದೆ. ಅವತ್ತು ದೇವ್ರ ಪೂಜೆನೇ ಆಗಲಿ. ಇದು 2ನೇ ತಾರೀಕು ನಡೆದಿದ್ದು. ನಮ್ಮ ಊರಲ್ಲಿ ಸಾವಾಗಿದೆ, ಅವತ್ತು ದೇವ್ರ ಪೂಜೆ ಮಾಡೋಕ್ಕೆ ಆಗಲಿಲ್ಲ. ಹಳ್ಳಿಗಳಲ್ಲೆಲ್ಲ ಆ ಥರ ಇದೆ. ಯಾವ್ದಾದ್ರು ಸತ್ತೋದ್ರೆ ದೇವ್ರ ಪೂಜೆಗಳು ಮಾಡಲ್ಲ. ಆ ಹೆಣ ಎಲ್ಲ ದಫನ ಆದಮೇಲೆ ಮಾಡೋದು. ಹಾಗಾಗಿ ಅವತ್ತು ಅವ್ರ ಪೂಜೆನೇ ನೆರವೇರಲಿಲ್ಲ. ಆವಾಗ ನನಗೂ ಕಸಿಯಾಗಿ ಏನಪ್ಪ ಇದು ಈ ಥರ ಎಲ್ಲ ಆಯಿತು, ಹೋಲಿ ಬಿಡಿ ಅಂದ್ಕೊಂಡು ಸುಮ್ಮನೆ ಆಗೋದು. ಆಮೇಲೆ ನನಗೆ ಒಬ್ಬರು ಫೋನ್ ಮಾಡ್ತಾರೆ, ಹಿಂಗಾಗಿದೆ, ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿ. ಛೆ ಬೇಕಾದ್ರೆ ಏನಾದ್ರು ಬೇರೆ ಆಗಿ ಸತ್ತಿದ್ದಾರೆ ಅಂತ ಹೇಳಿ ಒಪ್ಕೊಂಡ್ಬಿಡ್ತೀನಿ. ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಹೇಳಿ ಅಲ್ಲ ಅವರು. ಆತ್ಮಹತ್ಯೆಗೆ ಹೊರಳು ಒಡ್ಡಲ್ಲ ಅವರು. ಅಷ್ಟು ಧೈರ್ಯ, ಅಷ್ಟು ಪಾಸಿಟಿವ್ ಥಿಂಕಿಂಗು, ಅಷ್ಟು ಜೀವ ಭಯ ಖಂಡಿತವಾಗೂ. ಇಷ್ಟೆಲ್ಲ ಇರೋರು ಯಾಕೆ ಹೀಗೆ ಮಾಡೋದು, ಅವು ನಮಗೆ ಕಾಡುತ್ತೆ, ಸದಾ ಕಾಡುತ್ತೆ. ಅದು ಕಾಡ್ತಾನೆ ಇರಬೇಕು. ಏನೇ ಆಗಲಿ ಅವ್ರ ಶಿಷ್ಯರು ಅನೇಕರಿದ್ದಾರೆ ಫಿಲಮ್ ಫೀಲ್ಡಲ್ಲಿ. ನಾವೇನು ಪಾಪ ಅವರದ್ದು ಫಿಲಮ್ ಇಂಡಸ್ಟ್ರಿಗೂ ನಮಗೂ ಸಂಬಂಧವಿಲ್ಲ. ಒಬ್ಬ ಒಳ್ಳೆ ಆತ್ಮೀಯ ಸಹೋದರ ಅವ್ರು ತೀರ್ಕೊಂಡು ನಮ್ಮಗಳಿಗೂ ತುಂಬ ನೋವಾಗಿದೆ. ದಯವಿಟ್ಟು ಅವ್ರ ಶಿಷ್ಯರು ಅವ್ರ ಕನಸನ್ನು ನೆರವೇರಿಸಲಿ. ಇವರು ಹೇಳ್ತಾ ಇದ್ರು, ನಾನು ಸತ್ತಾಗ ಪ್ರತಿ ಚಾನಲ್ಲು ನನ್ನ ಫಿಲಮ್ ಬರಬೇಕು, ಎಲ್ಲ ನಗ್ನಾಗ್ತಾ ಇರಬೇಕು ಅಂತ. ಬಟ್ ಯಾರೂ ನಗ್ತಾ ಕಳಿಸ್ಕೊಡಕ್ಕೆ ಆಗಲಿಲ್ಲ. ಯಾಕೆಂದರೆ ಆ ಸಾವನ್ನ ಯಾರೂ ನಾವು ಒಪ್ಕೊಂಡಿಲ್ಲ. ಅವರು ಜೀವಂತ ಇಲ್ಲ ಅಷ್ಟೇ, ಬಟ್ ನಾವು ಅದನ್ನು ಒಪ್ಕೊಂಡಿಲ್ಲ. ದೇವರು ಅವ್ರ ಆತ್ಮ ಎಲ್ಲೇ ಇದ್ರು ಅದಕ್ಕೆ ಸದ್ಗತಿ ದೊರೀಲಿ, ಅವ್ರ ಕುಟುಂಬಕ್ಕೆ ಈ ನೋವನ್ನು ಭರಿಸೋ ಶಕ್ತಿ ಕೊಡಲಿ. ಆಮೇಲೆ ಅವ್ರ ಶಿಷ್ಯರು ಅವರ ಕನಸನ್ನ ನೆರವೇರಿಸೋ ಸೌಭಾಗ್ಯ ಕೊಡಲಿ. ದಯವಿಟ್ಟು ನೀವೆಲ್ಲ ಆ ಥರ ಕನಸು ಕಾಣಿ, ತುಂಬ ಅದ್ಭುತವಾದ ಚಲನಚಿತ್ರಗಳನ್ನು ಮಾಡಿ ನೀವು ಅಜರಾಮರವಾಗಿ ಅಂತ ನಾನು ಬಯಸ್ತೇನೆ. ಎಲ್ರಿಗೂ ಧನ್ಯವಾದ. ಕೊನೆಯ 3 ತಿಂಗಳು ನಾನು ಅವ್ರ ಜೊತೆ ಇದ್ದೆ, ಗುರು ಸರ್ ಹತ್ರ. ಆ್ಯಕ್ಚುಲಿ ನಾನು ಜೊಮ್ಯಾಟೊ ಮಾಡಬೇಕಾದ್ರೆ ಫುಡ್ ಡೆಲಿವರಿ ಆಗಸ್ಟ್ 2ನೇ ತಾರೀಕು ಫಸ್ಟ್ ಟೈಮ್ ಟ್ರಿಪ್ ಹೋಟ್ಲಲ್ಲಿ ಕೂತಿದ್ವಿ. ನಾನು ಫಸ್ಟ್ ಡೆಲಿವರಿ ನಂದು. ನಾನು ಆ್ಯಕ್ಚುಲಿ 6ನೇ ಕ್ಲಾಸ್ ಇದ್ದಾಗಿದ್ದ ಮಠ ಫಿಲಿಮ್ ದೊಡ್ಡ ಅಭಿಮಾನಿ ನಾನು. ಸ್ಟಿಲ್ ನಾನು ಇವಾಗೂ ಮಠ ಫಿಲಿಮ್ ನನಗೆ ಯಾವಾಗ ಬೇಜಾರಾದರೂ ಕೂಡ ಮಠ ಮೂವಿ ಹಾಕೊಂಡು ಕೂತ್ಬಿಡ್ತಿದ್ದೆ. ಅವರ ಪ್ರತಿಯೊಂದು ಸಾಂಗು ಇಷ್ಟ ನನಗೆ. ಮತ್ತು ತಪ್ಪು ಮಾಡೋದವ್ರು ಯಾರ ಸಾಂಗಿಗೆ ಡ್ಯಾನ್ಸ್ ಕಾಲೇಜೆಲ್ಲ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿದ್ದೀವಿ. ಆ ಮೂವಿ ನಂಗೆ ಅಷ್ಟೊಂದು ಇದು. ಇನ್ನೊಂದು ಗುರು ಸರ್ ಕೂಡ ನಂಗೆ ಅಷ್ಟೇ ಇಷ್ಟ. ನನಗೆ ಎಕ್ಸ್ಪೆಕ್ಟೇಷನೇ ಇದ್ದಿಲ್ಲ. ಅದು ಜೊಮ್ಯಾಟೊದಲ್ಲಿ ನೇಮ್ ಬರುತ್ತೆ, ಡೈರೆಕ್ಟ್ರು ಗುರುಪ್ರಸಾದ್ ಅಂತ ಇದ್ದೆ. ಯಾರೋ ಸುಮ್ಮನೆ ಹಾಕಿರ್ತಾರೆ ಗುರು ಅಂತ ಹೋದೆ. ನೋಡಿದರೆ ಗುರು ಸರು ಫುಲ್ಲು ಖುಷಿಯಾಗಿ ನಾನು ಅವ್ರಿಗೆ ಮಾತಾಡಿಸಿ ಪರಿಚಯ ಆದರು. ಅವತ್ತು 2ನೇ ತಾರೀಕು ಪರಿಚಯ ಆಗಿದ್ದು ಟಿಲ್ 28 ಲಾಸ್ಟ್ 28ನೇ ತಾರೀಕು 7 ಗಂಟೆವರೆಗೂ ಅವ್ರ ಜೊತೆ ಇದ್ದೆ. 29ನೇ ತಾರೀಕು ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಬಂದಿರೋದು. ಬಟ್ ನನಗೆ ಇವತ್ತಿಗೂ ನಂಬಕ್ಕಾಗ್ತಿಲ್ಲ. ಕಣ್ಣು ಮುಚ್ಚಿದ್ರೆ ವಿನಯ ಬೇಗ ಬಾರೋ ಅನ್ನೋದೇ ಒಂಥರ ಕೇಳಿಸುತ್ತೆ. ಟಿಲ್ ಬೆಳಿಗ್ಗೆ 9:30 ಹೋದರೆ ನೈಟ್ 9:30 10 ಗಂಟೆವರೆಗೂ ಅವ್ರ ಜೊತೆಗೆ ಇರ್ತಿದ್ದೆ. ನನಗೆ ಗಂಡು ಮಕ್ಕಳಿಲ್ಲಪ್ಪ, ನೀನು ನನ್ನ ಮಗನ ಸಮಾನ, ಮಗನ ವಯಸ್ಸಿನಲ್ಲೂ ಅಂದರು.
ನಾನು ಹೋಗ್ಬಾರ್ದಿತ್ತು ನಾವು ಊರಿಗೆ ಹಾಕಾದ್ರು ಅದನ್ನ ಅಂತಂದು ಇವಾಗೂ ನನಗೆ ಅನಿಸ್ತಿದೆ. ನಾನೇನಾದರೂ ಇರ್ತಿದ್ರೇನೋ ದೀಪ ಊರಿಗೆ ಹೋಗಿದ್ದಿಲ್ಲ, ಅವ್ರ ಜೊತೆಗೆ ಬಂದಾಗಿದ್ದಾನೆ ಒಂದು ದಿವಸಕ್ಕೆ ಬಿಟ್ಟೇ ಇದ್ದಿಲ್ಲ ನಾನು. ಯಾಕಾದ್ರೂ ಊರಿಗೆ ಹೋದ್ನೇನೋ ಅಂತ ಒಂಥರ ನನಗೆ ಇವತ್ತಿಗೂ ಕಾಡ್ತಿದೆ ನನಗೆ. ಬಟ್ ಆ ಫೋಟೋ ನಾನು ಲಾಸ್ಟಿಗೆ ಅವ್ರು ಹಾಕೊಂಡಿದ್ದು, ನನ್ಗೆ ಅರುಣ್ ಅನ್ನೋರು ಕಾಲ್ ಮಾಡಿದ್ರು. ನಾನು 2ನೇ ತಾರೀಕು ಊರಿಂದ ಬೈಕ್ ತೊಗೊಂಬಂದೆ. ನಾನು ನಮ್ಮ ಹೂವಿನ ನೋಡಲಿ ನಮ್ಮದು ಸರ್ ನೆಕ್ಸ್ಟ್ ಬರ್ತಾ ಬೈಕ್ ತೊಗೊಂಬರ್ತೀನಿ ಅಂತಲೂ ಹೇಳಿದ್ದೆ ಅವರಿಗೆ. UI ಮೂವಿಗೆ ಹೋಗೋಣ ಕಣ, ಟಿಕೆಟು ಕೊಡ್ತಾರೆ, UI ಮೂವಿಗೆ ಹೋಗೋಣ ಇಬ್ರು ಅಂತಲೂ ಅಂದಿದ್ರು ನನ್ನ ಹತ್ರ. ತುಂಬ ಶೇರ್ ಮಾಡಿದ್ರು. ಶಂಕರ್ ಗೌಡನ್ ತುಂಬ ನೆನೆಸೋರು, ಪ್ರತಿಯೊಬ್ಬರು ಶ್ರೀನಿವಾಸ್ ಗೌಡ ಅವ್ರನ್ನೂ ನೆನೆಸ್ತಿದ್ರು. ಎಲ್ಲ ಪ್ರತಿಯೊಂದು ಶೇರ್ ಮಾಡೋರು. ವಾಗೀಶಣ್ಣ ತಲಾಟೆ ಕಣ ಶೇರ್ ಕಣ ಅನ್ನೋರು. ವಾಗೀಶಣ್ಣ ಬಗ್ಗೆ ಎಲ್ಲರ ಬಗ್ಗೆ, ದೀಕ್ಷಿತ್ರ ಬಗ್ಗೆ ತುಂಬ ಗೌರವ ಇತ್ತು ಅವ್ರಿಗೆ. ಪ್ರತಿಯೊಂದು ಶೇರ್ ಮಾಡ್ತಿದ್ರು. ನಮ್ಮ ತಾಯಿ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಪ್ರತಿಯೊಂದು ಹೇಳ್ತಿದ್ರು, ಶೇರ್ ಮಾಡ್ತಿದ್ರು. ತುಂಬ ಖುಷಿಯಾಗಿದ್ದರು ನನ್ನ ಜೊತೆ ಅವರು. ನಾನು ಅವ್ರಿಗೆ ತುಂಬ ರೇಗಿಸ್ತಿದ್ದೆ. ಅವಾಗ BP ಫ್ಲಕ್ಚುಯೇಷನ್ ಇದ್ದಾಗ ಹಾಸ್ಪಿಟ್ಲಲ್ಲಿ ಅವ್ರ ಜೊತೆಗೆ ಮಲ್ಕೊಂಡಿದ್ದೆ. ಲಾಸ್ಟ್ ಗೋಡಂಪ ಮೋಟಲ್ಲಿ ಶೇರ್ ಆಗಿ ಅಲ್ಲೇ ಮಲ್ಕೊಂಡಿದ್ವಿ. 3-4 ದಿನ ಅಲ್ಲೇ ಇದ್ದರು. ಅದಾದಮೇಲೆ ನಾನು ಅಪಾರ್ಟ್ಮೆಂಟಲ್ಲಿ ರೂಮ್ ಕ್ಲೀನ್ ಮಾಡಿಕೊಟ್ಟು ಹೋದವ ನಾನು. ಆ ನಗು ಲಾಸ್ಟ್ ನನ್ನ ತಲೆಯಲ್ಲೇ ಇರಲಿ. ಆ ಫೋಟೋ ಮಾತ್ರ ನನ್ನ ನೆನಪಿಗೆ ಬರೋದೇ ಬೇಡ. ಹಲೋ ಸಮಯ ಆಗಿದೆ ಆಗಲಿ, ತುಂಬ ಹೊತ್ತು. ಬೇಗ ಮುಗಿಸ್ತೀನಿ ಮಾತು. ನಾನು ಆ್ಯಕ್ಚುಲಿ ಸಿನಿಮಾ ರಂಗಕ್ಕೂ ಸಂಬಂಧ ಇಲ್ಲ, ಮತ್ತು ನೀವಿಲ್ಲಿ ಸಿನಿಮಾ ಕುಟುಂಬ ಆಗಲಿ ಅಥವಾ ನಿಮ್ಮ ಸಂಬಂಧಿಕರ ಕುಟುಂಬಗಳೇನಿದ್ರೆ ಅದಕ್ಕೂ ನಾನು ಯಾವುದೇ ಸಂಬಂಧ ಇಲ್ಲ. ಹೆಚ್ಚಾಗಿ ನನ್ನ ಹೆಸರು ಚಂದ್ರಪ್ರಭಾ ಕಟಾರಿ ಅಂತ. ನಾನು ಲೇಖಕ ಅಷ್ಟೇ, ಸಿನಿಮಾ ವಿಮರ್ಶೆ ಮಾಡ್ತೀನಿ. ನನಗೆ ಸಂಬಂಧ ಅಂದರೆ ಸಿನಿಮಾ ಅಂತಂದರೆ ಪರ್ಟಿಕ್ಯುಲರಾಗಿ ಗುರುಪ್ರಸಾದ್ ಅವ್ರ ಬಗ್ಗೆ ಮಾತಾಡ್ತಾ ಹೊತ್ತಲ್ಲಿ ಎದ್ದೇಳು ಮಂಜುನಾಥ ಮತ್ತು ಮಠ ನಮ್ಮದು ಸಿನಿಮಾ ಓದು ಅಂತ ಒಂದು ಕಾರ್ಯಕ್ರಮ ಇದೆ. ಪ್ರತಿ ಗುರುವಾರ ಕ್ಲಬ್ ಹೌಸಲ್ಲಿ ನಾವು ಪ್ರತಿ ಗುರುವಾರ ಸಂಜೆ 7 ಗಂಟೆಗೆ ನಾವು ಸುಮಾರು 1.5 ಗಂಟೆ ಸಿನಿಮಾಗಳ ಬಗ್ಗೆ ಪ್ರತಿ ವಾರ ಮಾತಾಡ್ತೀವಿ. ಒಂದು ವಾರ ಇತ್ತೀಚೆಗೆ ನೋಡಿದ ಸಿನಿಮಾ ಬಗ್ಗೆ ಯಾರು ಬೇಕಾದ್ರೂ ಮಾತಾಡ್ಬೋದು. ಮತ್ತೊಂದು ವಾರ ಯಾವುದಾದ್ರೂ ಒಂದು ವಿಶೇಷ ಒಂದು ಟ್ಯಾಗ್ ಲೈನ್ ಇಟ್ಕೊಂಡು ಮಾತಾಡ್ತೀವಿ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮಗೆ ಗುರುಪ್ರಸಾದ್ ಹೋಗಿದ್ದಾರೆ ನಾವು ಶಾಕಲ್ಲಿ ನಾವು ಅವರಿಗೆ ನುಡಿ ನಿರ್ಮಾಣ ಸಲ್ಲಿಸಬೇಕು ಅಂತ ನಾವು ಸಿನಿಮಾ ಓದಿನಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡ್ವಿ. ಅದು ಕಳೆದ ಗುರುವಾರ. ಅವನು ಮೊದಲು ಅಲ್ಲಿ ಪ್ರೊಫೆಸರ್ ಪಣಿರಾಜು, ಬೇರೆ ನಾಗರಾಜ್ ಶೆಟ್ಟರು, ಈ ಥರ ಎಲ್ಲ ಸಿನಿಮಾ ವಿಮರ್ಶಕರು ಇವರೆಲ್ಲ ಇದ್ದಾರೆ. ನಾವು ಇಟ್ಕೊಂಡಿದ್ದ ಉದ್ದೇಶ ಏನು ಅಂತಂದರೆ, ನಮಗೆ ಅಂದರೆ ಇವಾಗ ನನಗೆ ಭಾಳ ಖುಷಿಯಾಗಿದ್ದೇನು ಅಂತಂದರೆ, ನಮ್ಮದು ಮನುಜಮತ ಸಿನಿಮಾ ಏನಂತ ವಾಟ್ಸಪ್ ಗ್ರೂಪ್ ಇದೆ. ಅದರಲ್ಲಿ ನನಗೆ ಇದು ಕಾಣಿಸ್ತು ನನಗೆ. ಹಾಗಾಗಿ ನಾನು ನೋಡ್ಕೊಂಡು ಬಂದೆ. ಫಸ್ಟ್ ನಾನು ಇವರಿಗೆ ಧನ್ಯವಾದ ಹೇಳ್ತೀನಿ, ಭಗತ್ ರಾಜ್ ಅವರಿಗೆ. ಭಗತ್ ರಾಜ್ ಅಥವಾ ಯಾರಾದರೂ ಇದನ್ನು ಆಯೋಜಿಸಿರ್ಬೋದು. ಏಕೆಂದರೆ ನಮಗೆ ಒಂದು ಕಾಳಜಿ ಅಥವಾ ನೋವೇನಿತ್ತು ಅಂದರೆ, ಇಂಥ ಒಬ್ಬ ನಿರ್ದೇಶಕ ಹೋಗಿರೋದು ಕಾರಣಗಳು ಏನೇ ಇರಲಿ, ಈಗ ಕಾರಣ ಒಂದು ನುಡಿನಮನ ಅಥವಾ ಶ್ರದ್ಧಾಂಜಲಿ ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ನಾವು ಮಾಡ್ತೀವಿ ಬಿಡಿ, ನಮ್ಮದೊಂದು ಪುಟ್ಟ ಗ್ರೂಪ್ ಅದು. ಯಾಕಂದರೆ ಸಿನಿಮಾ ಕ್ಲಬ್ ಹೌಸನ್ನು ಹ್ಯಾಪೇ ಭಾಳ ಜನರಿಗೆ ಗೊತ್ತಿಲ್ಲ. ನಿರಂತರವಾಗಿ ನಡೆಸ್ಕೊಂಡ್ಬರ್ತಿದ್ವಿ, ಅದು ಬೇರೆ ಮಾತಾಗುತ್ತೆ. ಆದರೆ ನಾವು ಪುಟ್ಟ ಕಾರ್ಯಕ್ರಮವಾಗಿ ಮಾಡಿದ್ವಿ ಅದ್ರ ಮಾತು. ಆ ಸಂವಾದ ಹೆಚ್ಚು ಕಮ್ಮಿ ನಾವು 1.5 ಗಂಟೆ ಸಾಮಾನ್ಯವಾಗಿ ಇಟ್ಕೊಳ್ಳೋದು, ಅದು 2.25 ಗಂಟೆವರೆಗೂ, ರಾತ್ರಿ 9:15 ಗಂಟೆವರೆಗೂ ಆಯ್ತದು. ಅದರ ನೆನಪಿನಲ್ಲಿ ಕೆಲವು ಮಾತುಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅಲ್ಲಿ ಮುಖ್ಯವಾಗಿ ಬಂದಿದ್ದೇನು ಅಂತಂದರೆ, ನಾವು ಸಿನಿಮಾ ಬಗ್ಗೆನೇ ಮಾತಾಡೋದ್ರಿಂದ ನಮಗೆ ಆ ಬೆಳ್ಳಿ ಪರದೆಯ ಆ ಚೌಕಟ್ಟಿನಲ್ಲಿ ಏನು ಕಾಣುತ್ತೆ, ಆ ಕ್ಯಾಮ್ರಾ ಚಲನೆ ಏನಿರುತ್ತೆ, ಅಥವಾ ಎಡಿಟಿಂಗ್ ಏನಿರುತ್ತೆ, ಅಥವಾ ಸಿನಿಮಾ ವ್ಯಾಕರಣ ಅಂತ ನಾವೇನು ಕರಿತೀವಿ, ಅದರ ಬಳಕೆ ಹೇಗಿರುತ್ತೆ, ಅದು ನಮಗೆ ಮುಖ್ಯ ಆಗಿರುತ್ತೆ ನಮ್ಮ ಸಂವಾದದಲ್ಲಿ. ನಮಗೆ ನಾವು ವೈಯಕ್ತಿಕ ಜೀವನ ನಮ್ಮ ಪರಿಮಿತಿ ಅಲ್ಲ. ಅಂದರೆ ಸಾಮಾನ್ಯವಾಗಿ ನಾವು ಯಾವುದೇ ಕೃತಿ ಅಥವಾ ಕೃತಿಕಾರರ ಬಗ್ಗೆ ಮಾತಾಡುವಾಗ ಅದೊಂದು ಚರ್ಚೆ ಆಗಿನಿಂದ ಇಲ್ಲೂ ಇದೆ. ಒಬ್ಬ ಕತೆ ಬರೆದ ಕತೆಗಾರ ಮತ್ತು ಅವನ ಜೀವನ ಕೆಲವೊಮ್ಮೆ ವ್ಯತ್ಯಾಸ ಆಗಿರುತ್ತೆ. ಆಗಲೂಬೋದು. ಏಕೆಂದರೆ ನಡೆನುಡಿಗಳನ್ನ ಒಟ್ಟಿಗೆ ಇಟ್ಕೊಂಡು ಹೋಗೋದು ಯಾವುದೇ ಮನುಷ್ಯನಿಗೆ ಸಾಧ್ಯ ಆಗೋದಂಥ ವಿಚಾರ. ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ. ನಾವು ಸಮಾಜದಲ್ಲಿ ಮಾತಾಡಿದ್ದೇನು ಅಂದರೆ, ನಾವು ಪರ್ಟಿಕ್ಯುಲರ್ ಆಗಿ ಮಠ ಮತ್ತು ಎದ್ದೇಳು ಮಂಜುನಾಥ, ನಂತರ ಇದು ಡೈರೆಕ್ಟರ್ ಸ್ಪೆಷಲ್. ನಾವು ಕನ್ನಡ ಚಿತ್ರ, ಕನ್ನಡ ಸಿನಿಮಾ
ಕನ್ನಡ ಸಿನಿಮಾ ಇತಿಹಾಸವನ್ನೇ ಅವಲೋಕಿಸಿದ್ರೆ 70ರ ದಶಕದಲ್ಲಿ ಬಂದ ಹೊಸ ಅಲೆ ಚಿತ್ರಗಳು ಆ ನಿಟ್ಟಿನಲ್ಲಿ ಸಂಸ್ಕಾರದಿಂದ ತೊಗೊಂಡಾಗ ಏನಾಗುತ್ತೆ ಅಂದರೆ ಭಾಳಷ್ಟು ಜನ ಪ್ರಯೋಗ ಅಂತ ಮಾಡಿದ್ರು, ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ರು. ಅದು ಎಕ್ಸ್ಪೆರಿಮೆಂಟ್ ಹೌದಲ್ವ ಅದು ಬೇರೆ ಮಾತು. ಅದು ಅಂದರೆ ಪ್ಯಾರಲಲ್ ಸಿನಿಮಾ ಅಂತ ಕರೀರಿ, ಕಲಾತ್ಮಕ ಅಂತ ಸಿನಿಮಾ ಅಂತ ಕರೀರಿ, ಆ ನಿಟ್ಟಿನಲ್ಲಿ ಆದಂಥವು. ಆದರೆ ಜನಪ್ರಿಯ ಸಿನಿಮಾ ಅಥವಾ ನಾವು ಕರೆಯೋ ಥರ ಕಮರ್ಷಿಯಲ್ ಸಿನಿಮಾ, ಜನಪ್ರಿಯ ಸಿನಿಮಾ ಮತ್ತು ಕಮರ್ಷಿಯಲ್ ಸಿನಿಮಾದಲ್ಲಿ ರೂಢಿಗತ ಒಂದು ಚೌಕಟ್ಟೇನಿರುತ್ತೆ. ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಅದು ಫಾರ್ಮುಲಾ ಅಂತ ಕರಿಬೋದು. ಯಾಕೆಂದರೆ ಭಾಳಷ್ಟು ಸಿನಿಮಾಗಳು ನಾವು 60ರ ದಶಕದ ಅಥವಾ 70ರ ದಶಕದ ನಂತರ ಈ ಕಡೆ ಬಂದರೂ ಕೂಡ ನಮಗೆ ಭಾಳಷ್ಟು ಸಿನಿಮಾಗಳು ನೋಡ್ಬೋದು ನೀವು. ಅವಾಗೆಲ್ಲ ನಾವು ಫಾರ್ಮುಲಾ ಸಿನಿಮಾಗಳು ಅಂತ ಕರೀಬೋದು. ಒಂದು 5 ಫೈಟು, ಒಂದು 2 3-4 ಮರ ಸುತ್ತ ಹಾಡುಗಳು, ಈ ಥರ ಒಂದು ಫಾರ್ಮುಲಾಗಳಾಗಿ ಬರ್ತಿದ್ದಂಥ ಸಿನಿಮಾಗಳ ಒಂದು ನಿಟ್ಟಿನಲ್ಲಿ ಕೆಲವರು ಅವರ ನಂಬಿಕೆಗಳನ್ನು ಭದ್ರವಾಗಿ ಇಟ್ಕೊಂಡು ಸಿನಿಮಾಗಳನ್ನ ತಯಾರಿಸಿದ್ರು. ಅಂದರೆ ಅದು ಪ್ರೇಕ್ಷಕ ಸ್ವೀಕರಿಸ್ತಾನೆ ಅಥವಾ ಇಲ್ಲ ಅದು ಗೊತ್ತಿಲ್ಲ ಅವ್ರಿಗೆ. ಯಾಕೆಂದರೆ ಒಂದು ಸಿದ್ಧ ಮಾದರಿಯನ್ನು ಮುರಿದು ಕಟ್ಟಿದಂಥ ಸಿನಿಮಾ ನಿರ್ದೇಶಕರು ಇದ್ದಾರೆ. ಅದು ನಮ್ಮ ಅಂದರೆ ನಾನು ಯಾರೋ ತಪ್ಪಾಗಿದ್ರೆ ಬೇಕಾಗ್ತಿರ್ಬೋದು. ನಾವು ಗುರುತಿಸಿದ ಹಾಗೆ ಅಂದರೆ ಕಾಶಿನಾಥ್ ಆ ಥರ ಒಂದು ಸಮಾಜದ ನಂಬಿಕೆಗಳು ಅಥವಾ ಅಂದರೆ ಶಿಷ್ಟ ಸಮಾಜದಲ್ಲಿ ಹೇಳಲು ಒಂಥರ ಮಡಿವಂತಿಕೆ ಸಮಾಜದಲ್ಲಿ ಹೇಳಲು ಕಷ್ಟಪಡುವಂಥ ವಿಚಾರಗಳನ್ನ ಕಾಶಿನಾಥ್ ನೇರವಾಗಿ ಹೇಳಿದ್ರು. ತದನಂತರ ಶಂಕರ್ನಾಗ್ ಬಂದರು, ಆಮೇಲೆ ರವಿಚಂದ್ರನ್ ಕೂಡ ಅವರು ನೋಡಿ ಅಷ್ಟು ಬಜೆಟ್ ಹಾಕಿ ಮಾಡಿದವಾಗ ಅದು ಸೋಲು ತೆಗೆಲತ್ತೆ ಅನ್ನೋ ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗಲಿಲ್ಲ. ಅದು ಪ್ರಯೋಗಗಳು ಮಾಡಿದ್ದು ಕೂಡ ಈಗಲೂ ಅದು ಎಲ್ಲಿ ಸೋಲ್ತಿದೆ, ಅದು ಹಣ ಗಳಿಕೆಯಲ್ಲಿ ಗೆದ್ದರೆ ಮಾತ್ರ ಗೆಲುವು ಅಥವಾ ಆ ಸೋಲು ಅನ್ನೋದು ಬೇರೆ ಮಾತಾಗುತ್ತೆ. ಯಶಸ್ಸು ಅನ್ನೋದು ಹಣಗಳ ಕೈಯಲ್ಲಿ ಮಾತ್ರ ಇದೆಯಾ ಅನ್ನೋದು ಕೂಡ ಮಾತಾಗುತ್ತೆ, ಅದು ಬೇರೆ ಮಾತು. ನಂತರ ನಾವು ಉಪೇಂದ್ರ ಅವ್ರನ್ನ ಗುರುತಿಸ್ಬೋದು. ಜನಪ್ರಿಯ ಸಿನಿಮಾದ ರೂಢಿಗಟ್ಟುಗಳನ್ನು ಮುರಿದು ಕಟ್ಟಿದ್ರಲ್ಲಿ ಉಪೇಂದ್ರ ಅವರು ಕೂಡ ಒಬ್ಬರಾಗ್ತಾರೆ. ಆ ನಂತರ ನಮಗೆ ಗುರುಪ್ರಸಾದ್ ಕಾಣ್ತಾರೆ. ಗುರುಪ್ರಸಾದ್ ಮಠ ತದನಂತರ ಬಂದ ಮಂಜುನಾಥ ಸಿನಿಮಾ, ಎದ್ದೇಳು ಮಂಜುನಾಥ ಸಿನಿಮಾ ನಿಜವಾಗಲೂ ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ಆ ಒಂದು ವ್ಯಾಕರಣವನ್ನು ಮುರಿದು ಕಟ್ಟಿದಂಥ ಸಿನಿಮಾ. ಅದು ವ್ಯಾಕರಣ ಅಂತ ನಾವು ಕರೆಯುವಾಗ ಸಂಕಲನ ಆಗ್ಬೋದು, ಫೋಟೋಗ್ರಫಿ ಆಗ್ಬೋದು, ಇದೆಲ್ಲ ಒಟ್ಟಿಗೆ ಬರುತ್ತೆ. ಅದರ ನಡುವೆ ನಾವು ಇನ್ನೊಂದು ಗುರುತಿಸ್ಬೇಕಾದ್ದೇನು ಅಂತಂದರೆ ಅವರ ಧೀಮಂತಿಕೆ. ಅದು ಭಾಳಷ್ಟು ಜನ ಅವರು ಅದನ್ನು ಗಮನಕ್ಕೆ ತಂದ್ಕೊಂಡಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ. ಮಠ ಅಂತ ಸಿನಿಮಾ ನಿಜವಾಗ್ಲೂ ಈಗ ಬಂದರೆ ಅದು ರಿಲೀಸ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಕಾಲ ಸಂದರ್ಭದಲ್ಲಿ ಅದು ರಿಲೀಸ್ ಆಗುತ್ತೋ ಇಲ್ವೋ, ಅವ್ರಿಗೆ ಅಷ್ಟು ಒಂದು ಧೀಮಂತಿಕೆ ಮತ್ತು ಧೈರ್ಯ ಆಯಿತು. ಮತ್ತು ಎದ್ದೇಳು ಮಂಜುನಾಥ ನೋಡಿ, ಏಕೆಂದರೆ ನಾವು ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡಲಿ ಅಥವಾ ಚಿತ್ರರಂಗ ಸಿನಿಮಾ ಇಂಡಸ್ಟ್ರಿ ಅಂತ ಕರೀತಾರೆ. ಸೊ ಆ ಒಂದು ಇಂಡಸ್ಟ್ರಿಯಲ್ಲಿ ಗಾಂಧಿನಗರನೇ ಪ್ರಮುಖವಾಗಿ ಇಟ್ಕೊಳ್ಳುವಾಗ ಗಾಂಧಿನಗರನ ಎದುರಾಕೊಳ್ಳೋದು ಹುಡುಗಾಟದ ಮಾತಲ್ಲ. ಏಕೆಂದರೆ ಅವರು 2ನೇ ಸಿನಿಮಾ ಅವ್ರದ್ದು ಎದ್ದೇಳು ಮಂಜುನಾಥ. ಅವರು ಗಾಂಧಿನಗರದಲ್ಲೇ ಒಂದು ಒಬ್ಬ ಸಿನಿಮಾ ನಿರ್ದೇಶಿಸುವಂಥ ಒಂದು ವಿಡಂಬನೆ ಅಂತ ಇರ್ತಾರೆ, ಅದು ಎಲ್ರಿಗೂ ಸಾಧ್ಯವಾಗೋ ಮಾತಲ್ಲ. 2 ಚಿತ್ರಗಳು ಪ್ರಮುಖವಾಗಿ ಚರ್ಚೆ ಆಗ್ತವೆ. ಆದರೆ ಡೈರೆಕ್ಟರ್ ಸ್ಪೆಷಲ್ ಕೂಡ ಆ್ಯಕ್ಚುಲಿ ಕನ್ನಡಕ್ಕೆ ಒಂದು ವಿಶಿಷ್ಟವಾದ ಸಿನಿಮಾನೇ. ಅದು ನಾನು ಆವಾಗಲೇ ಹೇಳಿದಾಗೆಂದರೆ ಸೋಲು ಗೆಲುವು ಹಣಗಳಿಕೆಯಲ್ಲಿ ಮಾತ್ರ ತಗೋಬೇಕಾ ಅಥವಾ ಅದನ್ನು ಕೂತು ಚರ್ಚೆ ಮಾಡಬೇಕಾ, ಸಂವಾದ ಮಾಡಬೇಕಾ, ಅದು ಬೇರೆ ಮಾತಾಗ್ತದೆ. ಯಾಕೆಂದರೆ ಹಣಗಳಿಕೆಯಲ್ಲೇ ಸಾಮಾನ್ಯಗಳು ಯಶಸ್ಸನ್ನು ಅಳೆಯಕ್ಕೆ ಹೋಗ್ತಾರೆ. ಬಟ್ ಡೈರೆಕ್ಟರ್ ಸ್ಪೆಷಲ್ ಸ್ಕ್ರಿಪ್ಟಲ್ಲಿ ಏನಿದೆ ಅಂದರೆ ಅದು ನಿಜವಾಗ್ಲೂ ಕನ್ನಡಕ್ಕೆ ಅದು ಆ ಥರ ಯುರೋಪಿಯನ್ ಸಿನಿಮಾಗಳು ಮತ್ತು ಇವೆಲ್ಲ ಇದೆ. ಆದರೆ ಕನ್ನಡದ ಮಟ್ಟಿಗೆ ಒಂದು ಪುಟ್ಟ ಜಾಗದಲ್ಲಿ ಒಂದು 8 ಅಡಿ ಅಥವಾ 10 ಅಡಿ ಹತ್ತಿರ ಒಂದು ಜಾಗದಲ್ಲಿ ಕ್ಯಾಮರಾ ಒಂದು ಫ್ರೇಮ್ಗಳೇನಿದೆ ಅದು ಏಕತಾನತೆಯನ್ನು ಮೀರಿ ಒಂದು ಪಾತ್ರಗಳ ಭಾವನೆಗಳನ್ನು ಗ್ರಹಿಸುವಂಥ ಒಂದು ಶಕ್ತಿ ಆ ಗುರುಪ್ರಸಾದ್ ಇತ್ತು. ಸೊ ನನಗೆ ಇದಿಷ್ಟನ್ನೇ ಹೇಳಬೇಕಾಗಿತ್ತು. ದಯವಿಟ್ಟು ಕ್ಷಮಿಸಿ, ತಡ ಆಗಿದೆ. ಆದರೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಆಯೋಜಕರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಗುರುಗಳ ಪರಿಚಯ ಆಗಿದ್ದು ನವಂಬರ್ 1, 2015. ಪರಿಚಯ ಆದಾಗಿಂದ ಬಾಯಿ ತುಂಬ ಗುರುಗಳೇ ಅಂತಲೇ ಕರಿತಾ ಇದ್ದಿದ್ದು, ಈಗಲೂ ಮುಂದೆಂದು. ಅವರು ನನಗೆ ಅಧ್ಯಕ್ಷರೇ ಅಂತಲೇ ಕರಿತಿದ್ದು ಬಾಯಿ ತುಂಬ ಕೊನೆಯವರೆಗೂ. ಆದರೂ ಗುರುಗಳೇ ನೀವು ಹೋಗೋದು ನನ್ನನ್ನು ಒಂದು ಮಾತು ಕರೆದಿದ್ರೆ ನೀವು ಹೋಗ್ತಾ ಇರಲಿಲ್ಲ. ಒಂದು ಮಾತಾದರೂ ನನಗೆ ಹೇಳಬೇಕಾಗಿತ್ತು, ವಿ ಮಿಸ್ ಯು. ಬಟ್ ವ್ಯಕ್ತಿ ವ್ಯಾವಹಾರಿಕ ಆಗಲಿ ಬೇರೆ ಯಾವುದೇ ಒಂದರಲ್ಲಿ ಸೋತ ಅಂತಂದರೆ, ಒಂದು ಸಬ್ಜೆಕ್ಟಲ್ಲಿ ಸೋತ ಅಂದರೆ ಎಲ್ಲ ಸಬ್ಜೆಕ್ಟಲ್ಲಿ ಫೇಲ್ ಅಂತಲ್ಲ, ಇರಲಿ. ಬಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಈ ಸಬ್ಜೆಕ್ಟ್ ಅಂದರೆ, ಅವ್ರು ಎಷ್ಟು ಸೆನ್ಸಿಟಿವ್ ಅಂದರೆ
ಸೊ ಎರಡನೇ ಸಲ ನಾವು ಗೋಕರ್ಣಕ್ಕೆ ಶೂಟಿಂಗ್ ಹೋಗ್ತಾಯಿದ್ವಿ. ಹೋಗೋ ಒಂದು ವಾರ ಮುಂಚೆನೇ ಕಾಕಸ್ಪೇನಲ್ಲಿ ಒಂದು ನಾಯಿ ಮರಿ ಇತ್ತು. ಆ ನಾಯಿ ಮಾಡಿ ಮೇಲಿಂದ ಬಿಚ್ಚೊತ್ತೋಯ್ತು. ಬಿಚ್ಚೊತ್ತೋದಾಗ ಅದನ್ನು ಅದೇ ಕಾಂಪೌಂಡಲ್ಲೇ ಊತಿ ಒಂದು ಬಾಳೆ ಗಿಡ ನಿಂತಿದ್ವಿ. ಗೋಕರ್ಣಕ್ಕೆ ಹೋಗ್ತಾಯಿಗೆ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಹೇಳಿದ್ರು ಅವ್ರು ಗುರುಗಳು ಹೇಳಿದ್ರು, ಆ ನಾಯಿ ಸತ್ತಿದಲ್ವ ಅದಕ್ಕೂ ನಾವು ಶ್ರಾದ್ದ ಮಾಡಿಬಿಡುವ ಅಂದ್ಬಿಟ್ಟು ಗೋಕರ್ಣದಲ್ಲಿ ಒಬ್ಬ ಅರ್ಚಕರನ್ನ ಕರೆಸಿ ಅದಕ್ಕೂ ಕೂಡ ನಾವು ಶ್ರಾದ್ದ ಮಾಡಿದ್ವಿ. ಅಷ್ಟು ಸೂಕ್ಷ್ಮ ಜೀವಿಗಳು. ನಂದು ಅವ್ರದ್ದು ಬೇರೆ ಏನೇ ಸಾವಿರ ಇರಲಿ, ಒಂದು ಮಾತು ನನಗೆ ಮೊನ್ನೆ ಕೋರ್ಟಿಗೆ ಬಂದಾಗ ಬರ್ರೆ ಇದೆಲ್ಲ ಇದ್ದಿದ್ದೆ, ಆಮೇಲೆ ನೋಡೋಣ ಒಂದು ಮಾತು ಕರೆದಿದ್ರೆ ನಾನು ಬಂದ್ಬಿಡ್ತಿದ್ದೆ. ಕೊನೆಯವರೆಗೂ ಅವ್ರಿಗೆ ನಾನು ಹೇಳಿ ಕಳಿಸ್ತಾನೆ ಇದ್ದೆ, ಬೇಡ ಯಾಕೆ ಇದು ಬೇಡ ಗುರುಗಳೇ, ಇಲ್ಲ ನಾನು ನೋಡ್ಕೊತೀವಿ. ಕೊನೆಗೂ ಅವರು ಹಠನೇ ಗೆಲ್ತವ್ರು. ಅವರು ಕೊನೆಯವ್ರಿಗೂ ಹಠ ಸಾಧಿಸಬಾರ್ದಾಗಿತ್ತು. ಒಂದು ಮಾತು ಕರೆದಿದ್ರು ನಾನು ವಾಪಸ್ ಬಂದುಬಿಡ್ತಾಯಿದ್ದೆ. ಮೊನ್ನೆನೂ ನಾನು ಹೇಳಿ ಕಳಿಸಿದ್ದೆ. ಆದರೆ ನಾನಂತೂ ಹೇಳೇ ಇರ್ತೀನಿ, ನಾನು ಜೊತೆಗಿದ್ದರೆ ಈ ಹಂತಕ್ಕಂತೂ ಖಂಡಿತ ಬಿಡ್ತಾಯಿಲ್ಲ. ಯಾಕೊತ್ತಾ 7 ವರ್ಷ ನಾನು ಅವ್ರು ಕಳೆದಿದ್ದು ಯಾರೂ ಕಳೆದಿರೋಕ್ಕೆ ಸಾಧ್ಯನೇ ಇಲ್ಲ ಅವ್ರ ಜೀವಿತದಲ್ಲಿ. ಅವ್ರ ಮನೆಯವರಾಗಲಿ ಅವ್ರ ಸಿನಿಮಾದವರಾಗಲಿ. ಯಾಕೊತ್ತಾ ಅಂಥ ಸಮಯದಲ್ಲಿ ನಾನಿದ್ದಿದ್ದು ಅವ್ರ ಹತ್ರ. ಆ ಸಮಯ ಯಾರೂ ಕಳೆಯೋಕ್ಕಾಗೋದು ಇಲ್ಲ ಮತ್ತು ಆ ಸಮಯ ಸಿಗೋದು ಇಲ್ಲ. ಸೊ ನನಗೆ ಅವ್ರ ಜೀವನದಲ್ಲಿ 7 ವರ್ಷ ಕಾಲ ಕೊಟ್ಟಿದ್ದಕ್ಕೆ ನಾನು ಅವ್ರ ಚಿರಋಣಿ. ಇವತ್ತೆಲ್ಲ ಯಾವತ್ತು ಹೋದರೂ ಅವ್ರು ನನಗೆ ಗುರುಗಳೇ. ನಂದು ಅವ್ರದ್ದು ಏನೋ ಬೇರೆ ವ್ಯಾವಹಾರಿಕವಾಗಿ ಇದ್ದರೂ ಕೂಡ ನನಗೆ ಯಾವತ್ತಿದ್ರೂ ಅವ್ರ ಗುರುಗಳೇ. ಮೊನ್ನೆ ನಾನು ವಿಲ್ಸನ್ ಗಾರ್ಡನ್ಗೆ ಬರೋಣ ಅಂತಿದ್ದೆ, ಬಟ್ ಬರೋಕ್ಕೆ ನನಗೆ ಇಷ್ಟ ಆಗಿಲ್ಲ. ಯಾಕೊತ್ತಾ ಅವ್ರು ಇದ್ದಿದ್ದನ್ನು ನೋಡಿ ಆವತ್ತಿನ ಪರಿಸ್ಥಿತಿ ನನಗೆ ನೋಡೋಕ್ಕೆ ಇಷ್ಟ ಆಗಿಲ್ಲ. ಅದಕ್ಕೆ ನಾನೇ ಮೊನ್ನೆ ಬಂದಿಲ್ಲ. ಸೊ ಇಲ್ಲಿ ಬಂದಿರೋದು ಕೂಡ ಅವರೇ ನನ್ನನ್ನು ಕರ್ಕೊಂಬಂದಿರೋದು, ಅವರೇ ನನ್ನನ್ನು ಕರೆಸಿರೋದು. ಸೊ ಈ ಮಿಸ್ ಯು ಗುರುಗಳೇ. ಎಲ್ಲರ ಭಾವಪೂರ್ಣವಾಗಿರುವಂಥ ಮಾತುಗಳನ್ನು ಕೇಳಿದಾಗ ನನಗನ್ಸಿರೋದು ಇಷ್ಟೇ, ನಿಜವಾಗ್ಲೂ ಕೂಡ ಗುರು ಸರ್ ಅವರು ಎಲ್ಲ ಪ್ರತಿಭೆಗಳಲ್ಲಿ ಮಾತುಗಳಲ್ಲಿ ಒಂದು ಕ್ರಿಯೇಟಿವ್ ಆಗಿರುವಂಥ ಥಿಂಕಿಂಗ್ ಇರುವಂಥದ್ರಲ್ಲಿ ಮತ್ತು ಅವರ ಹಾಡುಗಳಲ್ಲಿ, ಅವರ ಸಂಭಾಷಣೆಯಲ್ಲಿ, ಜನಪ್ರಿಯ ಗೀತೆಗಳಲ್ಲಿ ಖಂಡಿತವಾಗಿಯೂ ಕೂಡ ಜೀವಂತವಾಗಿರ್ತಾರೆ. ಎಲ್ಲರೂ ಕೂಡ ಅವರ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಮತ್ತೆ ನೆನಪಿಸ್ಕೊಂಡಿರುವಂಥದ್ದು, ಹಾಗೆ ರೂಢಿಸ್ಕೊಳ್ತಾರೆ ಅನ್ನುವಂಥದ್ದು. ಹಾಗೆ ಎಲ್ಲೇ ಇರಲಿ ಅವರಿಗೆ ಸದ್ಗತಿ ದೊರಕಲಿ ಅನ್ನುವಂಥದ್ದು. ಅವರ ಕುಟುಂಬ ವರ್ಗದವರಿಗೆ ಈ ನೋವನ್ನು ಭರಿಸುವಂಥ ಶಕ್ತಿ ಸಿಗಲಿ ಅನ್ನೋದಕ್ಕೋಸ್ಕರ ಈ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಶ್ರೀಯುತ ಭಗತ್ರಾಜ್ ಸರ್ ಅವರು ಆಯೋಜಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಹಳ ಶ್ರದ್ಧೆ, ಆಸಕ್ತಿ, ಗುರು ಸರ್ ಮೇಲಿರುವಂಥ ಪ್ರೀತಿಯಿಂದ ಬಂದು ಇದುವರೆಗೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದೀರಿ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರುವಂಥ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಈಗ ಕೊನೆಯಲ್ಲಿ